ನಮಸ್ಕಾರ. ಗ್ಯಾರಂಟಿ ನ್ಯೂಸ್ನ ವಿಶೇಷ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಚಂದನ. ಇವತ್ತು ನಮ್ಮ ಜೊತೆ ಇರುವಂತಹ ಗೆಸ್ಟ್ ಯಾರಪ್ಪ ಅಂತ ಹೇಳಿದ್ರೆ ಯಂಗೆಸ್ಟ್ ಎಕ್ಸಿಕ್ಯೂಟಿವ್ ಮೆಂಬರ್ ಆಫ್ ಹೈಕೋರ್ಟ್ ಕೌನ್ಸಿಲ್, ಹಾಗೆ ಇವರು ಅಮೃತೇಶ್ ಅವರ ಮಗಳು ದೀಕ್ಷಾ ಅಮೃತೇಶ್. ಈಗ ಹೈಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಬನ್ನಿ ಅವರ ಜರ್ನಿ ಹೇಗಿದೆ, ಹಾಗೆ ಯಾಕೆ ಅವರು ಅಡ್ವೊಕೇಟ್ ಆಗಬೇಕು ಅಂತ ಅಂದ್ಕೊಂಡ್ರು, ಕಂಪ್ಲೀಟ್ ಡೀಟೇಲ್ಸ್, ವುಮೆನ್ಸ್ ರೈಟ್ಸ್ ಬಗ್ಗೆ, ಹಾಗೆ ಇನ್ನೂ ನನಗೊಂದಷ್ಟು ಪ್ರಶ್ನೆಗಳಿದೆ, ಅದು ನಿಮಗೂ ಕೂಡ ಇಷ್ಟ ಆಗತ್ತೆ, ಕ್ಯೂರಿಯಾಸಿಟಿ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅವ್ರನ್ನೇ ಮಾತನಾಡಿಸ್ತಾ ಹೋಗೋಣ. ಹಾಯ್, ವೆಲ್ಕಮ್. ನಮಸ್ತೆ. ಹೇಗಿದ್ದೀರಾ? ಆರಾಮು. ಹಿಂಗೆ ಕೆಲಸ ಇಟ್ಸ್ ಆಲ್ವೇಸ್. ಓಕೆ, ಫಸ್ಟ್ ಪ್ರಶ್ನೆ ನನ್ನೇನು ಗೊತ್ತಾ, ಯಾಕೆ ಅಡ್ವೊಕೇಟ್ ಆಗಬೇಕಂತ ಅಂದ್ಕೊಂಡ್ರಿ? ಹೌದು, ಎಲ್ಲರೂ ಅಂದ್ಕೊಳ್ತಾರೆ ಅಪ್ಪನಿಂದ ಅಡ್ವೊಕೇಟ್ ಆಗಬೇಕು ಅಂತ. ಬಟ್ ಇಟ್ಸ್ ನಾಟ್ ರಿಯಲಿ ದ್ಯಾಟ್. ಇದೊಂದು ಯಂಗ್ಸ್ಟರ್ ಡೇಸಲ್ಲಿ ವಿ ಹ್ಯಾವ್ ಅ ಪ್ಯಾಷನ್ ಟು ವಾಚ್ ಅ ಲಾಟ್ ಆಫ್ ಸೀರೀಸ್ ಆ್ಯಂಡ್ ವಾಟ್ ನಾಟ್. ಆ್ಯಂಡ್ ಒಂದು ಸೂಟ್ಸ್ ಅಂತ ಒಂದು ಸೀರೀಸ್ ಇದೆ, ವೆರಿನ್ ಇಟ್ಸ್ ಆ್ಯಕ್ಚುಲಿ ಮೋರ್ ಆಫ್ ಅಮೇರಿಕನ್ ಲಾ. ಅಲ್ಲೆಲ್ಲ ಏನೋ ಅದು ನೋಡಿ ಬೆಳೆದಿದ್ದು ಆ್ಯಕ್ಚುಲಿ ಹೈಸ್ಕೂಲಲ್ಲೆಲ್ಲ. ಆಮೇಲೆ ಅಪ್ಪನೂ ಲಾಯರ್ ಅಲ್ಲ, ಹಾಗೆ ಹೇಳ್ತಾರೆ. ಆ ಸೂಟ್ಸ್ ನೋಡಿ ಹಾರ್ವಿ ಸ್ಪೆಕ್ಟರ್ ಅನ್ನೋ ಒಂದು ಕ್ಯಾರೆಕ್ಟರ್ ಇದ್ದಾರೆ. ಓಹ್, he's amazing, like you will fall in love. So that's when I said ನಾ ಆಗಂಗಿದ್ರೆ ಲಾ ಮಾಡ್ತೀನಿ, ಹೆಂಗೋ ಅಪ್ಪನೂ ಲಾ ಅಲ್ಲಿ ಇದಾರಲ್ಲ, ಮಾಡ್ತೀನಿ. ಬಟ್ ಲೈಕ್ ಐ ವುಡ್ ವಾಂಟ್ ಟು ಬಿಕಮ್ ಅ ಹಾರ್ವಿ ಸ್ಪೆಕ್ಟರ್ ಆರ್ ಫೈಂಡ್ ಒನ್ ಹಾರ್ವಿ ಸ್ಪೆಕ್ಟರ್ ಇನ್ ಮೈ ಲೈಫ್. ಸೊ ಹಾಗೆ ಅಂತ ಬಂದಿದ್ದು. ಆಮೇಲೆ ರಿಯಾಲಿಟಿ ಗೊತ್ತಾಯಿತು, ಆ ಲಾ ಬೇರೆ, ನಮ್ಮ ಲಾ ಬೇರೆ, ಆ್ಯಂಡ್ ದಿಸ್ ಇಸ್ ಅ ಹೋಲ್ ಡಿಫ್ರೆಂಟ್ ಅದರ್ ಬಾಲ್ ಗೇಮ್. ಹಾಗೆ ಅಪ್ಪನೂ ಅನ್ನೋರು, ನೋಡು, ಬಿಕಾಸ್ ಐ ವಾಸ್ ಮೋರ್ ಗುಡ್ ಇನ್ ಲೈಕ್ ಟೆಕ್ ಆ್ಯಂಡ್ ಆಲ್. ಇಫ್ ಐ ವಾಸ್ ನಾಟ್ ಅ ಲಾಯರ್, ಐ ಡೆಫಿನೆಟ್ಲಿ ಬಿ ಅ ಇಂಜಿನಿಯರ್, ಸಮ್ ಸಾಫ್ಟ್ವೇರ್ ಡೆವಲಪ್. ನಾವೆಲ್ಲೋ ಪ್ರಾಬಬ್ಲಿ ನೀವು ಆ್ಯಕ್ಟಿಂಗ್ ಅಥವಾ ಮಾಡ್ಲಿಂಗ್ ಸೈಡ್ ಹೋಗ್ತಿದ್ರೇನೋ. ತಾತ ಅನ್ನೋರು, ಇಲ್ಲ ನೀನು ತುಂಬ ಬಡ ಮಾತಾಡ್ತೀಯಾ, ಹೋಗು ನ್ಯೂಸ್ ರಿಪೋರ್ಟರ್ ಆಗೋನು. ಹಿ ವುಡ್ ಆ್ಯಕ್ಚುಲಿ ಎಂಡ್ ಅಪ್ ಟೆಲಿಂಗ್ ಅ ಲಾಟ್ ಆಫ್ ದ್ಯಾಟ್. ಬಟ್ ಐ ಥಿಂಕ್ ಐ ವಾಸ್ ವೆರಿ ಗುಡ್ ವಿತ್ ಟೆಕ್. ಬಟ್ ಹಂಗೆ ಅಪ್ಪ ಅಂದರು, ನೋಡು, ನೀ ಸುಮ್ಮನೆ ಈ ಸೈನ್ಸು ಎಲ್ಲ ಮಾಡಿ ತಲೆ ಕೆಡಿಸ್ಕೊಂಡು ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡ, ಕಾಮರ್ಸ್ ತೊಗೊಂಡ್ಬಿಡು ಬೆಸ್ಟು ಅಂತ. ದ್ಯಾಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಡಿಸಿಷನ್ಸ್ ಆಫ್ ಮೈ ಲೈಫ್. ಅಲ್ಲಿ ಮೈಸೂರಲ್ಲಿ ಹಾಕಿದ್ರು ಹಾಸ್ಟೆಲ್ಗೆ. ಫಸ್ಟ್ ಮನೆಯಿಂದ ಆಚೆ ಹೊಟ್ಟೋಗು, ಒಂದು ಸ್ವಲ್ಪ ದೊಡ್ಡ ಬೆಳೆದು ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ ಅಂತ. ಅಪ್ಪ ಹ್ಯಾಸ್ ಅ ಸೇಯಿಂಗ್ ವೆರೆನ್ ಹಾಸ್ಟೆಲ್ಗೆ ಹೋಗಿ ಬಂದಮೇಲೆ ಹೆಂಗಾಯಿತು ಅಂದರೆ, ಮೊದಲು ರೂಮಲ್ಲಿ ಕಾಲಿಡೋಕ್ಕಾಗ್ತಾ ಇರಲಿಲ್ಲ. ದ ಮೇಡ್ಸ್ ಹ್ಯಾವ್ ಟು ಕಮ್ ಕ್ಲೀನ್ ಅಪ್ ಆ್ಯಂಡ್ ದೆನ್ ಗೋ. ಇವಾಗ ಆಫ್ಟರ್ ಕಮಿಂಗ್ ಬ್ಯಾಕ್ ಫ್ರಮ್ ಹಾಸ್ಟೆಲ್, ಆರ್ ರೂಮ್ ಆ್ಯಂಡ್ ಆಲ್ ವಾಸ್ ಅವಾರ್ಡೆಡ್ ಇಸ್ ದ ಮೋಸ್ಟ್ ಕ್ಲೀನೆಸ್ಟ್ ರೂಮ್ ಆ್ಯಂಡ್ ಆಲ್. ಇದಕ್ಕೆ ಒಂದು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಬಂತಲ್ಲ ಅಂತ ಒಂದು ಸ್ವಲ್ಪ ಖುಷಿ ಆದರು. ಸೊ ದ್ಯಾಟ್ಸ್ ಹೌ ದ ಜರ್ನಿ ಬಿಗ್ಯಾನ್, ವೇರ್ ಇನ್ ಐ ಟುಕ್ ಕಾಮರ್ಸ್. ಆ್ಯಂಡ್ ದೆನ್ ಅವ್ರಂದರು, ನೋಡು, ಕಾಮರ್ಸಲ್ಲಿ ತೊಗೊಂಡಿದ್ಯಾ ಹಿಂಗೂ ಲಾ ನೋಡು, ಯು ಆರ್ ಯುವರ್ ಓನ್ ಓನರ್ ಆರ್ ಯುವರ್ ಓನ್ ಹೆಡ್, ಯು ಮ್ಯಾನೇಜ್ ವಾಟ್ ಯು ಡೂ. ಇಟ್ಸ್ ನಾಟ್ ಲೈಕ್ 365 days ಯು ಹ್ಯಾವ್ ಟು ಟೇಕ್ ದಿಸ್ ಥಿಂಗ್. ನಿಮ್ಗೆ ಇವತ್ತಿಲ್ವಾ, ಹುಷಾರಿಲ್ವಾ, ಆಯಿತು, ಯಾರೋ ಫ್ರೆಂಡಿಗೆ ಅಡ್ಜರ್ಮೆಂಟ್ ಅಂತ ಕೇಳ್ಕೊ, ಮಾಡು, ಯು ಗೋ ಡೂ ಯುವರ್ ಓನ್ ಥಿಂಗ್, ಯು ಆರ್ ಯುವರ್ ಓನ್ ಬಾಸ್. ದ್ಯಾಟ್ ಈಸ್ ವಾಟ್ ಹಿ ಗೇವ್ ಅಸ್. ಆ ಪ್ರಮೋಷನಲ್ ಕಾರ್ಡ್ ಅವ್ರು ಕೊಟ್ಟಿದ್ದು ಹಾಗೆ ಇತ್ತು, ಯು ಆರ್ ಯುವರ್ ಓನ್ ಬಾಸ್, ಯು ಕ್ಯಾನ್ ಡೂ ವಾಟ್ ಯು ನೀಡ್ ಟು, ಆ್ಯಂಡ್ ಇಟ್ಸ್ ಆಲ್ ಯೋರ್ ಲರ್ನಿಂಗ್ ಎಕ್ಸ್ಪರ್ಟೀಸ್ ಅಂತ. ಆ್ಯಂಡ್ ಐ ವಾಸ್ ಇನ್ ಟು ಲಿಟ್ರೇಚರ್ ಆ್ಯಂಡ್ ಎವ್ರಿಥಿಂಗ್. ಸೊ ಒಂದು ಸ್ವಲ್ಪ ಇಂಗ್ಲೀಷ್ ತಕ್ಕ ಮಟ್ಟಿಗೆ ಬರುತ್ತೆ, ಸೊ ಉಪಯೋಗ ಆಗುತ್ತೆ ಅಂತ. ಸೊ ದ್ಯಾಟ್ಸ್ ಹೌ ಲಾ ಆ್ಯಕ್ಚುಲಿ ಬಿಗ್ಯಾನ್. ಮಂಗಳೂರಲ್ಲಿ SDM ಲಾ ಕಾಲೇಜಲ್ಲಿ ಲಾ ಮಾಡಿದೆ. ದಟ್ಸ್ ಒನ್ ಆಫ್ ದ ಬೆಸ್ಟ್ ಡಿಸಿಷನ್ಸ್ ಆಫ್ ಮೈ ಲೈಫ್, ವೆರ್ ಇನ್ ಡ್ಯಾಡ್ ವಾಸ್ ಲೈಕ್, ಬೆಂಗಳೂರಲ್ಲಿ ಇರ್ಬೇಡ ನೀನು, ಹೊರಟ್ಬಿಡು. ಅಲ್ಲಿ ಹೆಂಗೆ ಮಂಗಳೂರಲ್ಲಿ ಮೀನು ಮತ್ತು ಕೊಬ್ಬರಿ ಎಣ್ಣೆದು ಒಂದು ಸ್ವಲ್ಪ ತಲೆ ಬೆಳೆಸ್ಕೊಂಡು ಬಾ ಅಂತ. ಸೊ that's how I began my law journey, and we were quite active during law school also. There was the best part about my law college, SDM, is they had very hands-on experiences, not just your classroom. This thing, legal aid was very active, arbitration centers were active, mediation centers, and also human rights violation idre adr bagge idu, and moot court society was one of the most pristine societies of it. ಸೊ ಹಾಗೆ ಶುರು ಹಚ್ಚಿದ್ವಿ. ಆಮೇಲೆ ಈ ಕಡೆಗೆಲ್ಲ ವಾಪಸ್ ಬೆಂಗಳೂರು ಬಂದು ದೆನ್ ಪ್ರಾಕ್ಟೀಸ್ ಶುರು ಮಾಡು ಅಂತ. ನಮ್ಮ ಸೀನಿಯರು ಲಕ್ಷ್ಮೀ ಅಯ್ಯಂಗಾರ್ ಅಂತ ಮೇಡಮು, ಶಿ ಈಸ್ ಅ ಸೀನಿಯರ್ ಕೌನ್ಸಿಲ್, ಆ್ಯಂಡ್ ಶಿ ಈಸ್ ನೋನ್ ಫಾರ್ ಅ ಲಾಟ್ ಆಫ್ NCLT ಮ್ಯಾಟರ್ಸ್, ಟ್ಯಾಕ್ಸ್ ಆ್ಯಂಡ್ ಎವ್ರಿಥಿಂಗ್. ಆ್ಯಂಡ್ ಅವ್ರ ಆಫೀಸ್ ವಾಸ್ ಅ ಬೂನ್ ಫಾರ್ ಮೀ. ಅವ್ರಿಗೂ ಲಾ ಸ್ಕೂಲ್ ಟೈಮಿಂದ ಗೊತ್ತಿದ್ರು ಮೇಡಮು. ಸೊ ಹಂಗೆ ಹೆಂಗೂ ಮುಗೀತಲ್ಲ, ಎನ್ರೋಲ್ಮೆಂಟ್ ಆಯಿತು, ಹೋಗಿ ಸೇರೋಣ ಎಲ್ಲಾದರೂ, ಯಾವತ್ತು ಆಚೆ ಮನೆಯಿಂದ ಆಚೆ ಕಲ್ತ್ಬಿಟ್ಟು ಆಮೇಲೆ ಮತ್ತೆ ಮನೆಗೆ ಬರಬೇಕು ಅಂತಾರಲ್ಲ ಒಂದು ಸ್ವಲ್ಪ. ಸೊ ದ್ಯಾಟ್ಸ್ ಹೌ ಇಟ್ ಬಿಗ್ಯಾನ್. ಅಂದರೆ ಈಗ ನೀವು ಯಾವ, ಅಂದರೆ ನಂಗೆ ಅದು ರೈಟ್ ವರ್ಡ್ ಏನು ಅಂತ ಗೊತ್ತಿಲ್ಲ, ಬಟ್ ಯಾವ್ದು ಪ್ರಾಕ್ಟೀಸ್ ಮಾಡ್ತಿದ್ರಿ, ಏನಂತ ಕರಿಬೋದು ನಾವು ಅಂತ? ಐ ಆಮ್ ಆನ್ ಅಡ್ವೊಕೇಟ್. ಸೊ ದೇರ್ ಫೋರ್ ಡಿಫ್ರೆನ್ಸ್ ಬಿಟ್ವೀನ್ ಅ ಲಾಯರ್ ಆ್ಯಂಡ್ ಅನ್ ಅಡ್ವೊಕೇಟ್ is that advocate can practice in the court of law.
ಏನೋ ಕೋರ್ಟ್ಸಲ್ಲಿ ವಾದ ಮಾಡ್ಬೋದು. ವೆರಸ್ ಲಾಯರ್ ಇಸ್ LLB ಮುಗಿಸಿ ಬಂದರೆ ಯು ಕ್ಯಾನ್ ಕಾಲ್ ದಮ್ ಅ ಲಾಯರ್. ವೆರಸ್ ಎನ್ರೋಲ್ ಆಗಿ ನಾನು ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು, ದೆನ್ ಐ ಆಮ್ ಕಾಲ್ಡ್ ಅನ್ ಅಡ್ವೊಕೇಟ್. ಸೊ ಐ ಪ್ರಾಕ್ಟೀಸ್ ಇನ್ ದ ಕೋರ್ಟ್ಸ್. ಮೇನ್ಲಿ ಯಾವ್ಯಾವ ಕೇಸಸ್ ಸ್ಪೆಷಲೈಸೇಷನ್ಸ್ ಅಂತ ಅಂದರೆ I got a touch for matrimonial matters. So single? Yeah, still. They're still trying to hook me up, but sure. So ಅದಕ್ಕೆ ಸೀನಿಯರ್ ಆಫೀಸಲ್ಲಿದ್ದಾಗ there were quite a bit of matrimonial matters, and ಅಲ್ಲಿ ತನಕ ಮ್ಯಾಟ್ರಿಮೋನಿಯಲ್ ಅಥವಾ ಟ್ರಯಲ್ ಕೋರ್ಟ್ಸ್ ಹೋಗೇ ಇರಲಿಲ್ಲ. ಜಾಸ್ತಿ ಹೈಕೋರ್ಟೇ ಒಂದು ಸ್ವಲ್ಪ ಟಚ್ ಇದ್ದಿದ್ದು, ಬಿಕಾಸ್ ಅಪ್ಪ ಸೀನಿಯರ್ ಇಸ್ ಆಲ್ಸೋ ಇಂಟು ಓನ್ಲಿ ಹೈಕೋರ್ಟ್ ಮೇಜರ್ ಪ್ರಾಕ್ಟೀಸು. ಆವಾಗ ಟ್ರಯಲ್ ಕೋರ್ಟ್ದು ಒಂದು ಸ್ವಲ್ಪ ರುಚಿ ಸಿಕ್ತು. ದೆನ್ ಕ್ರಿಮಿನಲ್ ಪ್ರಾಕ್ಟೀಸು ಒಂದು ಸ್ವಲ್ಪ ಬೇಲು ಅದು ಇದು ಆ್ಯಂಡ್ ಎವ್ರಿಥಿಂಗ್. ಸೊ ಡ್ಯಾಬಲ್ ವಿತ್ ಟ್ರಯಲ್ ಕೋರ್ಟ್. ಸೊ ಅದಕ್ಕೆ ನನ್ನ ಆಫೀಸ್ ಸೆಪ್ರೇಟಾಗಿ ಬರೀ ಟ್ರಯಲ್ ಕೋರ್ಟ್ ಮಾಡ್ತೀವಿ, ಹೈಕೋರ್ಟ್ ಇದ್ದರೆ ಸೀನಿಯರ್ ಆಫೀಸ್ಗೆ ಹೊಟ್ಟೋಗಿ ಅಂತ ಮಾಡೋಕ್ಕೆ ಶುರು ಮಾಡಿದ್ವಿ. ಸೊ ಇವಾಗ ಇಟ್ಸ್ ಮೋರ್ ಆಫ್ ಮ್ಯಾಟ್ರಿಮೋನಿಯಲ್ ಮ್ಯಾಟರ್ಸ್, ಕ್ರಿಮಿನಲ್ ಮ್ಯಾಟರ್ಸ್ ಆರ್ ಸಿವಿಲ್ ಸೂಟ್ಸ್ ಆ್ಯಂಡ್ ಎವ್ರಿಥಿಂಗ್. ಸೊ ಹೇಗೆ ನಡೀತಾ ಇದೆ? it's a tough job, but as our current CJ says, when you get into litigation ಬಂದು ಇದರಲ್ಲಿ ಶ್ರಮ ಪಟ್ಟು, ಲಕ್ಷ್ಮಿ ಅಯ್ಯಂಗಾರ್ ಅವ್ರು ಕೇಳಿದ್ರೆ even she is very famous. Yes, she is. ಅವ್ರು ಕೂಡ ಹೈ ಪ್ರೊಫೈಲ್ ಕೇಸಸ್ ನ ತಗೋತಾರೆ. ಯಾರು ಮೂಡಾ ಕೇಸಲ್ಲಿ ಇದ್ರು and everything. So she's in the spotlight, and she's always been my mentor and guide. All my law school days also, someone ಅವ್ರ ಥರ ಆಗಬೇಕಪ್ಪ ಅಂತ ಅದೊಂದು ಆಲ್ವೇಸ್ ಹುರುಪಿರುತ್ತಲ್ಲ. ಆ್ಯಂಡ್ ಶಿ ವಾಸ್ ಅ ಲೇಡಿ ಹೂ ವಿ ಆಲ್ವೇಸ್ ಲುಕ್ಡ್ ಅಪ್ ಟು. ಸೊ ಹಾಗೆ ಅವ್ರದ್ದು ಫುಟ್ ಸ್ಟೆಪ್ಸಲ್ಲಿ ಹೋಗೋಣ ಅಂತ. ಹಾಗೆ ವೈಲ್ ಕಮಿಂಗ್ ಆನ್ ಟು ದ ಮೋಸ್ಟ್ ರೀಸೆಂಟ್ ಹ್ಯಾಪನಿಂಗ್ ವಿಚ್ ಹ್ಯಾಪೆಂಡ್ ವಾಸ್, ನಮ್ಮದು ಅಸೋಸಿಯೇಷನ್ ಎಲೆಕ್ಷನ್ಸ್ ಇತ್ತು. ಲಾಸ್ಟ್ ಇಯರ್ ಮೇ ಟೈಮಲ್ಲಿ ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ನು ಆ್ಯಂಡ್ ಡೆಲ್ಲಿ ಬಾರ್ ಅಸೋಸಿಯೇಷನ್ಸಲ್ಲಿ ಏನಾಯಿತು ಅಂದರೆ, ಹೆಂಗೂ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ವಿಮೆನ್ ಹ್ಯಾವ್ 33% ರಿಸರ್ವೇಷನ್, ಅದು ಇಂಪ್ಲಿಮೆಂಟ್ ಆಗಬೇಕು ಅಂತ ದ ಕಾನ್ವರ್ಸೇಷನ್ಸ್ ವೈ ಗೋಯಿಂಗ್ ಆನ್ ಆ್ಯಂಡ್ ಎವ್ರಿಥಿಂಗ್. ಸೊ ಅಟ್ ದ ಸೇಮ್ ಟೈಮ್ ನಮ್ಮ ಲೀಗಲ್ ಫ್ರೆಟರ್ನಿಟಿಯಲ್ಲಿ ವೆನ್ ಯು ಲುಕ್ ಅಟ್ ದ ಬಾರ್ ಅಸೋಸಿಯೇಷನ್ ನೋಡಿದ್ರೆ ಇಟ್ಸ್ ಜಸ್ಟ್ ಮೆನ್ ಎವ್ರಿವೇರ್. ಎಲ್ಲಿ ನೋಡಿದ್ರು ಆ ಕಡೆ. ಸೊ ನಮಗೆ ಇನ್ಸ್ಪಿರೇಷನಲ್ ಅಂದರೆ ಯಾರು, ಪ್ರಮಿಳಾ ನೇಸರ್ಗಿ ಮೇಡಮ್ ಇದ್ದಾರೆ. ಸೊ ವೆರ್ ಇನ್ ಶಿ ವಾಸ್ ಒನ್ ಆಫ್ ದ ಫಸ್ಟ್ ವಿಮೆನ್ ಓನ್ಲಿ, ಅಲ್ಲಿ ದೇರ್ಸ್ ನೋ ವಿಮೆನ್ ವಾಶ್ರೂಮ್ಸ್ ಇರ್ತಾ ಇರಲಿಲ್ಲ ಆಗಿನ ಕಾಲದಲ್ಲಿ ಕೋರ್ಟಲ್ಲಿ. ದ್ಯಾಟ್ಸ್ ಹೌ ದ ಸ್ಟ್ರಗಲ್ ವೆಂಟ್ ಆನ್. ಶಿ ಇಸ್ ದ ಓನ್ಲಿ ಲೇಡಿ ಹೂಸ್ ಇನ್ ಕೋರ್ಟ್, ದೇರ್ ಇಸ್ ಓನ್ಲಿ ಮೆನ್ ಎವ್ರಿವೇರ್. ಅನ್ನೋದು ಆ ಕಾಲದಲ್ಲಿ ಇಟ್ಸ್ ಆಲ್ಮೋಸ್ಟ್ ಲೈಕ್ 30-40 years ago and stuff. So ಆ ಟೈಮಲ್ಲಿ that lady stood front and said no, and she is one of the only lady ಬಾರ್ ಕೌನ್ಸಿಲ್, ನಮ್ಮ ಕರ್ನಾಟಕ ಬಾರ್ ಕೌನ್ಸಿಲ್, ಸ್ಟೇಟ್ ಬಾರ್ ಕೌನ್ಸಿಲ್ ಇದೆ, ಒನ್ ಆಫ್ ದ ಓನ್ಲಿ ಲೇಡೀಸ್ ಹೂ ಆರ್ ಪಾರ್ಟ್ ಆಫ್ ದ್ಯಾಟ್ ಆ್ಯಂಡ್ ಚೇರ್ಮನ್ ಆಗಿ ಎಲ್ಲ ಇದು ಮಾಡಿದರು. ಸೊ ವೆನ್ ದೇರ್ ಆರ್ ಸೋ ಮೆನಿ ಸ್ಪಾಟ್ಲೈಟ್ಸ್ ಫಾರ್ ಅಸ್, ಆ ಥರ ಇರೋ ಸಿನಾರಿಯೋ ಇನ್ನೂ 30 ವರ್ಷದ ಹಳೇ ಸಿನಾರಿಯೋನೇ ಇರಬಾರ್ದು ಅನ್ನೋ ಸೀನ ಇಟ್ಕೊಂಡು ಡೆಲ್ಲಿ ಮತ್ತು ಸುಪ್ರೀಂ ಕೋರ್ಟ್ ಬಾರಲ್ಲಿ ಏನು, ಸುಪ್ರೀಂ ಕೋರ್ಟ್ ಸೆಡ್ ವಿ ವಿಲ್ ಇಂಪ್ಲಿಮೆಂಟ್ ವಿಮೆನ್ಗೆ ಅಂತ ರಿಸರ್ವೇಷನ್ ಕೊಡ್ತೀವಿ. ಅಲ್ಲಿ ಸೀನಿಯರ್ ಕೌನ್ಸಿಲ್ಗೆ ಸೆಪ್ರೇಟ್ ಇರುತ್ತೆ, ಮತ್ತು ಇಲ್ಲಿ ಅಡ್ವೊಕೇಟ್ಸಲ್ಲೇ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸಲ್ಲೇ ಸೆಪ್ರೇಟ್ ಇರುತ್ತೆ. ಸೊ ಡೆಲ್ಲಿ ಬಾರ್ ಅಸೋಸಿಯೇಷನ್ ಹ್ಯಾಡ್ ಟು ಫೈಟ್ ಫಾರ್ ಇಟ್. ಸೊ ದೇ ವೆಂಟ್ ಟು ದ ಹೈಕೋರ್ಟ್ ಆ್ಯಂಡ್ ದೆನ್ ಸುಪ್ರೀಂ ಕೋರ್ಟ್ದು ಆರ್ಟಿಕಲ್ 142 ಅಲ್ಲಿ, ವಿಚ್ ಇಸ್ ದ ಸ್ಪೆಷಲ್ ಪವರ್ ಆಫ್ ದಿ ಸುಪ್ರೀಂ ಕೋರ್ಟ್ ವೇರ್ ಇನ್ ದೇ ಕೆನ್ ಮೇಕ್ ಡಿಸಿಷನ್ಸ್ ಅನ್ನೋದ್ರಲ್ಲಿ, ಇಲ್ಲ ಹೌದು 33% ವಿಮೆನ್ಗೆ ಕೊಡಬೇಕು, ಈ ಎಲೆಕ್ಷನ್ ನಡೆಯುತ್ತಲ್ಲ ಅದರಲ್ಲಿ 33% ಹ್ಯಾಸ್ ಟು ಬಿ ಇದು ಮಾಡಬೇಕು. ಅಷ್ಟೇ ಮಾಡಿದ್ರೆ ಆಗಲ್ಲ. ಇವಾಗ ಹೆಂಗೆ ಒಂದು ಸಂಘದಲ್ಲಿ ಅಂದರೆ ದೇರ್ಸ್ ಪ್ರೆಸಿಡೆಂಟ್, ದೇರ್ಸ್ ಜನರಲ್ ಸೆಕ್ರೆಟರಿ, ದೇರ್ಸ್ ಟ್ರೆಜರರ್ ಆ್ಯಂಡ್ ಆಲ್ ದೀಸ್ ಮೇನ್ ಪೋಸ್ಟ್ ಆ್ಯಂಡ್ ದೇರ್ಸ್ ಗವರ್ನಿಂಗ್ ಡೈರೆಕ್ಟರ್ಸು ಅಥವಾ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಅಂತ ಇರ್ತಾರೆ. ಇಷ್ಟು ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ ಬರೀ ಒಂದು 3 ಜನ ಹೆಣ್ಮಕ್ಳು ಇಟ್ಬಿಟ್ರು ಆಯಿತು ಸಾಕು ಪರವಾಗಿಲ್ಲ ಅಂದರೆ ಇಟ್ ವೋಂಟ್ ವರ್ಕ್ ಔಟ್. ಇನ್ನು ಮೇನ್ ಕೀ ಪೋಸ್ಟ್ ಇದೆಯಲ್ಲ, ಮೇನ್ ಪೋಸ್ಟಲ್ಲಿ ಯಾವತ್ತು ವಿಮೆನ್ ಕೊಡಬೇಕು ಅಂತ ಅಂದ್ಬಿಟ್ಟು ಆ 3 ಕೀ ಪೋಸ್ಟ್ ಇದ್ದರೆ ಒಂದು ಯಾವತ್ತು ವಿಮೆನ್ಗೆ ಇರಬೇಕು ಅಂತ ಒಂದು ಮೀಸಲಾತಿ ಮಾಡಿದ್ರು. ಅದೇನು ಟ್ರೆಜರರ್ ಪೋಸ್ಟಿಗೆ. ಆವಾಗ ಶುರು ಆಗಿದ್ದು ಆಟ. ಸೊ ಡೆಲ್ಲಿ ಹ್ಯಾಡ್ ಟು ರಿಯಲಿ ಫೈಟ್ ಫಾರ್, ಬಿಕಾಸ್ ಐ ಮೆಟ್ ಅಲ್ಲಿ ಯಾರು ಆಲ್ ದ ಲೇಡೀಸ್ ಹೂ ಫಾಟ್ ಫಾರ್ ದಿಸ್ ರಿಸರ್ವೇಷನ್, ಐ ಮೆಟ್ ದೆಮ್ ಇನ್ ಪರ್ಸನ್. ಓಹ್, ದೋಸ್ ಲೇಡೀಸ್ ಆರ್ ಜಸ್ಟ್ ಇನ್ಸ್ಪಿರೇಷನಲ್ ನಮಗೆ, ಆಯಿತಾ, ಅವರು ಹೆಂಗೆ ಮುಂದಾಲೋಚನೆ ತೊಗೊಂಡು ಮಾಡಿದ್ರು ಅಂತ. ಸೊ ದಿಸ್ ಹ್ಯಾಪೆಂಡ್ ಇನ್ ಮೇ 2024. ಸೊ ಆಗಿಂದ ಒಂದು ಸ್ವಲ್ಪ ಮನಸ್ಸಿಗಿತ್ತು, ಓ ಡೆಲ್ಲಿಯಲ್ಲೆಲ್ಲ ಹಿಂಗೆಲ್ಲ ಆಯಿತು, ನಮ್ಮದ್ರಲ್ಲಿ ಇನ್ನೂ ಆಗಿಲ್ವಲ್ಲ. ಸೊ ಅಪ್ಪ ಹ್ಯಾಸ್ ಬೀನ್ ಪಾರ್ಟ್ ಆಫ್ ದಿ ಅಡ್ವೊಕೇಟ್ಸ್ ಅಸೋಸಿಯೇಷನ್ ಸಿನ್ಸ್ ಆಲ್ಮೋಸ್ಟ್ 1990s. ಸೊ ಎವ್ರಿ ಅದರ್ ಎಲೆಕ್ಷನ್ ಹಿಲ್ ವಿನ್, ಹಿಲ್ ಸ್ಟ್ಯಾಂಡ್, ಹಿಲ್ ವಿನ್ ಆ್ಯಂಡ್ ಎವ್ರಿಥಿಂಗ್. ಅದಕ್ಕೆ ಇವಾಗ ಅಪ್ಪ ಇಷ್ಟು ವರ್ಷದಿಂದ ನಾನು ಅವ್ರಿಗೆ ಕೇಳೋದು,
ಇಷ್ಟು ವರ್ಷ ಇದ್ದೀರಾ ಅಸೋಸಿಯೇಷನಲ್ಲಿ, ಒಂದು ಹೆಣ್ಮಕ್ಳಿಗೆ ಮೀಸಲಾತಿ ಅಂತ ಮಾಡೋಕ್ಕಾಗ್ಲಿಲ್ವಾ ನಿಮಗೆ ಅಂತ. ಅವರು ಒಂದು ಸ್ವಲ್ಪ ಹೇಳೋರು, ನೀ ಅಂತ್ಯ ಹಿಂಗೆ ಇಷ್ಟು ಈಸಿಯಾಗಿಲ್ಲ, ಎಲ್ಲರೂ ಅದು ನಾಟ್ ಎವ್ರಿ ಒನ್ ಇಸ್ ಫಾರ್ ಇಟ್ ಬಿಕಾಸ್ ಎವ್ರಿ ಒನ್ ಲವ್ಸ್ ಪವರ್ ಅಟ್ ದಿ ಎಂಡ್ ಆಫ್ ದ ಡೇ. ಅದಕ್ಕೆ ಆಯಿತು ಏನು ಮಾಡೋಣ ಅಂದ್ಬಿಟ್ಟು ದೆನ್ ಐ ಸೆಡ್ you know what, let's take something. We had other ladies. I had no insight of election, politics, ಇವೆಲ್ಲ ಏನೂ ಇರಲಿಲ್ಲ ನಮ್ಮದು. ಸೊ ಯಾರು ಅದರ್ ಲೇಡೀಸ್ ಯಾರು ನಿಲ್ಲಬೇಕು ಅಂತಿದ್ದಾರೆ ನೆಕ್ಸ್ಟ್ ಎಲೆಕ್ಷನ್ ಬಂದಾಗ ಅವ್ರಿಗೆ ಹೇಳಿದ್ವಿ, ನೋಡಿ ಈ ಥರ ಆಗಿದೆ, ನೀವೊಂದು ರೆಪ್ರೆಸೆಂಟೇಷನ್ ಕೊಟ್ಟು ನೀವೊಂದು ಇದು ಮಾಡ್ಕೊಳ್ಳಿ. ಎಲ್ಲರೂ ಹಿಂದೆ ಮುಂದೆ ಮಾತಾಡ್ಕತೆ ಅಷ್ಟೇ ಆಯಿತು, ಫ್ರಮ್ ಮೇ ಟು ಆಲ್ಮೋಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್. ಆ್ಯಂಡ್ ದೆನ್ ಮೈ ಸೀನಿಯರ್ ಇಸ್ ದೇರ್, ಶಿ ಈಸ್ ಆಲ್ಸೋ ಲೈಕ್, ದೀಕ್ಷಾ why haven't you done anything regarding this ಅಂತ, ಇದ್ರ ಬಗ್ಗೆ ಏನು ಇದುವರೆಗೂ ಏನಕ್ಕೆ ಮಾಡಿಲ್ಲ ಅಂತ. ನಾನು ಅಂದೆ, ನೋ ಮ್ಯಾಮ್, ಇಟ್ಸ್ ಬೀನ್ ಇನ್ ದ ಬ್ಯಾಕ್ ಮೈ ಹೆಡ್, ಏನಾದ್ರು ಮಾಡಬೇಕು ಅಂತಿದೆ. ಐ ವಾಸ್ ಅಟ್ ಮೈ ಕಸಿನ್ಸ್ ವೆಡ್ಡಿಂಗ್ ಇನ್ ಗುಲ್ಬರ್ಗಾ. ಆವಾಗ ಶಿ ಗೆಟ್ಸ್ ಆನ್ ಕಾಲ್, ಶೀಸ್ ಲೈಕ್, ಡೂ ಸಮಥಿಂಗ್ ಅಬೌಟ್ ದಿಸ್. ಆಯಿತು ಅಂದ್ಬಿಟ್ಟು ಮೇಡಮ್ ವೆಡ್ಡಿಂಗ್, ಇಟ್ಸ್ ಫೈನ್, ಆನ್ ಸ್ಪಾಟ್ ವಿ ಟೈಪ್ ಆಫ್ ರೆಪ್ರೆಸೆಂಟೇಷನ್ ರೆಡಿ ಮಾಡಿಬಿಟ್ಟು ತಕ್ಷಣ ಅಸೋಸಿಯೇಷನ್ ಕಳಿಸ್ಬೇಕು. ನಾವು ಬೆಂಗಳೂರು ಬಂದಿದ ತಕ್ಷಣ ಫಸ್ಟ್ ಹೋಗಿ ರೆಪ್ರೆಸೆಂಟೇಷನ್ ಕೊಡಬೇಕು. ಆಲ್ಮೋಸ್ಟ್ ಎಲೆಕ್ಷನ್ ಶುರು ಆಗಬೇಕು ಅಂತ ಎಲ್ಲ ಕಾನ್ವರ್ಸೇಷನ್ ವಾಸ್ ಬಿಗಿನಿಂಗ್. ದೆನ್ ವಿ ಸೆಡ್ ವಿ ಗೇವ್ ದ ರೆಪ್ರೆಸೆಂಟೇಷನ್. ದೇ ಸೆಡ್ ಇಲ್ಲ ಎಲೆಕ್ಷನ್ದು ಶುರು ಆಗಬೇಕು ಅಂತ, ಈ ಸಲ ಆಗಲ್ಲ, ನೆಕ್ಸ್ಟ್ ಟೈಮ್ ಮಾಡೋಣ ಅಂತ. ನಾವು ಓಕೆ ಅಂತ ಹಂಗೆ ನಿಲ್ಸೋರು. ಸೀನಿಯರ್ ಬಿಡ್ತಾರಾ, ಹೋರಾಟ ಅಂದರೆ ಹೋರಾಟ ಅಂತ ಅನ್ನೋರು. ಸೊ ಇಲ್ಲ ನಾವು ಹೈಕೋರ್ಟ್ಗೆ ಹೋಗೋಣ ಬನ್ನಿ ಅಂತ. that's how we stepped the court's footsteps. We came before the court and high court ಬಂದಾಗ ಅವ್ರು ಅಂದರು, yes, this is all good if ಅಸೋಸಿಯೇಷನ್ ಆನ್ ಇಟ್ಸ್ ಓನ್ ಅವರಾಗೆ ಅವರು ಬಂದು ಆಯಿತು ವಿಮೆನ್ ರಿಸರ್ವೇಷನ್ ಕೊಡ್ತೀವಿ ಅಂದರೆ ನಮಗೇನು ಅಭ್ಯಂತರ ಇಲ್ಲ, ಕೋರ್ಟ್ ನೀಡ್ ನಾಟ್ ಇಂಟರ್ಫಿಯರ್. ಬಟ್ ನಮ್ಮಿಲ್ಲಿ ಹೈಕೋರ್ಟಲ್ಲಿ ಪವರ್ ಇಲ್ಲ, ಯು ಬೆಟರ್ ಅಪ್ರೋಚ್ ದ ಸುಪ್ರೀಂ ಕೋರ್ಟ್ ಅಂತ ಒಂದು ಫೆನಾಲಿಟಿ ಆಯಿತು ಡ್ಯೂರಿಂಗ್ ಡಿಸೆಂಬರ್-ಜಾನ್ವರಿ ಟೈಮಲ್ಲಿ. ಸೊ ಅವಾಗೇನಂದ್ವಿ, ಸುಪ್ರೀಂ ಕೋರ್ಟು ನಮಗೆ ಸುಪ್ರೀಂ ಕೋರ್ಟಿಗೆಲ್ಲ ಹೋಗೋಷ್ಟು ತಾಕತ್ತಿಲ್ಲ ಅಂತ ನಾನು ಸುಮ್ಮನಾದೆ, ಯಾರು ಸಮನ್ ಎಲ್ಸ್ ವಿಲ್ ಟೇಕ್ ಇಟ್ ಅಪ್. ಸೊ ನಾನು ಫಸ್ಟ್ ಪೆಟಿಷನ್ ಫೈಲ್ ಮಾಡಿದೆ ಸೀನಿಯರ್ ಮುಖಾಂತರ. ಅದಾದಮೇಲೆ ಇನ್ನೊಂದು ಇಬ್ಬರು ಅದರ್ ಲೇಡೀಸ್ ಆಲ್ಸೋ ಫಾಲೋಡ್ ಅಲಾಂಗ್ ಆ್ಯಂಡ್ ವಿ ಹ್ಯಾವ್ ಕರ್ನಾಟಕ ವಿಮೆನ್ ಫೆಡರೇಷನ್ ಅಂತ ಇದೆ, ದೇ ಆಲ್ಸೋ ಫಾಲೋಡ್ ಅಲಾಂಗ್. ಸೊ ಐ ಥಾಟ್ ಅವ್ರು ಯಾರು ಹೋಗ್ತಾರೆ ಬಿಡಿ, ನಮಗೆಲ್ಲ ಸುಪ್ರೀಂ ಕೋರ್ಟ್ ಆಗಲ್ಲ, ಅಪ್ಪನೂ ಅಂದರೆ ಅಲ್ಲೆಲ್ಲ ಖರ್ಚು ನಮ್ಗೆ ಅಷ್ಟೊಂದೆಲ್ಲ ಆಗಲ್ಲ, ನಾವು ಇಲ್ಲಿ ಅವರೇ ಅಷ್ಟೇ ಅಂತ. ಸೀನಿಯರ್ ಹಾಗೆಲ್ಲ ಬಿಡೋಕ್ಕಾಗಲ್ಲ, ವಿ ಆರ್ ಟೇಕಿಂಗ್ ಇಟ್ ಅಪ್ ಸ್ಟೇರ್ಸ್ ಅಂತ. ಸೊ ಆಯಿತು ಅಂದ್ಬಿಟ್ಟು ತಕ್ಷಣ ಏನೇನಾಗುತ್ತೆ, ವಿ ವೆಂಟ್ ಟು ಸುಪ್ರೀಂ ಕೋರ್ಟ್ ಆ್ಯಂಡ್ ಟು ಗೆಟ್ ಇಟ್ ಲಿಸ್ಟೆಡ್ ಆ್ಯಂಡ್ ಆಲ್ ದಟ್ ಜಂಜಟ್. ಇಷ್ಟು ಸ್ಟ್ರಗಲ್ ಇದ್ರೂ ಕೂಡ ಪೀಪಲ್ ವಿಲ್ ಥಿಂಕ್ ನಿಮ್ಮ ಅಪ್ಪ ಇಂದಾನೆ ಅದು ಸಿಕ್ತು ಅಂತ. ಐ ವಾಸ್ ದ ಡ್ರಾಫ್ಟರ್, ಎಲ್ಲ ರೆಪ್ರೆಸೆಂಟೇಷನ್ ಆನ್ ಸ್ಪಾಟ್, ರಿಟ್ ಪೆಟಿಷನ್ ಆನ್ ಸ್ಪಾಟ್ ಎಲ್ಲ ಡ್ರಾಫ್ಟ್ ಮಾಡಿ ರೆಡಿ ಮಾಡಿ ಕಳಿಸೋದ್ರಿಂದ ಹಿಡಿದು ಬ್ಯಾಕ್ ಬೋನ್ ಆಗಿ. ಅಪ್ಪ ಇಸ್ ಆಲ್ವೇಸ್ ದೇರ್ ಟು, ಏನೋ ತಪ್ಪಾಯಿತು ಹೇಳ್ಕೊಡು ಅಂದರೆ ಹೇಳ್ತಾರೆ ಹೊರ್ತು, ಬಟ್ ಹೀ ಈಸ್ ಆಲ್ವೇಸ್ ಲೈಕ್, ನಾನು ಸ್ಪೂನ್ ಫೀಡಿಂಗ್ ಮಾಡಲ್ಲ, ಅವ್ರದ್ದೊಂದು ಪ್ರಿನ್ಸಿಪಲ್ ಇದೆ, ನಾನು ಸ್ಪೂನ್ ಫೀಡಿಂಗ್ ಏನೇನೂ ಮಾಡಲ್ಲ. ಯು ವಾಂಟ್ ಟು ಲುಕ್, ಅವ್ರು ನಾ ಯಾವಾಗಲೂ ವಿ ಹ್ಯಾವ್ ದಿಸ್ ಕಾನ್ಫ್ಲಿಕ್ಟ್ ಏನಂದರೆ, ಅವರು ನೋಡ್ಬಿಟ್ಟು ಕಲಿ ಅಂತಾರೆ, ನಾನು ಯಾವಾಗಲೂ ಅನ್ನೋದು ನಾನು ಏಕಲವ್ಯ ಅಲ್ಲ, ನನಗೆ ಅರ್ಜುನ ದ್ರೋಣಾಚಾರ್ಯರದ್ದು ರಿಲೇಷನ್ಶಿಪ್ ಬೇಕು, ಏಕಲವ್ಯ ದ್ರೋಣಾಚಾರ್ಯ ಬೇಡ ಅಂತ. ಸೊ ಹಾಗೆ ಸುಪ್ರೀಂ ಕೋರ್ಟ್ಗೆ ಹೋದ್ವಿ. ಅಟ್ ಲಾಸ್ಟ್ ವಿ ಗಾಟ್ ಆರ್ಡರ್. ಎಲೆಕ್ಷನ್ ಇಲ್ಲೇನು ಆಗಬೇಕು ಅಂತ ಇತ್ತು, ಇಟ್ ಗಾಟ್ ಸ್ಟೇಡ್ ದೇರ್. ಅಲ್ಲಿ ಹೇಳಿದ್ರು ಇಲ್ಲ, ವಿಮೆನ್ ರಿಸರ್ವೇಷನ್ ಅಂತ ಹಾಕಿಬಿಟ್ಟು ಆಮೇಲೆ ಎಲೆಕ್ಷನ್ಗೆ ಇದು ಮಾಡಿ ಅಂತ. ದೆನ್ ವಿ ವರ್ ಹ್ಯಾಪಿ ಅಬೌಟ್ ದಟ್, ವಿಮೆನ್ ವಿಲ್ ಗೆಟ್ ಸಮ್ ಇದು ಅಂತ. ಆವಾಗೇನಾಯಿತು, ಹೈಕೋರ್ಟಲ್ಲಿ 3 ಪೋಸ್ಟ್ ಇದೆ. ಸೊ 33% ಅಂದರೆ ದೇ ವರ್ 7 posts, ದೇ ಸೆಡ್ ನೋ ಆ್ಯಡ್ 33%. ಸೊ 9 posts ಆಯಿತು. ಅದರಲ್ಲಿ 3 ಮೀಸಲಾತಿ ಹೆಣ್ಮಕ್ಳಿಗೆ ಅಂತ. ಅಲ್ಲಿ ಏನು ಅನಿಸ್ತೋ ಏನೋ, ಸೀನಿಯರು ಅಂದರು, ಅಪ್ಪನೂ ಅಂದರು ಎಲೆಕ್ಷನ್ ನಿಂತು ಬಿಡು ಅಂತ. ಆಮೇಲೆ ಐ ಯು ಸೀರಿಯಸ್ಲಿ, 1 ವಾರ ಇದೆ ಕ್ಯಾಂಪೇನ್ ಮಾಡೋಕ್ಕೆ, ಏನೋ ಅವರೆಲ್ಲ 6 ತಿಂಗಳಿಂದ ಕ್ಯಾಂಪೇನ್ ಮಾಡ್ಕೊಂಡು ಬಂದಿರೋರು. ಸೊ ಅದರಲ್ಲಿ ಆಯಿತು ನೋಡೋಣ ಅಂದ್ಬಿಟ್ಟು ಭರವಸೆ ಹಾಕಿ ಎಲೆಕ್ಷನ್ ನಿಂತ್ವಿ. ಆ್ಯಂಡ್ ಅಪ್ಪಂದು ದೆರ್ ಇಸ್ ಅ ವೆರಿ ಮೇಜರ್ ಪಾಯಿಂಟ್ ದಟ್ ಅಪ್ಪ ಈಸ್ ವೆರಿ ವೆಲ್ ನೋನ್ ಇನ್ ದ ಅಸೋಸಿಯೇಷನ್. ಸೊ ಅದರಿಂದ ಒಂದು ಅಮೃತೇಶ್ ಅನ್ನೋ ವ್ಯಾಲ್ಯೂ ಯಾವತ್ತೂ ಇದ್ದೇ ಇರುತ್ತೆ, ಅದಕ್ಕೆ ಹೆಸರು ತಕ್ಕಂಗೆ ನಾವು ನಿಂತ್ಕೋಬೇಕಷ್ಟೆ. ಸೊ ವಿ ವನ್ ದ ಎಲೆಕ್ಷನ್. ಹಾಗೆ 3 ಜನ ಲೇಡೀಸ್ ಆರ್ ದೇರ್ ನಾವು ಇವಾಗ ಹೈಕೋರ್ಟ್ ಯೂನಿಟಲ್ಲಿ. ಸೊ ದಿಸ್ ವಾಸ್ ದ ಲೇಡೀಸ್ ಫೈಟ್. ಇಟ್ಸ್ ಇಂಟ್ರೆಸ್ಟಿಂಗ್ ಬೈ ದ ವೇ. ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ, ಈಗ ಸಾಕಷ್ಟು ಜನ ನಾವು ಲಾಯರ್ ಆಗಬೇಕು, ಅಡ್ವೊಕೇಟ್ ಆಗಬೇಕು ಅಂತ ಕನಸನ್ನ ಇಟ್ಕೊಂಡು ಬರ್ತಿದ್ದಾರೆ. ಆ್ಯಂಡ್ ಇಯರ್ಲಿ ಅದೆಷ್ಟೋ ಲ್ಯಾಕ್ಸಲ್ಲಿ ಪಾಸ್ ಔಟ್ ಆಗ್ತಾರೆ ಅಂತ ಕೂಡ ಕೇಳಿದ್ದೀವಿ. ಸೊ ಈಗ ಹೊಸದಾಗಿ ಬರ್ತಾ ಇರುವಂತಹ ಅಡ್ವೊಕೇಟ್ ಆಗಲಿ ಅಥವಾ ಲಾಯರ್ ಆಗಲಿ, ಏನೆಲ್ಲ ಅಂದರೆ ಒಂದು ಅಂಶನ ಅವರಲ್ಲಿ ಅಳವಡಿಸ್ಕೋಬೇಕು ಅಂತ. ಅಂದರೆ ನೀವೊಂದು ಅಡ್ವೈಸ್ ಕೊಡ್ತೀರಾ,
ಏನಾಗಿರತ್ತೆ ಅದು ಫ್ಯೂಚರ್ ಅಲ್ಲಿ ಇಫ್ ದೇ ವಾಂಟ್ ಓದೋದು ಕಲೀರಿ. ರೀಡಿಂಗ್ ಸ್ಕಿಲ್ಸ್ ಮಸ್ಟ್ ಆ್ಯಂಡ್ ಶುಡ್. ಹೌದು, ನಾವು ಸ್ಕೂಲ್ ಟೈಮಲ್ಲಿ ಏನು ಅಷ್ಟು ನಾವೆಲ್ ಓದ್ತದೆ ಇಷ್ಟು ನಾವೆಲ್ ಓದ್ತದೆ, ಎಸ್ ಕೀಪ್ ದಟ್ ಹ್ಯಾಬಿಟ್. ನಾವೆಲಿಂದ ಕನ್ವರ್ಟ್ ಇನ್ ಟು ನ್ಯೂಸ್ ಪೇಪರ್ಸ್, ಪ್ರೆಸೆಂಟ್ ರೀಡಿಂಗ್. ಅದು ಕರ್ನಾಟಕದಲ್ಲಿ ಇಫ್ ಯು ವಾಂಟ್ ಟು ಬಿಕಮ್ ಅನ್ ಅಡ್ವೊಕೇಟ್, ಪ್ಲೀಸ್ ರೀಡ್ ಕನ್ನಡ. ದಟ್ಸ್ ಕೈಂಡ್ ಆಫ್ ಅ ಬಿಟ್ ಆಫ್ ಮೈ ದಿಸ್ ಥಿಂಗ್. ಕನ್ನಡ ನ್ಯೂಸ್ ಪೇಪರ್ ಓದಿ, ಆಮೇಲೆ ಇಂಗ್ಲೀಷ್ ನ್ಯೂಸ್ ಪೇಪರ್ಸ್ ಓದಿ. ಹಿಂದೂ ಇಸ್ ಗುಡ್. ಆ ರೀಡಿಂಗ್ ಸ್ಕಿಲ್ಸ್ ಇದೆಯಲ್ಲ, ಒನ್ಸ್ ಯು ಹ್ಯಾವ್ ದಟ್ ರೀಡಿಂಗ್ ಸ್ಕಿಲ್ಸ್, ಯು ವಿಲ್ ಲೇಟರ್ ಆನ್ ಇಲ್ ಹೆಲ್ಪ್ ಯು. ಬಿಕಾಸ್ ನಮಗೆ ಇದುವರೆಗೂ ಇವಾಗ ಹೆಂಗೆ ಡಾಕ್ಟ್ರಿಗೆ ಲೈಫ್ ಲಾಂಗ್ ಓದಬೇಕಿದೆ, ಬಿಕಾಸ್ ದೇ ಹ್ಯಾವ್ ಟು ಕೀಪ್ ಡೆವಲಪಿಂಗ್. ಅಂದರೆ ಅಡ್ವೊಕೇಸಿ ಈಸ್ ಆಲ್ಸೋ ದ್ಯಾಟ್. ನಿಮ್ಗೊಂದು ಹೊಸ ಫೈಲ್ ಬರುತ್ತೆ, ಮತ್ತೆ ಓದು. ಇನ್ನೊಂದು ಏನೋ ಬರುತ್ತೆ, ಮತ್ತೆ ಓದು. ಅದಕ್ಕೊಂದು ರಿಸರ್ಚ್ ಮಾಡು. ಸೊ ರೀಡಿಂಗ್ ಸ್ಕಿಲ್ಸ್ ಇಸ್ ಅ ಮಸ್ಟ್. ಎಲ್ಲರೂ ಅಂತಾರೆ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ. ರೀಡಿಂಗ್ ಸ್ಕಿಲ್ಸ್ ಇದ್ದರೆ ಯು ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಬಿಕಾಸ್ ಆ ರೀಡಿಂಗು, ರೈಟಿಂಗು, ಲ್ಯಾಂಗ್ವೇಜ್ ಸ್ಕಿಲ್ಸ್ ಒಂದು ಅದಿಷ್ಟಿದ್ರೆ ಹೆಂಗಾರು ಯು ಕ್ಯಾನ್ ಟ್ಯಾಕಲ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ದೆನ್ ವೆನ್ಸ್ ಯು ಜಾಯ್ನ್ ಯುವರ್ ಲಾ ಸ್ಕೂಲ್ ಶುರು ಆಗಿದ ತಕ್ಷಣ ಇಟ್ಸ್ ಬೆಟರ್ ಸ್ಟಾರ್ಟ್ ರೀಡಿಂಗ್ ಆಲ್ ಯುವರ್ ಬೇರ್ ಆ್ಯಕ್ಟ್ಸ್. ಇದು ಏನೋ ಇವಾಗ ಐ ಪಿ ಸಿ ಇಲ್ಲ, BNSS, BNS ಅವೆಲ್ಲ ಓದೋಕ್ಕೊಂದು ಸ್ವಲ್ಪ ಶುರು ಮಾಡಿ ಹಾಗೆ ಹಿಂಗೆ ಕಣ್ಣು ಮಾಡ್ಕೊಳ್ಳಿ. ಸೊ ಅಟ್ಲೀಸ್ಟ್ ನಾಟ್ ಎವ್ರಿ ಒನ್ ವಿಲ್ ರಿಮೆಂಬರ್ ಎವ್ರಿಥಿಂಗ್, ಬಟ್ ಒಂದು ಸ್ವಲ್ಪನಾದ್ರು ಯು ವಿಲ್ ಹ್ಯಾವ್ ಅ ಟಚ್ ಟು ಇಟ್ ಅಂತ. ಸೊ ಹಾಗೆ CPC ಎಷ್ಟು ಜೀವನ ಪೂತ್ರಿ ಹೋದ್ರೂ ಆಗಲ್ಲ, ಸಿವಿಲ್ ಪ್ರೊಸೀಜರ್ ಕೋಡು. ಬಟ್ ಕೀಪ್ ಇನ್ ಟಚ್ ವಿತ್ ಯುವರ್ ಬುಕ್ಸ್, ದಟ್ ಈಸ್ ಮ್ಯಾಂಡೇಟ್. ಈಗ ನೀವು ಮ್ಯಾಟ್ರಿಮೋನಿಯಲ್ ಇದು ಕೂಡ ಹ್ಯಾಂಡಲ್ ಮಾಡ್ತೀನಿ ಅಂತಂದರೆ, ಈಗ ತುಂಬ ಜನಕ್ಕೆ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ. ಅದರಲ್ಲೂ ಹೆಣ್ಮಕ್ಳಿಗೆ, ಗಂಡು ಮಕ್ಕಳಿಗೆ. ವುಮೆನ್ ರೈಟ್ಸ್ ಬಗ್ಗೆ ಕೂಡ ನೀವು ಮಾತಾಡ್ತೀರಾ ಅಂತ ಕೇಳ್ಪಟ್ಟೆ ನಾನು. ಸೊ ಈಗ ಸಾಕಷ್ಟು ಜನ, ಅಂದರೆ ನಮ್ಮ ಇಂಡಿಯಾದಲ್ಲಿ ಪಾಲಿಗಮಿ ಅನ್ನೋದು ತುಂಬ ಜಾಸ್ತಿನೇ ಇದೆ. ಅಂದರೆ ಫಾರ್ ಎಕ್ಸಾಂಪಲ್ ಸೆಲೆಬ್ರಿಟೀಸ್ನೇ ತಗೊಳ್ಳೋದಾದ್ರೆ, ಒಬ್ರಿಗೆ ಮದುವೆ ಆಗಿರ್ತಾರೆ, ಬಟ್ ಸ್ಟಿಲ್ ದೇ ವಿಲ್ go and get married once again, which is illegal. So we have bigamy to for it, which is definitely illegal, and criminal action can be taken against them. We do not, at least in the Hindu Marriage Act, polygamy is not allowed. Bigamy is not allowed. ಮದುವೆ ಆದಾಗ when there is proper proof, ಹೋಗಿ ಕಂಪ್ಲೇಂಟ್ ಕೊಟ್ಟು ಕ್ರಿಮಿನಲ್ ಆ್ಯಕ್ಷನ್ ತೊಗೋಬಹುದು. ಬಟ್ ಅದೇ ವೆನ್ ಇಟ್ಸ್ ನಾಟ್, ಮೊದಲು ಅಡಲ್ಟ್ರಿ ಇತ್ತು. ಸೊ ಇಫ್ ಯು ನಾಟ್ ಮ್ಯಾರಿಡ್ ಬಟ್ ಯು ಹ್ಯಾವಿಂಗ್ ಎನ್ ಅಫೇರ್ ಎಕ್ಸ್ಟರ್ನಲಿ ಫ್ರಮ್ ಯುವರ್ ಮ್ಯಾರೇಜ್, ಅಡಲ್ಟ್ರಿ ಬೇಸಿಸಲ್ಲಿ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಇತ್ತು. ಬಟ್ ಡ್ಯೂ ಟು ದ ರೀಸೆಂಟ್ ಜಜ್ಮೆಂಟ್ಸ್ ಇನ್ ದ ಪಾಸ್ಟ್ ಫ್ಯೂ ಇಯರ್ಸ್, ಕ್ರಿಮಿನಲೈಸ್ ಮಾಡೋಕ್ಕಾಗಲ್ಲ. ಇಟ್ ಕಾಂಟ್ ಬಿ ಕಾಲ್ಡ್ ಎ ಕ್ರಿಮಿನಲ್ ಆ್ಯಕ್ಟ್. ಅದರಿಂದ ಆನ್ ದ ಬೇಸಿಸ್ ಆಫ್ ದಟ್ ಡಿವೋರ್ಸ್ ತೊಗೋಬೋದು ಅಂತ ಒಂದು ಸ್ಟ್ಯಾಂಡಿಂಗು. ವಾಟ್ ನಮ್ಮ ಅದು ಹಿಂದೂ ಲಾಸಲ್ಲಿ, ಹಿಂದೂ ಡಿವೋರ್ಸ್ ಇದು ಮಾಡೋದ್ರಲ್ಲಿ ಡಿವೋರ್ಸ್ ತೊಗೊಳಕ್ಕೆ ಒಂದು ಅಡಲ್ಟ್ರಿ, ಯು ಪ್ರೂವ್ ದ ಅಡಲ್ಟ್ರಸ್ ಸ್ಪೌಸ್ ಆ್ಯಂಡ್ ದೆನ್ ಯು ಗೆಟ್ ಅ ಡಿವೋರ್ಸ್ ಆನ್ ಅ ಬೆಟರ್ ಫುಟಿಂಗ್. ಅಲ್ಲ ಅಂದರೆ ಎಸ್, ದೇರ್ ಇಸ್ ನೋ ಬೈಗಮಿ. ಡು ನಾಟ್ ಗೆಟ್ ಇನ್ ಟು ಅ ಸೆಕೆಂಡ್ ಮ್ಯಾರೇಜ್ ವಿತೌಟ್ ಗೆಟಿಂಗ್ ಡಿವೋರ್ಸ್ ಫ್ರಮ್ ಯುವರ್ ಫಸ್ಟ್ ಮ್ಯಾರೇಜ್. ಅಟ್ ಲೀಸ್ಟ್ ಆಫ್ಟರ್ ಯು ಗೆಟ್ ಡಿವೋರ್ಸ್ ದೆನ್ ಅಫ್ಕೋರ್ಸ್ ಯು ಕ್ಯಾನ್ ಆಲ್ವೇಸ್ ರೀಮ್ಯಾರಿ, ಬಟ್ ಮಾಡೋಕ್ಕೆ ಹೋಗ್ಬೇಡಿ. ಆ್ಯಂಡ್ ಅದು ಇನ್ನೊಂದೆಷ್ಟು ಕನ್ಫ್ಯೂಷನ್ಸ್ ಏನು ಅಂತಂದರೆ, ಈವನ್ ದೋ ದ ಗೆಟ್ ಇನ್ ಟು ಅನದರ್ ಮ್ಯಾರೇಜ್, ಅಥವಾ ಇನ್ನೊಬ್ರನ್ನ ಯಾರನ್ನೋ ಮದುವೆ ಆಗಿರ್ತಾರೆ, ಫಸ್ಟ್ ವೈಫ್ಗೂ ಕೂಡ ಡಿವೋರ್ಸ್ ಕೊಟ್ಟಿರಲ್ಲ. ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಫಸ್ಟ್ ವೈಫ್ ಯಾವ ರೀತಿಯಾದಂತಹ ಲಾನ ಅಪ್ರೋಚ್ ಮಾಡ್ಬೋದು? ಸೊ ಬೇಸಿಕಲಿ ಶಿ ಕ್ಯಾನ್ ಗೋ ಗಿವ್ ಅ ಕಂಪ್ಲೇಂಟ್ ಟು ದ ಪೊಲೀಸ್ ಸ್ಟೇಷನ್, ಬೈಗಮಿ ಆನ್ ದ ಬೇಸಿಸ್, ಆ್ಯಂಡ್ ಅಲ್ಲಿ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಶುರು ಆಗುತ್ತೆ. ಆಯಿತಾ? ಇದರಲ್ಲಿ ಶಿ ಹ್ಯಾಸ್ ಅ ಪ್ರೂಫ್ ದಟ್ ದೇವ್ ಗಾಟ್ ಮ್ಯಾರಿಡ್, ದೇ ಆರ್ ಲಿವಿಂಗ್ ಟುಗೆದರ್ ಆ್ಯಂಡ್ ಎವ್ರಿಥಿಂಗ್. ಸೊ ದ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಸೈಡ್ ಆಗುತ್ತೆ. ಆಮೇಲೆ ಶಿ ಡಸಂಟ್ ವಾಂಟ್ ಟು ಸ್ಟೇ ವಿತ್ ಹಿಮ್ ಎನಿಮೋರ್. ಅಂದರೆ ಡಿವೋರ್ಸ್ ತೊಗೋಬೇಕು, ಅವನ್ನ ಬಿಡಬೇಕು, ಆಯಿತು ಹೋಗಲಿ, ಬಟ್ ಕ್ರಿಮಿನಲಲ್ಲೂ ಅದೊಂಥರ ಪಾಠ ಕಲಿಸ್ದಂಗೆ ಆಗುತ್ತೆ. ಪ್ಲಸ್ ಡಿವೋರ್ಸ್ ಮಾತ್ರ ಸಿಗುತ್ತೆ ಅವ್ರಿಗೆ. ಏನು, ದೀಸ್ ಆರ್ ದಿ ಟೂ ವೆರೈಟೀಸ್ ಆಫ್. ಬೇಡ ಅಂತ ಅಂದರೆ, ಡಿವೋರ್ಸ್ ಬೇಡ ಅಂದರೆ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಹೋಗುತ್ತೆ, ಅವಾಗ ಒಂದು ಸ್ವಲ್ಪ ಕಟ್ಟಾಕ್ದಂಗೆ ಆಗುತ್ತೆ. ಸೊ ವಾಪಸ್ ಬರ್ಬೋದು ಅಂತ ಪೀಪಲ್ ವುಡ್ ಥಿಂಕ್. ಬಟ್ ಸಿ ಒನ್ಸ್ that's where emotions, each case is a different scenario ಅನ್ನೋದು. ಅದಕ್ಕೆ ಅವ್ರಿಗೇನೋ ಇಲ್ಲ ನಾನು ತಪ್ಪಾಯಿತು ಅಂತ ವಾಪಸ್ ಬಂದರೆ ಚೆನ್ನಾಗಿ ನೋಡಿಕೊಂಡ್ರೆ ಒಳ್ಳೆಯದು. ಇಲ್ಲ ವಾಪಸ್ ನಾಯಿ ಬಾಲ ಡೊಂಕು ಅಂದರೆ ದೇ ವಿಲ್ ಕೀಪ್ ಆನ್ ಗೋಯಿಂಗ್ ಬ್ಯಾಕ್. ಯು ಕಾಂಟ್ ರಿಯಲಿ ರಿಸಾರ್ಟ್. ದ್ಯಾಟ್ ಈಸ್ ವೇರ್ ಐ ಥಿಂಕ್ ಈ ಇದಂತರ ಅಯ್ಯೋ ಈ ಮಧ್ಯ ತುಂಬ ಡಿವೋರ್ಸ್ ಜಾಸ್ತಿಗಳಾಗೋಗಿದೆ ಅಂತ. ಎಸ್, ದೇರ್ ಇಸ್ ದಟ್ ಲೈನ್. ಎಕ್ಸ್ಟ್ರೀಮ್ ಸರ್ಕಮ್ಸ್ಟೆನ್ಸ್ ಹೋಗಿರ್ತವೆ ಫ್ಯಾಮಿಲೀಸು, ವೆರಿನ್ ಇರ್ರಿವೋಕಬಲ್ ಮ್ಯಾರೇಜ್ ಅಂತ ಅಂದಾಗ, ಇರ್ರಿವೋಕಬಲ್ ಬ್ರೇಕ್ ಡೌನ್ ಆಫ್ ಮ್ಯಾರೇಜ್ ಅಂದಾಗ, ಸೊ ಏನು ಎಷ್ಟೇ ಏನೋ ಸಮಜಾಯಿಸಿ ಪಂಚಾಯಿತಿ ಮಾಡಿ ಇದು ಮಾಡಿದ್ರು ಅವರಿಬ್ಬರು ಒಟ್ಟಿಗೆ ಇರಲ್ಲ ಅಂದರೆ ಮಾಡೋಕ್ಕಾಗಲ್ಲ. ಹೇಳ್ತಿರ್ತಾರಲ್ಲ ಹೆಂಗೆ,
ಒಂದು ಕತ್ತೆನ ಹೋಗಿ ನೀರಿಗೆ ನಿಲ್ಲಿಸ್ಬೋದು ನೀರು ಕುಡಿ ಅಂತ, ಅದಕ್ಕೆ ನೀರು ಕುಡ್ಸೋಕ್ಕಾಗಲ್ಲ. ಸೊ ಯು ಕಾಂಟ್ ರಿಯಲಿ ಮೇಕ್ ದೆಮ್ ಸ್ಟೇ ಟುಗೆದರ್ ವೆನ್ ದೇ ಹ್ಯಾವ್ ಬ್ರೋಕನ್ ಡೌನ್. ಸೊ ಸಿಮಿಲರ್ಲಿ ಇದೇ ಟೈಮಲ್ಲಿ ಅವ್ರು ಕೇಳಿ ಮಾಡಿ ಈ ಥರ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಆಗಿ ಇಲ್ಲ ವಾಪಸ್ ಬರ್ತೀವಿ ಅಂತ ಅದೊಂದು ಏನೋ ಕಟ್ಟಾಗ್ದಂಗೆ ಆದಾಗ ಎಲ್ಲರೂ ಏನಾದ್ರು ಉಸಿರಾಡೋಕ್ಕೆ ದಾರಿ ಹುಡುಕ್ತಾರೆ. ಸೊ ಹಾಗೆ ವಾಪಸ್ ಬರ್ಬೋದು ಹೊರ್ತು ಅದರ್ವೈಸ್ ಡಿವೋರ್ಸ್ ಇಸ್ ಅನದರ್ ಸಿನಾರಿಯೋ. ಇಲ್ಲಾಂದರೆ ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸು ಇದೆ, ವೆರ್ ಇನ್ ದೇ ಕೆನ್ ಅಪ್ಲೈ ಆ್ಯಂಡ್ ಸೇ ದಿಸ್. ಬಟ್ ಕೋರ್ಟ್ ಆರ್ಡ್ರ್ ಮಾಡ್ಬೋದು, ಬಟ್ ಕೋರ್ಟ್ ಕಾಂಟ್ ಕಂಪೆಲ್, ಅಂದರೆ ಅವ್ರಿಗೆ ಹಿಡಿದು ವಾಪಸ್ ಬನ್ನಿ ಮನೆಗೆ ಅಂತ ಮಾಡ್ಲಿಕ್ಕಾಗೋದಿಲ್ಲ. ಸೊ ಇಟ್ಸ್ ಆಲ್ವೇಸ್ a remedy which you have to think on each case by case basis ಅಂತ. ಆ್ಯಂಡ್ ಇನ್ನೊಂದೇನಾಗಿದೆ ಅಂದರೆ ಈಗ ಟ್ರೆಂಡ್ ಅಂತಲೇ ಹೇಳ್ಬೋದು. ಅಂದರೆ ನಾಟ್ ಎವ್ರಿ ಒಂದು ಕೆಲವು ಹೆಣ್ಣುಮಕ್ಕಳು ಅಥವಾ ಕೆಲವರು ಮಹಿಳೆಯರೇನಿದ್ದಾರೆ ಮದುವೆ ಆಗ್ತಾರೆ, 1 ವರ್ಷ 2 ವರ್ಷ ಸಂಸಾರ ಮಾಡ್ತಾರೆ, ಮತ್ತೆ ಡಿವೋರ್ಸ್ ತಗೋತಾರೆ, ಪರಿಹಾರಕ್ಕೆ ಬೇಡಿಕೆ ಇಡ್ತಾರೆ. ಅದು ದೊಡ್ಡ ಬಿಗ್ ಅಮೌಂಟ್. ಅದು ರೀಸೆಂಟಾಗೆ ಸುಪ್ರೀಂ ಕೋರ್ಟಲ್ಲಿ ಅದನ್ನು ನಾವು ಕೇಳ್ಪಟ್ವಿ ಕೂಡ. ಯಾಕೆ ಈ ಥರ ಆಗತ್ತೆ ಅನ್ನೋದು ಒಂದು ಹೇಳ್ತೀನಿ. ಲೆಟ್ಸ್ ಗೋ ಬ್ಯಾಕ್ ಟು ದ ಪಾಸ್ಟ್. ಹಿಂದೆ ನಡೀತಿತ್ತು ಮೊದಲಿಂಗೆ ಜಾಯಿಂಟ್ ಫ್ಯಾಮಿಲಿಗಳಿದ್ರು, ದೊಡ್ಡ ಫ್ಯಾಮಿಲಿ ಇದ್ದು, ಏನೋ ಒಂದು 30-40 ಜನ ಜೊತೆಗಿರೋರು, ದೊಡ್ಡಪ್ಪ ಚಿಕ್ಕಪ್ಪ ಅಜ್ಜ ಅಜ್ಜಿ ಮುತ್ತಜ್ಜಿ ಎಲ್ಲರೂ ಜೊತೆಗಿರೋರು. ಅವಾಗ ಏನಾಗ್ತಾಯಿತ್ತು, ಹಿಂಗೆ ಏನೋ ಸಣ್ಣ ಪುಟ್ಟ ಹೆಣ್ಮಕ್ಳು ಮನೇಲಿ ನೋಡಿಕೊಂಡು ಇದನ್ನೆಲ್ಲ ಮಾಡ್ತಿದ್ರು, ಗಂಡು ಮಕ್ಕಳು ಗದ್ದೆ ತೋಟ ಅದು ಇದು ಎಲ್ಲ ಮುಗಿಸ್ಕೊಂಡು ಬರ್ತಿದ್ರು. ಅಲ್ಲೇ ಏನೋ ಒಂದು ಸ್ವಲ್ಪ ಕಲಹ ಆದರೆ ದೊಡ್ಡವರು ಒಂದು ಸ್ವಲ್ಪ ಕೂತ್ಕೊಂಡು ಪಂಚಾಯಿತಿ ಮಾಡಿ, ಆಯ್ತು ನೀವಿಬ್ಬರು ಗಂಡ ಹೆಂಡತಿ ಒಂದು ಸ್ವಲ್ಪ ಧರ್ಮಸ್ಥಳಕ್ಕೆ ಹೋಗಿ ಬಂದುಬಿಡಿ ಅಂದ್ಬಿಟ್ಟು ದುಡ್ಡು ಕೊಟ್ಬಿಟ್ಟು. ಸೊ ದಿಸ್ ವಾಸ್ ದೇರ್ ವೇ ಆಫ್ ಟೆಲಿಂಗ್, ನೀವಿಬ್ಬರೇ ಹೋಗಿ ರಿಸಾಲ್ವ್ ಮಾಡ್ಕೊಂಡು ಬನ್ನಿ, ದೇವಸ್ಥಾನಕ್ಕೂ ಹೋಗಿ ಬಂದಂಗೆ ಆಗುತ್ತೆ, ಒಂದು ಸ್ವಲ್ಪ ಮನಸ್ಸಿಗೂ ಒಂದು ಸ್ವಲ್ಪ ಶಾಂತಿ ಸಿಕ್ಕಂಗೆ ಆಗುತ್ತೆ. ದಿಸ್ ವಾಸ್ ದೇರ್ ವೇ ಆಫ್ ಕಮಿಂಗ್ ಟು ವಾಟ್ ಇವಾಗ ಏನು ಮಾಡ್ತೀವಿ, ಕೋರ್ಟಿಗೆ ಬಂದುಬಿಡ್ತಾರೆ, ಆವಾಗ ಮೀಡಿಯೇಷನ್ ಅಂತ ಬರುತ್ತಲ್ಲ, ದಿಸ್ ಮೀಡಿಯೇಷನ್ ವಾಸ್ ಹ್ಯಾಪನಿಂಗ್ ಬಿಫೋರ್ ಇನ್ ದ ಫ್ಯಾಮಿಲಿ. ಸೊ ಅಟ್ ದ್ಯಾಟ್ ಟೈಮ್ ಒಂದು ಸ್ವಲ್ಪ ಹೊಂದಾಣಿಕೆ ಇಟ್ಕೊಂಡು ಆಯಿತು ಪರವಾಗಿಲ್ಲ ಅಂತ ಅವ್ರ ಮನಸ್ಸಿಗೆ ಒಂದು ಸ್ವಲ್ಪ ಶಾಂತಿ ತೊಗೊಂಡು ವಾಪಸ್ ಬರೋರು, ಆ್ಯಂಡ್ ದೇ ಟ್ರೈ ಟು ಲಿವ್ ಟುಗೆದರ್. ಆವಾಗ ಅದೇನು ಅಡ್ಜಸ್ಟಬಿಲಿಟಿ, ನಾನು ಅದೇ ಅಂತೀನಿ, ಪೀಪಲ್ ಆರ್ ಆಲ್ ಲೈಕ್, ಓ ಮೈ ಗಾಡ್ ಐ ವಾಂಟ್ ಟು ಗೆಟ್ ಮ್ಯಾರಿಡ್ ಟು ಅ ಗಾಯ್ ಐ ಲವ್, ಅಯ್ಯೋ ಪ್ರೀತಿ ಮಾಡಿಸ್ಬಿಟ್ಟೆ, ಪ್ರೀತಿ ಮಾಡಿದ್ದೇ ನಾ ಮದುವೆ ಆಗಬೇಕು ಅಂತೆಲ್ಲ ಅಂತಾರೆ. ಬಟ್ ಪ್ರೀತಿ ಈಸ್ ನಾಟ್ ದ್ಯಾಟ್ ಇಂಪಾರ್ಟೆಂಟ್. ಕಂಪ್ಯಾಟಿಬಿಲಿಟಿ ಇದೆಯಲ್ಲ, ಅವರಿಬ್ರದ್ದು ಹೊಂದಾಣಿಕೆ, ನಾನು ಇದ್ರಲ್ಲಿ ಅಡ್ಜಸ್ಟ್ ಆಗ್ತೇನೆ, ನೀನು ಇದ್ರಲ್ಲಿ ಅಡ್ಜಸ್ಟ್ ಆಗು, ಅಥವಾ ನಾನು ಇದರಲ್ಲಿ ಇನ್ನೊಂದರಲ್ಲಿ ಅಂತ ಆ ಹೊಂದಾಣಿಕೆ ಇದೆಯಲ್ಲ, ಅದು ಬಂದುಬಿಟ್ರೆ ನೋ ಒನ್ ಕ್ಯಾನ್ ಬ್ರೇಕ್ ಡೌನ್. ದಟ್ ಈಸ್ ವಾಟ್ ಮ್ಯಾಟರ್ಸ್ ಅಟ್ ದಿ ಎಂಡ್ ಆಫ್ ದ ಡೇ. ಸೊ ಇವಾಗ ಏನಾಗುತ್ತೆ, ಆ್ಯಂಡ್ ದೆನ್ ಆ ಕಾಲ ಎಲ್ಲ ಬಂತು, ಅದು ಹಳ್ಳಿಗಳಿತ್ತು. ಆಮೇಲೆ ಪೇಟೆಗೆ ಬಂದಿದ ತಕ್ಷಣ ಏನಾಯಿತು, ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ, ಎಲ್ಲರೂ ಏನೋ ಗಂಡ ಹೌದು ದುಡಿತಿದ್ದ ಎಲ್ಲ ಆಯಿತು, ಬಟ್ ಒಂದು ಮನೆ ನಡ್ಸೋಕ್ಕೆ ಇನ್ನೊಂದು ದುಡಿಯೋ ಕೈ ಬೇಕು ಅಂದಾಗ ಹೆಣ್ಮಕ್ಳು ಆಯಿತು ನಾನು ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಳ್ತೀನಿ ಅಂದ್ಬಿಟ್ಟು ಅಲ್ಲೂ ದುಡಿಯೋಕ್ಕೆ ಹೋದರು. ಅಟ್ ದಿಸ್ ಟೈಮ್ ಅದೊಂದು ರೆಸ್ಪಾನ್ಸಿಬಿಲಿಟಿ ಬಂತು, ಪ್ಲಸ್ ಇಂಡಿಪೆಂಡೆನ್ಸು ಬಂತು. ಆ್ಯಂಡ್ ದಿಸ್ ಈಸ್ ವೇರ್ ವಿಮೆನ್ ಅಂಡರ್ಸ್ಟುಡ್, ನನಗೆ ಇದೊಂದೇ ಅಲ್ಲ, ಇದು ಇನ್ನೊಂದು ವರ್ಲ್ಡ್ ಇದೆ ಅಂತ. ಸೊ ಅಟ್ ದ ಸೇಮ್ ಟೈಮ್ ಹೌ ಮೆನ್ ವುಡ್ ಬಿಹೇವ್ ವೆನ್ ದೇ ಆರ್ ಗಿವನ್ ದೇರ್ ಓನ್ ಫ್ರೀಡಮ್, ವಿಮೆನ್ ವಾಸ್ ಲೈಕ್ ಹೌದು ನಂದು ಅಸ್ತಿತ್ವ ಅಂತ ಇದೆ, ನಂದು ಇಂಡಿಪೆಂಡೆನ್ಸ್ ಅಂತ ಇದೆ ಅಂತ ಅದು ಶುರು ಆಯಿತು. ಈ ಗೊತ್ತಾಗೋ ರೀಸನ್ ಮುಂಚೆ ಗಂಡು ಮಕ್ಳಿಗೆ ಮನೇಲೇ ಇರ್ತೀಯ, ಹೌದು ಅದು ಇದು ಆ ದಬ್ಬಾಳಿಕೆನೂ ಶುರು ಆಗಿತ್ತು. ಸೊ ವೆನ್ ದ್ಯಾಟ್ ಇನ್ಕ್ರೀಸ್, ಲೈಕ್ ನಮ್ಮ ತಂದೆ ತಾಯಿ ಅವ್ರ ಅಬಾವ್ ಜನ್ರೇಷನ್ ನೋಡಿದ್ರೆ ವೆರಿನ್ ಗಂಡು ಮಕ್ಕಳು ಹೋಗಿ ದುಡಿತಾ ಇದ್ರು, ಹೆಣ್ಮಕ್ಳು ಬರೀ ಮನೇಲೇ ದುಡ್ದು ಮಾಡಿ ಇದು ಮಾಡಿ. ಇಟ್ಸ್ ಅನ್ಪೇಯ್ಡ್ ಲೇಬರ್ ಅಟ್ ದಿ ಎಂಡ್ ಆಫ್ ದ ಡೇ, ಲೈಕ್ ದ ಮೋಸ್ಟ್ ಅನ್ಪೇಯ್ಡ್ ಲೇಬರ್. ಇಫ್ ದೇ ವೇರ್ ಪೇಯ್ಡ್, ಐ ಥಿಂಕ್ GDP ಎಲ್ಲ ಇನ್ನೂ ಜಾಸ್ತಿ ಆಗೋಗೋದು. ಸೊ ಹಂಗೆ ಇಟ್ ವಾಸ್ ದ್ಯಾಟ್ ವೆನ್ ಅವ್ರು ವರ್ತ್ ವೈಲ್ ಗೊತ್ತಾಯಿತು, ಈ ಏನಂತಾರ ಮನೇಲೇ ಅಷ್ಟು ಹಿಂಸೆಗೇಡಿ ಇದು ಮಾಡಿ ಕಾಂಪ್ರಮೈಸ್ ಮಾಡಿಕೊಂಡು ಸ್ಯಾಕ್ರಿಫೈಸ್ ಮಾಡಿಕೊಂಡು ಜೀವನ ನಡೆಸಿರೋದನ್ನ ಅದು ಮಕ್ಕಳೆಲ್ಲ ನೋಡಿರ್ತಾರೆ. ದ್ಯಾಟ್ ವಿಲ್ ಇಂಪ್ಯಾಕ್ಟ್ ಆನ್ ದ ಮೈಂಡ್ಸ್ ಆಫ್ ಮಕ್ಕಳು. ಬಟ್ ಈ ಮಕ್ಕಳನ್ನ ಎಲ್ಲ ಓದಿಸಿ ಇವ್ರನ್ನ ಬೆಳೆಸಿ ಮಾಡೋಣ ಅಂದಾಗ ಅವ್ರಿಗೆ ಅನಿಸುತ್ತೆ, ಹೌದು ನಾನು ಈ ಥರ ಇರೋಕ್ಕೆ ಬೇಕಿಲ್ಲ, ನನಗೆ ಈ ಥರ ಕಟ್ಟಾಗ್ದಂಗೆ ನಂಗೆ ಇರೋಕ್ಕೆ ಇಷ್ಟ ಇಲ್ಲ ಅಂತ. ಅಫ್ಕೋರ್ಸ್ ದೇ ವಿಲ್ ಬಿಕಮ್ ಇಂಡಿಪೆಂಡೆಂಟ್. ಈ ಇಂಡಿಪೆಂಡೆನ್ಸ್ ಬಂದಾಗ men are used to this one per thing. So the son who would have grown up will be like, ಅಪ್ಪನ ಥರ ನಾನು ಹಿಂಗೆ ಇದು ಮಾಡ್ತೀನಿ. ಸೊ ದ್ಯಾಟ್ ಕಂಪ್ಯಾಟಬಿಲಿಟಿ ವೋಂಟ್ ಕಮ್. ಏನಕ್ಕೆ ಅವ್ರದ್ದೇನು ಮನಸ್ಸಿರುತ್ತೆ, ನಂದೇ ಈಗೋ, ನಂದೇ ಹೆಡ್ಡು, ನಾನು ಮಾಡಿದ್ದೇ ಎಲ್ಲ ಅಂತ.
ವೆರಸ್ ಹೆಣ್ಮಕ್ಳಿಗೂ ಬಂದಿರುತ್ತೆ ನಂದು ಇಂಡಿಪೆಂಡೆನ್ಸ್ ಇದೆ, ನಾನು ಏನು ಬೇಕು ಮಾಡ್ತೀನಿ. ಸೊ ದಿಸ್ ಈಗೋ ಕ್ಲಾಶ್ ಹ್ಯಾಪನ್ಸ್, ದೆನ್ ಯು ಕಾಂಟ್ ಗೆಟ್ ಎನಿ ಒನ್ ಟು ಟಾಕ್ ಟು ಈಚ್ ಅದರ್. ಸೊ ಇಟ್ಸ್ ಆಲ್ ಅಬೌಟ್ ಅ ಈಗೋ ಕ್ಲಾಶ್ ಆರ್ ಇಟ್ಸ್ ಆಲ್ ಅಬೌಟ್ ನೊಂದಿ ಹಿಂಸೆಗೇಡಿ ಆಮೇಲೆ ಅದು ಸಿಟ್ಟಿಗೆ ಹೋಗಿ ಆಮೇಲೆ ಅದನ್ನ ದ್ವೇಷ ಆಗುತ್ತಲ್ಲ, ಈ ಟೈಮಲ್ಲಿ ಈ ಕಲಹಗಳು ಶುರು ಆಗೋದು ಅಟ್ ದಿ ಎಂಡ್ ಆಫ್ ದ ಡೇ. ಇವಾಗ ಅಪ್ಪ ಅಮ್ಮನ ಮನೇಲಿ ಹೆಂಗೆ ನಾವು ಬೆಳೆದಿರ್ತೀವಿ ಹೆಣ್ಮಕ್ಳು, ಅದೇ ಥರ ಒಂದು ಸ್ವಲ್ಪ ಪ್ರೀತಿ ಪ್ರೇಮ ಕೊಟ್ಟು ಗಂಡನ ಮನೆಗೆ ಹೋದಾಗ ಅವಾಗ ಅದೇ ಥರ ಬೆಳೆಸಿದಾಗ ಓಕೆ ಅದು ಇದು ಅಷ್ಟೊಂದು ಡಿಫ್ರೆನ್ಸ್ ಇಲ್ಲ ಅಂತ ಒಂದು ಸ್ವಲ್ಪ ಕಂಪ್ಯಾಟಬಲ್ ಆಗಿ ಹೋಗ್ತೀವಿ. ಬಟ್ ವೆನ್ ದೇಸ್ ಡ್ರಾಸ್ಟಿಕ್ ಚೇಂಜಸ್, ಅದು ಯಾರೋ ಮನೆ ಹುಡುಗಿ ಬಂದಿದ್ದಾಳೆ ನಮ್ಮ ಮನೇಲಿ ಸುಮ್ಮನೆ ಇದ್ದಾಳೆ ಅಂತ ಆ ಮೈಂಡ್ ಸೆಟ್ ಬಂದುಬಿಡುತ್ತಲ್ಲ, ಆವಾಗ ಕಲಹಗಳು ಶುರು ಆಗುತ್ತೆ. ದಟ್ಸ್ ವಾಟ್ಸ್ ಹ್ಯಾಪನ್ಸ್. ಆ ಕಂಪ್ಯಾಟಬಿಲಿಟಿ ಇಲ್ಲದೇನೆ ನೋಡ್ಬಿಟ್ಟು ಮದುವೆ ಮಾಡಿಬಿಡ್ತಾರೆ. ಅಪ್ಪ ಅಮ್ಮಂದಿರ್ದೆ ನೀವು ಈ ಮಧ್ಯ ವಯಸ್ಸಾಗೋಯ್ತು, ಹುಡುಗ ಹುಡುಕು ಮದುವೆ ಮಾಡಿಸ್ಬಿಡು, ಅವ್ರಿಗೆ ಇಷ್ಟನೋ ಇಲ್ವೋ, ಅವ್ರಿಗೆ ಆ ಮೆಂಟಾಲಿಟಿ ಇದೆಯಾ ದಟ್ ದೇ ವಾಂಟ್ ಟು ಗೆಟ್ ಮ್ಯಾರಿಡ್, ಅದೆಲ್ಲ ನೋಡ್ದೇನೆ ಮದುವೆ ಆಗುತ್ತಲ್ಲ, ದ್ಯಾಟ್ ಈಸ್ ವೇರ್ ಇಟ್ಸ್ ವೆರಿ ಡಿಫಿಕಲ್ಟ್. ಆವಾಗ ಒಂದು ತುಂಬ ಚೆನ್ನಾಗಿರೋ ಪಿಕ್ಚರ್ ತೋರಿಸಿರ್ತಾರೆ. ಬಿಕಾಸ್ ವೆನ್ ಐ ಟಾಕ್ ಟು ಮೈ ಕ್ಲೈಂಟ್ಸ್, ಐ ಹ್ಯಾವ್ men are also husbands who are my clients and wives also. ಸೊ ಅವ್ರದ್ದೆಲ್ಲ ಡಿಫ್ರೆಂಟ್ ಮೈಂಡ್ಸೆಟ್. ಒಂದು ಚೆನ್ನಾಗಿರೋ ಪಿಕ್ಚರ್ ತೋರಿಸ್ಬಿಟ್ಟಿರ್ತಾರೆ, ಹಿಂಗೆ ಇರುತ್ತೆ ಜೀವನ ಅಂತಾರೆ. ಇಲ್ಲ ಅಂದರೆ ಪಿಕ್ಚರ್ ತೋರಿಸ್ದಿದ್ರು ಇಲ್ಲ ಇಷ್ಟು ದುಡ್ಡು ಕೊಟ್ಬಿಟ್ಟು ಮದುವೆ ಮಾಡೋಣ, ಆಲ್ದೋ ಡೌರಿ ಈಸ್ ಇಲ್ಲೀಗಲ್, it still happens in our Indian society, which is very sad. ಸೊ ಹಿಂಗೆ ಮದುವೆ ಆಗೋಗುತ್ತೆ. ಅದೇನು 100 ಸುಳ್ಳು ಹೇಳಿ ಮದುವೆ ಮಾಡು ಅಂತ ಮಾಡ್ತಾಯಿದ್ರು, ಬಿಕಾಸ್ ಆ ಸುಳ್ಳನ್ನೆಲ್ಲ ಆಮೇಲೆ ಕವರಪ್ ಮಾಡ್ಕೊಳ್ಳೋರು. ಬಟ್ ಇವಾಗ ಈಗಿನ ಕಾಲದಲ್ಲಿ ಆಗಲ್ಲ. ಬಿ ಟ್ರಾನ್ಸ್ಪರೆಂಟ್. ನಿಮ್ಮಿಬ್ರಿಗೂ ಹೊಂದಾಣಿಕೆ ಇದೆಯಾ ಇಲ್ವಾ, ನಾನೇ ಬೇರೆ, ನಾನು ಯಾವುದೋ ಉತ್ತರ ಅವ್ರು ಯಾವುದೋ ದಕ್ಷಿಣ ಅಂತ ಮದುವೆ ಮಾಡಿಸ್ಬಿಟ್ಟು ಆಮೇಲೆ ಇಬ್ರು ಒಟ್ಟಿಗೆ ಇರಿ ಅಂದರೆ ಆಬ್ವಿಯಸ್ಲಿ ಆಪೋಸಿಟ್ಸ್ ಡೋಂಟ್ ರಿಯಲಿ ಅಟ್ರಾಕ್ಟ್. ಮ್ಯಾಗ್ನೆಟಲ್ಲಿ ಇರ್ಬೋದು, ಜನರಲ್ ಆಗಲ್ಲ ಅಂತ ಅಷ್ಟೇ. ಅಂದ್ರೆ ಕೆಲವೊಂದು ಮಹಿಳೆಯರು ಮಿಸ್ಯೂಸ್ ಮಾಡ್ತಿದ್ದಾರೆ ಇದನ್ನ ಅಂತ. ಎಸ್, ಅಂದ್ರೆ ಹೌದು ಮದುವೆ ಆಗ್ತಾರೆ, ಫಾರ್ ಸೇಕ್ ಆಫ್ ಮನಿ ಮದುವೆ ಆಗೋರು ತುಂಬಾ ಜನ ಇದ್ದಾರೆ, ಅದನ್ನ ಮಿಸ್ಯೂಸ್ ಮಾಡ್ತಿದ್ದಾರೆ ಅನ್ನೋದು ಇದೆ. ಸೊ ಮೈಂಡ್ ಸೆಟ್ ಹೆಂಗಿರುತ್ತೆ, ನಾವೊಂದು ದೊಡ್ಡ ಶ್ರೀಮಂತ ಗಂಡನ ಮದುವೆಗೆ ಮನೆಗೆ ಹೊಟ್ಟೋಗಿ ಆರಾಮಾಗಿದ್ದು. ಸಮ್ ಪೀಪಲ್ ಹ್ಯಾವ್ ದಟ್, ನಾಟ್ ಎವ್ರಿ ಒನ್ ವಾಂಟ್ಸ್ ಟು ವರ್ಕ್ ಆ್ಯಂಡ್ ಡೂ. ನಾ ಅದೇ ಅಂತೀನಿ, ಡಿಫ್ರೆಂಟ್ ಮೈಂಡ್ ಸೆಟ್ಸ್. ಲೈಕ್ ಐ ಹ್ಯಾವ್ ಸೀನ್ 2 ಫ್ರೆಂಡ್ಸ್ ವರ್, ಒಬ್ಬರು ತುಂಬ ಕರಿಯರ್ ಓರಿಯೆಂಟೆಡು, ನಾ ಇದೇ ಮಾಡಬೇಕು, ಇನ್ನೊಬ್ರು ನಾನು ಕೆಲಸ ಎಲ್ಲ ಮಾಡ್ತೀನಿ ಬಟ್ ಐ ವಾಂಟ್ ಟು ಸ್ಟೇ ಸೆಟಲ್ಡ್. ಹಾಗೆ ಸಮ್ ಆಫ್ ದೆಮ್ ಆರ್ ದೇರ್ ಹೂ ಆರ್ ಮೋರ್ ಸೆಲ್ಫಿಶ್ ಆನ್ ದ ರೇಂಜ್. ಇಲ್ಲ ಚೆನ್ನಾಗಿ ದುಡ್ಡಿರೋರು ಮದುವೆ ಆಗ್ತಾರೆ. ಆಮೇಲೆ ದ ಮೈಂಡ್ ಈಸ್ ಅ ವೆರಿ ಫಿಕಲ್ ಥಿಂಗ್, ಹೇಳೋಕ್ಕಾಗಲ್ಲ, ಅದು ಮನ್ಸು ಹೆಂಗೆ ಹೋಗುತ್ತೆ ಮನಸ್ಸು ಇದೆಲ್ಲ. ಸೊ ಏನು ಮಾಡ್ತಾರೆ, ಮದುವೆಯಿಂದ ಆಚೆ ಬರೋಕ್ಕೆ ನೋಡ್ತಾರೆ, ಅಲ್ಲಿ ಕಲಹಗಳಾಗ್ತವೆ, ಅಲ್ಲಿ ಏನಾದ್ರು ಕಷ್ಟ ಸುಖ ಅಥವಾ ಇಫ್ ಇಟ್ಸ್ ನಾಟ್ ಅ ಜೆನ್ಯುನ್ ಫೈಟ್, ಇವರೇ ಏನೋ ಕಿರಿಕ್ ಮಾಡಿದ್ರು ಮಾಡ್ಬೋದು. ಸೊ ಆ ಮನೆಯಿಂದ ಆಚೆ ಬಂದಿದ ತಕ್ಷಣ ಇದು ನನ್ನ ಹಕ್ಕು ಅಂತ ಬರುತ್ತೆ. ಏನು, ನಾನು ಮದುವೆ ಆಗಿದ್ದೀನಿ ತಾನೆ, ನಾನು ನೋಡ್ಕೋಬೇಕು ತಾನೆ, ದುಡ್ಡು, ಮೇಂಟೆನೆನ್ಸ್. ಸೊ ಒಂದಿಷ್ಟು ಕೇಸ್ಗಳಿವೆ ವೇರ್ ಐ ಆಮ್ ನಾಟ್ ಗೋನ್ ಸೇ ಎಲ್ಲರೂ ಹಿಂಗೆ ಮಾಡ್ತಾರೆ. ದೇರ್ ಆರ್ ಜೆನ್ಯುನ್ ಕೇಸಸ್ ವೇರ್ ಮನೇಲಿ ಊಟಕ್ಕೆ ಕೊಟ್ಟಿರಲ್ಲ, ಮನೆಯವ್ರಿಗೆಲ್ಲರಿಗೂ ಊಟ ರೆಡಿ ಮಾಡಬೇಕು, ಅವರೆಲ್ಲ ಊಟ ಮುಗಿಸಿ, ದೇರ್ ಆರ್ ಲೇಡೀಸ್ ಓರ್ ಮನೇಲಿ ಒಂದು ಅಗ್ಳು ಅನ್ನ ಸಿಗಲ್ಲ, ತಂಗ್ಳನ್ನ ಕೊಡ್ತಾರೆ. ಆ ಥರ ಕೇಸಸ್ಸು ನೋಡ್ಬಿಟ್ಟಿದ್ವಿ. ಒಂದು ಸ್ವಲ್ಪ ಕಳ್ಳು ಚುರ್ರು ಅನ್ನತ್ತೆ ಅದು ಮಾತಾಡುವಾಗ. ಬಟ್ ದೇರ್ ಆರ್ ಆಲ್ಸೋ ಅದರ್ ಮ್ಯಾಟರ್ಸ್ ವೇರ್ ಆರಾಮಾಗಿ ಎಲ್ಲ ಇರ್ತಾರೆ, ಬಟ್ ಇವ್ರಿಗೆ ಏನೋ ಒಂಥರ ಇದು ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗಬೇಕು ಅನ್ನೋ ಥರನೂ ಒಂದು ಸ್ವಲ್ಪ ಟೈಮ್ ಆದಾಗ ಆಗಲ್ಲಪ್ಪ, ನನಗಿದಾಗಲ್ಲ, ನನಗಿದೆಲ್ಲ ಬೇಕು, ಏನೋ ಶ್ರೀಮಂತಲು ಏನೋ ಪ್ರಿನ್ಸಸ್ಗಿಂತ ಜಾಸ್ತಿ ನನ್ನ ನೋಡ್ಕೋ ಅಂತ ಅತಿ ಆಸೆ ಹೋಗುತ್ತಲ್ಲ, ಆ ಟೈಮಲ್ಲಿ ಹಿಂಗೆ ಆಚೆ ಬಂದು ಇಲ್ಲ ನಾನು ಅವನಿಗೆ ಬುದ್ಧಿ ಕಲಿಸ್ತೀನಿ, ನಾನು ಅವನಿಗೆ ಪಾಠ ಕಲಿಸ್ತೀನಿ ಅಂದ್ಬಿಟ್ಟು ಈ ಡಿವೋರ್ಸ್ ಇರ್ಬೋದು. ಅಟ್ ದಿ ಎಂಡ್ ಆಫ್ ದ ಡೇ ಏನೋ ಒಂದು ಕೇಸ್ ಹಾಕಬೇಕು ಅಂತ ಅದರಲ್ಲೊಂದು 498A ಬರುತ್ತೆ. ಅವ್ರ ಫುಲ್ ಫ್ಯಾಮಿಲಿನೆಲ್ಲ ಒಳಗೆ ಹಾಕ್ಸೋ ರೇಂಜಿಗೆ, ಯಾರು ಗಂಡ, ಅವರ ಅಪ್ಪ ಅಮ್ಮ ಅತ್ತೆ ಮಾವ, ಆಮೇಲೆ ಅವ್ರಿಗೆ ಯಾರು ಬ್ರದರು ಸಿಸ್ಟರು ಇದ್ದರೆ ಅವ್ರ ಫ್ಯಾಮಿಲಿನೂ ಒಳಗೆ ಹಾಕ್ಸೋದು. ಸೊ ದಿಸ್ ಈಸ್ ಬೀಯಿಂಗ್ ಅಬ್ಯೂಸ್ಡ್. ಇಟ್ ವಾಸ್ ಡನ್. ಏನೋ ವಿಮೆನ್ಗೆ ಒಂದು ಸ್ವಲ್ಪ ಸಪೋರ್ಟ್ ಕೊಡಲಿ, ಇವಾಗ ಫ್ಯಾಮಿಲಿ ಆಗಿ ಹೋದಾಗ ಅವ್ರೇನಾದ್ರು ಪ್ರಾಬ್ಲಮ್ಸ್ ಮಾಡಿದ್ರೆ ಅವ್ರ ಅಗೇನ್ಸ್ಟ್ ಕಂಪ್ಲೇಂಟ್ ಮಾಡಲಿ ಅಂತಲೇ ಇರೋದು ಪ್ರಾವಿಷನ್ಸು. ಬಟ್ ಎಸ್, ಈಗಿನ ಕಾಲದಲ್ಲಿ ತುಂಬ ಅಬ್ಯೂಸ್ ಆಗ್ತಾ ಇದೆ. ಬಟ್ ನಮ್ಮ ಲಾ ಏನು ಹೇಳುತ್ತೆ, ವಾಟ್ ಎವರ್ ಒಬ್ಬರನ್ನ ತೊಂದರೆಗೆ ಇಡಬಾರ್ದು, ಅದಕ್ಕೋಸ್ಕರ ಫುಲ್ ಲಾನೇ ಚೇಂಜ್ ಮಾಡೋಕ್ಕಾಗಲ್ಲ, ಕಾಷಿಯಸ್ ಆಗಿ ನೋಡ್ಕೊಂಡು ಹೋಗಬೇಕು ಅಂತ. ಸೊ ಫಾರ್ ದ್ಯಾಟ್ ವೆರಿ ರೀಸನ್ ಇಟ್ ಈಸ್ ಬೀಯಿಂಗ್ ಅಬ್ಯೂಸ್ಡ್. ಎಸ್, ಪೀಪಲ್ ಕಮ್ ಟು ಕೋರ್ಟ್, ಏನೋ ಮೇಂಟೆನೆನ್ಸ್ ಅಂತ ಕೇಳ್ತಾರೆ, ಅದಕ್ಕೆ ತಲೆ ಬುಡ ಇರಲ್ಲ, ಎಷ್ಟು ಅಮೌಂಟ್ ಕೇಳಬೇಕು. ಎಸ್, ಸೊ ಅವ್ರು ನಮ್ಮ ಲಾಲು ಹೆಂಗಿದೆ ಅಂದರೆ, ಹೆಣ್ಮಕ್ಳು ಯಾವುದೇ ಮನೆತನದಿಂದ ಬರ್ಬೋದು,
ಗಂಡ ಇಫ್ ಈಸ್ ಅ ವೆರಿ ವೆಲ್ ಆಫ್, ತುಂಬ ರಿಚ್ ಇದ್ದರೆ ಹೆಣ್ಮಗಳನ್ನು ಅದೇ ಲೆವೆಲ್ಗೆ ನೋಡ್ಕೋಬೇಕು ಅಂತ, ವಾಟ್ ಎವರ್ ಮೈಟ್ ಬಿ ಹರ್ ಬ್ಯಾಕ್ಗ್ರೌಂಡ್. ದ್ಯಾಟ್ ಈಸ್ ಕೈಂಡ್ ಆಫ್ ದ ಸಿನಾರಿಯೋ. ಸೊ ಅದೇ ಕ್ರಿಕೆಟರ್ ಅಷ್ಟು ಕೋಟಿ ಕೊಟ್ಟ ಇದು ಕೊಟ್ಟ ಅಂತಾರೆ, ಬಿಕಾಸ್ ಹೀ ಈಸ್ ಲಿವಿಂಗ್ ಇನ್ ದಟ್ ಲೈಫ್, he is living that luxury. She has a rightful share of 1/3 of whatever he might have ಅಂತ. That is like the ಒಂದು ಸ್ವಲ್ಪ ರಫ್ ಫಾರ್ಮುಲಾ ಮಾಡ್ದಂಗೆ. ಸೊ ಅದರಿಂದ ನಾವು ಈ ಕೋಟಿಗಟ್ಟಲೆ ಕೇಳ್ತೀವಿ. ನಾಟ್ ಎನಿ ಒನ್ ಆ್ಯಂಡ್ ಎವ್ರಿ ಒನ್ ಕ್ಯಾನ್ ಅಪ್ರೋಚ್. ನಮಗೂ ಕ್ಲೈಂಟ್ಸ್ ಬರ್ತಾರೆ, ಮೇಡಮ್ ನಮಗೂ ಇಷ್ಟು ಬರುತ್ತೆ, ಅವ್ನು ಅಷ್ಟು ಕೋಟಿಯಲ್ಲಿ ದುಡ್ತಾನೆ, ಇದು ಮಾಡ್ತಾನೆ. ಮೇಡಮ್ ನೀವು ಅವ್ನು ಅಷ್ಟು ಕೋಟಿಯಲ್ಲಿ ನಿಮಗೆ ಗೊತ್ತಿರುತ್ತೆ, ವಾಟ್ ಈಸ್ ಇಟ್ ಆನ್ ಪೇಪರ್, ಗಿವ್ ಮೀ, ಹಿ ಹ್ಯಾಸ್ ಸ್ಯಾಲ್ರಿ ಸ್ಲಿಪ್, ಇದಿದೆಯಾ ಅದಿದೆಯಾ. ಆಮೇಲೆ ಹೀಲ್ ಆಲ್ಸೋ ಕಮೆಂಟ್ಸೆ, ಇವಾಗ ನಾವು ಮೇಂಟೆನೆನ್ಸ್ ಹಾಕಿದ್ವಿ ಅಂದರು ನನಗೆ ಓಲ್ಡ್ ಏಜ್ ಅಪ್ಪ ಅಮ್ಮ ಇದ್ದಾರೆ, ಇವರಿದ್ದಾರೆ, ಅವರಿದ್ದಾರೆ, ನೋಡ್ಕೋಬೇಕು ಅಂತ ಅವ್ರದ್ದು ರೀಸನ್ಸೇ ಇರಬಹುದು. ಬಟ್ ಆಬ್ವಿಯಸ್ಲಿ ಹೆಣ್ಮಕ್ಳು ಅಂತ ಮೇಂಟೆನೆನ್ಸ್ಗೆ ಬಂದರೆ ಒಂದು ಸ್ವಲ್ಪ ಪ್ರಾಕ್ಟಿಕಲ್ ರೀಸನಲ್ಲಿ ಕೊಡಿ. ಇವಾಗ ಚೆಕ್ ಬೌನ್ಸ್ ಕೇಸ್ ಇದ್ದಾಗ ಅದಕ್ಕೂ ಕೋರ್ಟ್ ಫೀ ಅಂತ ಇರಲ್ಲ, ಅದಕ್ಕೇನಾದ್ರು ಇಷ್ಟು ಪರ್ಸೆಂಟೇಜ್ ಕೋರ್ಟ್ ಫೀ, ಇವಾಗ ಮೇಂಟೆನೆನ್ಸ್ಗೂ ಇಷ್ಟು ಪರ್ಸೆಂಟೇಜ್ ಕೋರ್ಟ್ ಫೀ ಅಂತ ಕೇಳಿಬಿಟ್ಟಿದ್ದಿದ್ರೆ ಅವಾಗ ಎಲ್ಲರೂ ಇಲ್ಲಪ್ಪ ನಂಗೆ ಇಷ್ಟೇ ಸಾಕು. ಇವಾಗ ಕೋರ್ಟ್ ಫೀ ಅಂದರೆ ವಿಚ್ ಇಸ್ ನೀವು 1,00,000 ಕೇಳ್ತಾ ಇದ್ದೀರಾ ಅಂದರೆ ಒಂದು 10% ಕೋರ್ಟ್ ಫೀ ಅಂತ ಹಾಕಿದಾಗ ಇಷ್ಟು ದುಡ್ಡು ನೀವು ಕಟ್ಟಬೇಕು ಕೋರ್ಟಿಗೆ. ಆ ಥರ ಏನಾದ್ರು ಇದ್ದಿರ ಲೈಕ್ ಫಾರ್ ಪ್ರಾಪರ್ಟಿ ಸೂಟ್ಸ್ ಆ್ಯಂಡ್ ಆಲ್, ಆ ಥರ ಇದ್ದಿದ್ರೆ ಅವಾಗ ಒಂದು ಸ್ವಲ್ಪ ಕಮ್ಮಿ ಮೇಂಟೆನೆನ್ಸ್ ಕೇಳ್ತಿದ್ರೇನೋ ಅಂತ ನನಗೆ ವೆನ್ ವಿ ವರ್ ಹ್ಯಾವಿಂಗ್ ಅ ಡಿಸ್ಕಷನ್ ವಿತ್ ಆಲ್ ಮೈ ಕೊಲೀಗ್ಸ್. ಹೌದಲ್ವಾ, ಇದೊಂದು ಮೇಂಟೆನೆನ್ಸ್ ಒಂದು ತುಂಬ ಅಬ್ಯೂಸ್ ಆಗ್ತದೇನೋ, ಈ ಕೋರ್ಟ್ ಫೀ ಅಂತ ಇದ್ಬಿಟ್ಟಿದ್ರೆ ಒಂದು ಸ್ವಲ್ಪ ಕಮ್ಮಿ ಕೇಳೋರೇನೋ ಅಂತ ಅದಕ್ಕೆ. ಆ್ಯಂಡ್ ಅಂದರೆ ಈ ಜನ್ರೇಷನ್ ಎಲ್ಲನೂ ಮಿಸ್ಟೇಕನ್ನಾಗಿ ತೊಗೊಂಡಿದ್ಯಾ ಅನ್ನೋದು. ಅಂದರೆ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ಯಾವುದೇ ರೀಸನ್ಗಾಗಿರ್ಬೋದು, ಮೇಂಟೆನೆನ್ಸ್ಗೋಸ್ಕರ ಆಗಿರ್ಬೋದು, ಅಥವಾ ಅವ್ರಿಗೆ ಕಂಪ್ಯಾಟಬಿಲಿಟಿ ಇಲ್ಲ ಅನ್ನೋದಕ್ಕಾದ್ರೂ ಆಗಿರ್ಬೋದು, ಅಥವಾ ಡಿವೋರ್ಸ್ ಬೇಕು ಅನ್ನೋದು, ಅಫೇರ್ ಇದೆ ಅಂತನೋ, ಎಲ್ಲದಕ್ಕೂ ರೀಸನ್ ಒಂದು ಡೌರಿ ಕೇಸ್ ಅನ್ನೋದನ್ನ ಕೂಡ ಹಾಕೊಂಡಿದ್ದಾರೆ. ಈ ಡೌರಿ ಕೇಸ್ ಸ್ಟಾರ್ಟ್ ಆಗಿದ್ದ ರೀಸನ್ನೇ ಬೇರೆ, ಆದರೆ ಈಗ ಅದು ಉಪಯೋಗಕ್ಕೆ ಆಗ್ತಾ ಇರೋದೇ ಬೇರೆ. ಸೊ ಈ ಡೌರಿ ಕೇಸಸ್ ನಿಮ್ಮ ಹತ್ರ ಬಂದಿದ್ಯಾ? ಡೌರಿ ಕೇಸಸ್ ಇದೆ, ಸಮ್ ಆಫ್ ದೆಮ್ ಆರ್ ಜೆನ್ಯೂನ್. ಆ್ಯಂಡ್ ಅದನ್ನ ಬ್ಯಾಟಲ್ ಮಾಡೋಕ್ಕೆ ಯಾರು ಇವಾಗ ಹಾಕಿರ್ತಾರೆ, ಬಟ್ ಅದನ್ನ ಬ್ಯಾಟಲ್ ಮಾಡೋಕ್ಕಿದೆಯಲ್ಲ, ಇಟ್ ಟೇಕ್ಸ್ ಟೈಮ್, ಒಂದು ಎಫರ್ಟ್ ಬೇಕೇ ಬೇಕು. ನಾವೇನು ಹೈಕೋರ್ಟ್ಗೆ ಹೋಗಿ ಇದು ಅಂತ ಮಾಡಿಸ್ಕೊಳ್ತೀವಿ, ಬಟ್ ಡೌರಿ ಕೇಸಸ್ ಆರ್ ಬೀಯಿಂಗ್ ಅಬ್ಯೂಸ್ಡ್. ಇವಾಗ ಜೆನ್ಯೂನ್ ಕೇಸಸಲ್ಲಿ ಹೌದು ಇಷ್ಟು ದುಡ್ಡು ಕೊಟ್ಟಿರ್ತಾರೆ, ಟ್ರಾನ್ಸಾಕ್ಷನ್ ಆಗಿರುತ್ತೆ, ಮದುವೆನೂ ಮಾಡಿಸ್ಕೊಟ್ಟಿರ್ತಾರೆ, ಇಲ್ಲ ನೀವು ಇಷ್ಟು ಯಾರು ಹುಡುಗನ ಕಡೆಗೆ ಹಾಕ್ಕೋಬೇಕು ಅದೆಲ್ಲ ಇರುತ್ತೆ. ಬಟ್ ಏನೂ ಇರಲ್ಲ, ಇಬ್ಬರು ಹಾಫ್ ಮಾಡಿರ್ತಾರೆ, ಎಲ್ಲ ಆರಾಮಾಗಿರುತ್ತೆ. ಅಪ್ಪ ಅಮ್ಮಂದಿರೆ, ಹುಡುಗಿದ ಅಪ್ಪ ಅಮ್ಮಂದಿರೆ ಅವರಾಗೆ ಅವರು ಒಂದು ಮನೆ ತಗೊಳ್ಳಿ ಇದು ಮಾಡಿ ಅಂತ ಹಾಕಿರ್ತಾರೆ. ಈ ಕಲಹಗಳು ಬಂದಾಗ ಇಟ್ ವಿಲ್ ಟರ್ನ್ ಇನ್ ಟು ಡೌರಿ. ಇಟ್ ಮೈಟ್ ಬಿ ಔಟ್ ಆಫ್ ದೇರ್ ಓನ್ ವಿಲ್, ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ಇಲ್ಲ ನಾವು ಇಷ್ಟು ದುಡ್ಡು ಕೊಟ್ವಿ, ಇಷ್ಟು ಲಕ್ಷ ಕೊಟ್ವಿ, ಇದು ಕೊಟ್ವಿ ಅದು ಕೊಟ್ವಿ ಅಂತ ಬರ್ತಾರೆ. ಡೌರಿ ಕೇಸಸ್ ಏನು ಮಾಡ್ತೀರಾ, ಬಿಕಾಸ್ ದ ಪ್ರಾವಿಷನ್ ಇಸ್ ಆಲ್ಸೋ ದೇರ್. ನಮ್ಗೆ ಅಷ್ಟು ರೂಲು ಅಷ್ಟು ರೈಟ್ಸ್ ಅಂತ ಕೊಟ್ಬಿಟ್ಟಿದೆಯಲ್ಲ, ಸೊ ಅಬ್ಯೂಸ್ ಮಾಡೋದು ತುಂಬ ಜಾಸ್ತಿ ಆಗೋಗಿದೆ. ಇವಾಗ ಹೆಂಗೆ ಅಂದರೆ ಹೆಂಗಾರು ಮಾಡಿ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂದರೆ, ಒಂದು ಮ್ಯಾಟ್ರಿಮೋನಿಯಲ್ ಕೇಸ್ ಅಂತ ಬಂದಿದ ತಕ್ಷಣ ಒಂದು ಇದಕ್ಕೆ ಅದೇನೋ ಮಾಮೂಲು ಡಿವೋರ್ಸ್ ಇರ್ಬೋದು, ಇಲ್ಲ ವಾಪಸ್ ನಾನು ಅಲ್ಲಿ ಹೋಗಬೇಕು ಅಂತಿರ್ಬೇಕು, ಅದು ಒಂದು ಕೇಸ್ ಮಾಡೋಕ್ಕೆ ಒಂದು 5-6 ಲಿಟಿಗೇಷನ್ ಬಂದ್ಬಿಡುತ್ತೆ. ಏನೋ ಅವ್ರ ಪ್ರಾಪರ್ಟಿ ಮೇಲೆ OS, ಇಲ್ಲ ಅಂದರೆ ಈ 498A, ಆಮೇಲೆ DV ಆ್ಯಕ್ಟು, ಡೊಮೆಸ್ಟಿಕ್ ವೈಲೆನ್ಸ್ ಒಂದು ಹಾಕ್ಬಿಡೋದು. ಸೊ ಇದೊಂದು 4-5 ಒಂದು ಮ್ಯಾಟ್ರಿಮೋನಿಯಲ್ ಇಶ್ಯೂ ಶುರು ಆಯಿತು ಅಂತಂದರೆ, ಒಂದು ಏನಾದ್ರು ಡಿಸ್ಪ್ಯೂಟ್ ಶುರು ಆಯಿತು ಅಂದರೆ ಒಂದು 5-6 ಕೇಸ್ ಅಂತೂ ಜೊತೆಗೆ ಬಂದ್ಬಿಡುತ್ತೆ. ಇದು ಹೌದು ತಲೆನೋವು. ಹೇಳಿದ್ರೇನೆ ಗೊತ್ತಾಗ್ತದೆ ಎಷ್ಟು ತಲೆನೋವು ಅಂತ. ಹುಡುಗಿರೇನೋ ಕೆಲವು ಹುಡುಗಿರು ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ, ಪಾಪ ಅದು ಪರಿಣಾಮ ಬೀರ್ತಿರೋದು ಗಂಡು ಮಕ್ಳ ಮೇಲೆ. ಪಾಪ ಆ ಥರ ಕಷ್ಟ ಹೇಳ್ಕೊಂಡು ಬಂದಿರೋ ಗಂಡು ಮಕ್ಳು ತುಂಬ ಇದ್ದಾರೆ. ಬಿಕಾಸ್ ಅವ್ರಿಗೆ ಅದು ಒಂದಿಷ್ಟು ಜನ ಗಂಡು ಮಕ್ಳು, ನಾ ಎಲ್ಲರೂ ಈ ತುಂಬ ರೋಷದಲ್ಲೇ ಅದರಲ್ಲೇ ಇರ್ತಾರೆ ಗಂಡ್ಮಕ್ಳು ಅಂತ ಹೇಳಕ್ಕೆ ಹೋಗಲ್ಲ. ನಾವು ನೋಡಿದ್ವಿ, ಬಿಕಾಸ್ ನನಗೂ ಫ್ರೆಂಡ್ಸ್ ಇದ್ದಾರೆ ಹೂ ಆರ್ ಗೈಸ್ ಆ್ಯಂಡ್ ಎವ್ರಿ ಒನ್, ದೇ ಆರ್ ಸ್ವೀಟ್. ಲೈಕ್ ಬೇಡ ಬಿಡು, ನಾವೇನಕ್ಕೆ ಸುಮ್ಮನೆ ಹೋಗಿ ಇದು ಮಾಡೋದು ಹೆಣ್ಮಗಳು ಅಂತಲೂ ಅನ್ನೋರು ತುಂಬ ಇದ್ದಾರೆ. ಇನ್ನೊಬ್ರು ಈಗೋ ಅನ್ನೋದು ಬಂದ್ಬಿಡುತ್ತಲ್ಲ, ನಂದೇ ಜಾಸ್ತಿ ನಂದೇ ಹೆಚ್ಚು, ಅವ್ರು ಏನು ಮಾಡ್ಕೊತಾರೆ ಮಾಡ್ಕೊಳ್ಳಿ ಬಿಡು ಅನ್ನೋರು. ಸೊ ಇವೆರಡು ಕ್ಲ್ಯಾಶಸ್ ಇವೆರಡು ಇರುತ್ತಲ್ಲ, ಗಂಡು ಮಕ್ಕಳು ಎಲ್ಲಿ ತುಂಬ ಸಾಫ್ಟ್ ಆಗೋಗಿರ್ತಾರೆ ಒಂದು ಸ್ವಲ್ಪ, ಬೇಡ ಬಿಡು ಅಂತ, ಅವರು ಹಿಂಸೆ ಪಡೋದು ನೋಡಿಬಿಟ್ರೆ ಅಯ್ಯೋ ಪಾಪ ಅನಿಸ್ಬಿಡುತ್ತೆ ನಮಗೆ. ಸೊ ದೇರ್ ಹ್ಯಾವ್ ಬೀನ್ ಮ್ಯಾಟರ್ಸ್ ವೇರ್ ಹೆಂಗೆ ಕೇಸ್ ಹೋಗಿದೆ ಅಂದರೆ, ಹೆಣ್ಮಗಳು ಶೀ ಈಸ್ ಎಲ್ಡರ್ ಇನ್ ಏಜ್, ಹೀ ಈಸ್ ಯಂಗರ್. ಅವ್ರಿಗೆ ಸುಮ್ಮನೆ ಫ್ರೆಂಡ್ಸ್ ಆಗಿದ್ದಿದ್ದು,
ಅವ್ರಿಗೆ ಇವ್ರು ಇಷ್ಟ ಯಾರು ಹುಡುಗ ಇಷ್ಟ ಆಯಿತು ಅಂದ್ಬಿಟ್ಟು ಇಲ್ಲ ಮದುವೆ ಆಗು ಅಂತ ಪೀಡಿಸ್ತಾರೆ. ಇಲ್ಲ ಮದುವೆ ಆಗಲ್ಲ, ನನಗೆ ಬೇಡ ಅದು ಇದು ಅಂತ. ಅವ್ರು ಇಟ್ಸ್ ನಾಟ್ ದಟ್ ಹಿ ಡಿಂಟ್ ಲೈಕ್ ಹರ್, ಬಟ್ ಬೇಡ ನಂಗೆ ಮದುವೆ ಬೇಡ, ನೀವು ಬೇರೆ ದೊಡ್ಡವರು ಅಂತೆಲ್ಲ ಅಂದಾಗ ಏನಾಗುತ್ತೆ ಅಂದರೆ ಇಟ್ ಗೋಸ್ ಟು ರೇಪ್ ಕೇಸ್ ಆಗುತ್ತೆ. ಹಿ ಗೋಸ್ ಟು ಜೇಲ್. ಆ ಜೇಲಿಂದ ಆಚೆ ಬರ್ಸೋಕ್ಕೆ ಅವ್ನು ಲೈಕ್ ಹೆಂಗೆ ಕುತ್ಕೆ ಹಿಡಿದ್ರೆ ಮೂಗು ಹಿಡಿದ್ರೆ ಮಾತ್ರ ಬಾಯ್ ಬಿಡೋದು ಅಂತಾರಲ್ಲ, ಹಾಗೆ ಜೇಲ್ಗೆ ಹೋಗಿ ಪಾಪ ಕಸ್ಟಡಿಯಲ್ಲಿದ್ದು ಆಯಿತು ಕಾಂಪ್ರಮೈಸ್ ಆಗ್ತೀನಿ, ಮದುವೆ ಆಗ್ತೀನಿ ಬಿಡು ಪರವಾಗಿಲ್ಲ ಅಂತ ಅವಾಗ ಆಚೆ ಕರ್ಕೊಂಡು ಬರ್ತಾರೆ. ಅದಾದಮೇಲೆ ಆಯಿತು ಮದುವೆ ಆಗ್ತೀನಿ ಅಂದ್ಬಿಟ್ಟು ಆಯಿತು ಚೆನ್ನಾಗಿ ಏನೋ ಸಂಸಾರ ಮಾಡೋಣ ಅಂದರೆ ಆ ಸಂಸಾರದಲ್ಲೂ ಕಲಹಗಳು. ಇಲ್ಲ ನೀನು ಹೇಳ್ದಂಗೆ ಮಾಡಬೇಕು, ಇಲ್ಲಾಂದರೆ ದೇರ್ ಅ ಲಾಟ್ ಆಫ್ ಇನ್ ಬಿಟ್ವೀನ್ ಮ್ಯಾಟರ್ಸ್, ತುಂಬ ತೊಂದರೆ ಕೊಡೋದು, ಸೆಕ್ಷುಲಿ ಅಬ್ಯೂಸ್ ಮಾಡೋದು. ಆ್ಯಂಡ್ ಇಟ್ ವಾಸ್ ವರ್ಸ್. ಪಾಪ ಅವರು ಏನು ಸ್ಟೇಟ್ಗೆ ಹೊಟ್ಟೋಗಿದ್ರು, ಸೂಸೈಡ್ ಮಾಡ್ಕೋಬೇಕು ಅನ್ನೋ ಸ್ಟೇಟಿಗೆ ಹೊಟ್ಟೋಗಿದ್ರು. ಇಟ್ ವಾಸ್ ದ್ಯಾಟ್ ಬ್ಯಾಡ್. ಸೊ ಟು ಗೆಟ್ ಹಿಮ್ ಔಟ್ ಕೌನ್ಸ್ಲಿಂಗ್ ಮಾಡಿ ಒಂದು 3-4 ಸಲ ಕೌನ್ಸ್ಲಿಂಗ್ ಮಾಡಿ ಅದಾದಮೇಲೆ ಒಂದು ಸ್ವಲ್ಪ ಹಿತಕ್ಕೆ ಬಂದು ಓಕೆ ಹಿಂಗೆ. ಅದು ಬೇರೆ ಯಾರು ಹೆಣ್ಮಗಳು ಏನೋ ಟಾರ್ಚರ್ ಕೊಡೋದು, ದಟ್ ನೋಡು ನಾನು ನಿಂದು ಹೆಸರೆಲ್ಲ ಹಾಳು ಮಾಡಿಬಿಡ್ತೀನಿ, ನಿಂದು ಆ ಥರ ಪಿಕ್ಚರ್ಸ್ ಹಾಕ್ತೀನಿ, ಈ ಥರ ಪಿಕ್ಚರ್ಸ್ ಹಾಕ್ತೀನಿ ಅಂತ ಮೆಸೇಜ್ಗಟ್ಲೆ. ಪಾಪ ಹುಡುಗ ಹೆಂಗೆ ಏನೋ ಅನುಭವಿಸ್ಕೊಂಡು ಹೋದ್ನೋ ಏನೋ ಗೊತ್ತಿಲ್ಲ. ಬಟ್ ನಾವೆಲ್ಲ ಇಂಜಂಕ್ಷನ್ ಹಾಕಿ ಈ ಥರ ಮಾಡೋಕ್ಕಾಗಲ್ಲ, ಇಲ್ಲಾಂದರೆ ರ್ಯಾಂಡಮ್ ನ್ಯೂಸ್ಗೆ ಅದಕ್ಕೆ ಇದಕ್ಕೆ ಕೊಡೋಕ್ಕೆ ನೋಡೋದು ಆ ಥರ ಎಲ್ಲ ಮಾಡ್ತಿದ್ರು. ಸೊ ಇಂಜಂಕ್ಷನ್ ಹಾಕಿ ಇದೆಲ್ಲ ಮಾಡಿ ನಾವು ಇಟ್ಸ್ ಕಮ್ ಟು ಅ ಸ್ಟ್ಯಾಂಡ್ ಸ್ಟಿಲ್. ಒಂದು ಸ್ವಲ್ಪ ಧೈರ್ಯಲ್ಲಿ ಇವಾಗ ಓಡಾಡ್ತಾರೆ, ಏನಾದ್ರು ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ ಅಂತ. ಸೊ ದಿಸ್ ಇಸ್ ಹೌ ಒಂದು ಮ್ಯಾಟ್ರಿಮೋನಿಯಲ್ ಕೇಸ್ ಬಂದರೆ ಇಟ್ಸ್ ಅ ಪ್ಲೇ ಆಫ್ ಲೀಗಲ್ ಆ್ಯಂಡ್ ಎಮೋಷನ್. ಸೊ ಹೆಂಗೆ ಬ್ಯಾಲೆನ್ಸ್ ಮಾಡಿಕೊಂಡು ಪಾಪ ಕ್ಲೈಂಟಿಗೆ ಒಂದು ಸ್ವಲ್ಪ ಹೇಳಿ ಏನೂ ಆಯಿತು ಪರವಾಗಿಲ್ಲ ನಾವು ಮಾಡಿ ಇದು ಮಾಡ್ಬೋದು ಅಂತ ಆ ಕಾಂಪನ್ಸೇಟ್ರಿ ಲೆವೆಲ್ಗೆ ಬಂದು ಅವ್ರಿಗೆ ಒಂದು ಸ್ವಲ್ಪ ರಿಲೀಫ್ ಕೊಡ್ತೀವಲ್ಲ, ದಟ್ ಈಸ್ ವೇರ್ ಓಕೆ ಮ್ಯಾಟ್ರಿಮೋನಿಯಲ್ ಕೇಸಲ್ಲಿ ಒಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಬಂತು ಅಂತ ಮಾಡ್ಬೋದು. ಆ್ಯಕ್ಚುಲಿ ಈಗ ನಾವು ನೋಡೋದಾದರೆ ಸಾಕಷ್ಟು ಜನಕ್ಕೆ ಐಡಿಯಾನೇ ಇಲ್ಲ ಯಾಕೆ ಡಿವೋರ್ಸ್ ತೊಗೋತಿದ್ದೀವಿ ಅನ್ನೋದು. ಸಿಲ್ಲಿ ರೀಸನ್ಸ್ಗೂ ಡಿವೋರ್ಸ್ ತಗೋತಿರ್ತಾರೆ. ನಾವು ಈಗ ಸೋಷಿಯಲ್ ಮೀಡಿಯಾದಲ್ಲೂ ಸಾಕಷ್ಟು ಬಾರಿ ನೋಡಿದೀವಿ, ಅವ್ರು ಟೀ ಕುಡಿದ್ರೆ ನಾವು ಕಾಫಿ ಕುಡಿತೀವಿ, ಕಂಪ್ಯಾಟಬಿಲಿಟಿ ಇಲ್ಲ, ಬೆಳಗ್ಗೆ ಮಲಗಿದ್ರೆ ಗೊರಕೆ ಹೊಡಿತಾರೆ, ಅದಕ್ಕೆ ಇದಕ್ಕೆ ಅಂತ. ದಟ್ ಈಸ್ ಜಸ್ಟ್ ಮೀನಿಯಲ್ ರೀಸನ್ಸ್ಗೆಲ್ಲ ಇದು ಮಾಡಕ್ಕೆ ಹೋದರೆ ಈ ಫ್ಯಾಮಿಲಿ ಕುಟುಂಬ ಅನ್ನೋ ಇದು ಏನು ದಟ್ ವ್ಯಾಲ್ಯೂ. ಸಿ ಟುಡೇ ಇಸ್ ಇಂಡಿಪೆಂಡೆನ್ಸ್ ಡೇ, ಬಟ್ ದಟ್ ಈಸ್ ವೇರ್ ವಿ ಸೇ the culture of our own people and what we have in our soul is what has made India great. So this culture, ಈ ಕುಟುಂಬ ಅನ್ನೋ ಒಂದು ಇದಿದೆಯಲ್ಲ, ದಟ್ ಶಕ್ತಿ, ದ್ಯಾಟ್ ಈಸ್ ವಾಟ್ ಹ್ಯಾಸ್ ನಮ್ಗೆ ಇದುವರೆಗೂ ಕರ್ಕೊಂಡು ಬಂದಿದೆ. ಇವಾಗ ಕುಟುಂಬಗಳು ಒಡೆದೋಗ್ತಾ ಇದೆಯಲ್ಲ, ಎಲ್ಲರಿಗೂ ಅದೊಂದು ದುಃಖ ಆಗ್ತಾ ಇದೆ. ಅದಕ್ಕೆ ಅನ್ನೋದು ನಮ್ಮ ಅಪ್ಪ ಅಮ್ಮಂದಿರು ಹೇಳ್ತಿರ್ತಾರೆ ಮದುವೆ ಆಗು ಅಂತ. ಅದಕ್ಕೆ ಅನ್ನೋದು ಮದುವೆ ಅಷ್ಟು ಈಸಿ ಟಾಸ್ಕ್ ಅಲ್ಲ ಇದು. ಹೌದು, ಈ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅದು ಇದು ಮಾಡ್ತಿರ್ತಾರೆ, ಇಟ್ಸ್ ಜಸ್ಟ್ ಅವರಿಬ್ಬರೇ ಅದರಲ್ಲಿ ಇರೋದು. ಮದುವೆ ಅಂದ ತಕ್ಷಣ ಕುಟುಂಬಗಳು ಸೇರಬೇಕು. ಆ್ಯಂಡ್ ದ್ಯಾಟ್ ವ್ಯಾಲ್ಯೂ ಅದು ಒಡೆದೋದ್ರೆ ಎಷ್ಟು ದುಃಖ ಆಗುತ್ತೆ. ಇದನ್ನ ಅವರಿಬ್ಬರಿಗೆ ಡಿವೋರ್ಸ್ ಅಂದ್ಬಿಟ್ಟು ಹೊಟ್ಟೋಗ್ತಾರೆ, ಅವ್ರ ಫ್ಯಾಮಿಲೀಸ್ಗೆ ಎಷ್ಟು ಎಮೋಷ್ನಲಿ, ಎಸ್ ಇಟ್ ವಿಲ್ ಎಫೆಕ್ಟ್ ಎವ್ರಿ ಒನ್. ಸೊ ದ್ಯಾಟ್ ಈಸ್ ವಾಟ್ ಯು ಹ್ಯಾವ್ ಟು ಥಿಂಕ್ ಆ್ಯಂಡ್ ದೆನ್ ಟೇಕ್ ಅ ಸ್ಟೆಪ್ ಅಂತ ಅಂದ್ಬಿಟ್ಟು. ಅದಕ್ಕೆ ನಾ ಎಗ್ರಲ್ಲ ಮದುವೆಗೆಲ್ಲ, ಬಟ್ ಒಂದು ಸ್ವಲ್ಪ ಟೈಮ್ ತೊಗೊಂಡು ಆಮೇಲೆ ಮಾಡ್ಕೊಳ್ಳೋಣ ಅಂತ. ಅಂದರೆ ಮಿಸ್ಕನ್ಸೆಪ್ಷನ್ಸ್ ಜಾಸ್ತಿ ಇದೆ ಅಂತ ಅನ್ಸುತ್ತೆ. ಪ್ರಾಬಬ್ಲಿ ಈ ಡಿವೋರ್ಸ್ ಆಗಿರ್ಬೋದು ಅಥವಾ ಮ್ಯಾರಿಟಲ್ ಅಫೇರ್ಸ್ ಆಗಿರ್ಬೋದು. ಅಂದರೆ ಈಗಿನ ಜನ್ರೇಷನ್ ಸಮ್ವೇರ್ ಅವ್ರು ರಾಂಗ್ ಆಗ್ತಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದರೆ ಫ್ರೆಂಡ್ಲಿ ಆಗಿದ್ರು ಕೂಡ ಅವ್ರ ಇಂಟೆನ್ಷನ್ಸ್ ಬೇರೆ ಇದೆ ಅಂತ ಅಂದ್ಕೊಳ್ಳೋದಾಗಿರ್ಬೋದು. ಈ ಥರದ್ದೆಲ್ಲ ಟೆಲ್ ಅ ಲಿಟಲ್ ಬಿಟ್ ಆಫ್ ವೆಸ್ಟರ್ನ್ ಕಲ್ಚರು ಅಂತ ಬರುತ್ತೆ. ದಿಸ್ ಇಸ್ ವೇರ್ ಇಟ್ ಕಮ್ಸ್ ಇನ್. ಮೊದಲೆಲ್ಲ ಮೊದಲು ಮೂವಿಗಳು ಅಂದರೆ ಮೂವೀಸ್ ಮೇಕ್ ಅ ಲಾಟ್ ಆಫ್ ಇಂಪ್ಯಾಕ್ಟ್. ಟಿವಿ, ಮೂವಿ, ಆಲ್ ದ ಸಿನಿಮಾಸ್, ಮ್ಯೂಸಿಕ್, ಎವ್ರಿಥಿಂಗ್ ಮೇಕ್ಸ್ ಅ ಇಂಪ್ಯಾಕ್ಟ್. ಒಂದು ಮನುಷ್ಯನ ಮೋಲ್ಡ್ ಮಾಡಬೇಕು ಅಂದರೆ ಇವೆಲ್ಲ ಇರಲೇಬೇಕು. ಆಗಿನ ಕಾಲದ ಮೂವಿಗಳೇನಿತ್ತು, ಕುಟುಂಬ ಅದೆಲ್ಲ ಇರ್ತಿತ್ತು. ಆಮೇಲೆ ದೆನ್ ಇಟ್ ಕೇಮ್, ನಮ್ಮ ಬೆಂಗಳೂರ್ದಂತೂ ಮಾಫಿಯಾದು ಒಂದು ಸ್ವಲ್ಪ ಬಂತು 90s to 2000s. ಅದಾದಮೇಲೆ ಸಾರಿ ಬಟ್ ಟಿ ವಿ ಸೀರಿಯಲ್ಗಳಿದೆಯಲ್ಲ, ಹೆಣ್ಮಕ್ಳು, ಎಸ್, ಅದೇನೋ ಅತ್ತೆ ಸೊಸೆಗೆ ಜಗಳ, ದಿಸ್ ಮೈಂಡ್ ಸೆಟ್. ಓಕೆ, ಇದೊಂದು ಪ್ಲಸ್ ದಿಸ್ ವೆಸ್ಟರ್ನ್ ಕಲ್ಚರ್ ದಟ್ ಡಿವೋರ್ಸ್ ತೊಗೋಬೋದು ಈಸಿಯಾಗಿ, ಐ ಕ್ಯಾನ್ ಗೆಟ್ ಡಿವೋರ್ಸ್ಡ್, ನಾವು ಸೆಪ್ರೇಟ್ ಆಗ್ಬೋದು ಬಿಕಾಸ್ ನಮ್ಗೆ ಇವಾಗ ಇಷ್ಟ ಇಲ್ಲ. ಆಮೇಲೆ ನಾನು ಇನ್ನೊಬ್ರು ಯಾರೋ ಸಿಗ್ತಾರೆ ಮಾಡ್ತೀನಿ, ಅದು
ದೇವ್ ಅದೊಂದು ಕಾಮನ್ ಥರ ಮಾಡಿಸ್ಬಿಟ್ಟಿದ್ದಾರೆ ಮೈಂಡ್ ಸೆಟ್ಟಲ್ಲಿ ಈಗ ಎನಿವನ್. ಸೊ ನನ್ನ ಏಜು ನನ್ನ ಜನ್ರೇಷನ್ ಎಲ್ಲರೂ ಇಂಗ್ಲಿಷ್ ಮೂವಿ ನೋಡ್ಕೊಂಡು ಇದು ಮಾಡಿಕೊಂಡು ಸೊ ವೆಬ್ ಸೀರೀಸ್ ಆಬ್ವಿಯಸ್ಲಿ ಸೊ ದೇ ವಿಲ್ ಮೇಕ್ ಅ ವೆರಿ ಹ್ಯೂಜ್ ಇಂಪ್ಯಾಕ್ಟ್. ಆದರೆ ಹೆಂಗಾಗಿದೆ ಅಂದರೆ ಮನಸ್ಥಿತಿ ಹೆಂಗೆ ಪೇಟ್ರಿಯಾರ್ಕಲ್ ಮೈಂಡ್ ಸೆಟ್ ಅಂತ ಬಂದಿದ್ದಂಗೆ ವರ್ಷಾನ್ಗಟ್ಲೆ, ಬಿಕಾಸ್ ಅದೇ ಮೈಂಡ್ ಸೆಟ್ಟಲ್ಲಿ ಹಾಕಿ ಬಂತು. ದ ಸೇಮ್ ವೇ ವಿತ್ ರಿಗಾರ್ಡ್ ಟು ಮ್ಯಾರೇಜ್, what is happening, yes, mindset of marriage is also turning with regard to movies, TVs and everything, that it's okay to get divorce. ಏನು ಜಾಸ್ತಿ ಏನು ಇಬ್ಬರು ಮದುವೆ ಆಗ್ತಾರೆ, ಇಷ್ಟ ಆಗಲಿಲ್ವಾ ಆಯಿತು, ಇಟ್ಸ್ ಓಕೆ ಡಿವೋರ್ಸ್. ದಟ್ ಇಲ್ಲ, ನಾವೊಂದು ಎಫರ್ಟ್ ಮಾಡಿ ಏನೋ ಒಂದು ನಮ್ಮದು ಅಂತ ಒಂದು ಎವಾಲ್ವ್ ಮಾಡಬೇಕು ಅಂತ ಆ ಮೈಂಡ್ಸೆಟ್ ಹೊಟ್ಟೋಗಿದೆ. ನಂದೇ ಅನ್ನೋದು ಅಷ್ಟೇ ಹೊರತು ನಮ್ಮದು ಅನ್ನೋದು ಎಲ್ಲೂ ಬರ್ತಾ ಇಲ್ಲ. ದ್ಯಾಟ್ ಈಸ್ ದ ವೆರಿ ರೀಸನ್ ವಿ ಬಿಕಮಿಂಗ್ ಸೆಲ್ಫಿಶ್ ಹ್ಯೂಮನ್ಸ್ ಇನ್ಸ್ಟೆಡ್ ಆಫ್ ಸೆಲ್ಫ್ಲೆಸ್ ಆರ್ ಸೆಲ್ಫ್ ಲವ್ ಅಂತಲ್ಲ, ಅದು ಆಲ್ಮೋಸ್ಟ್ ಇಟ್ಸ್ ಗೆಟಿಂಗ್ ಕನ್ವರ್ಟೆಡ್ ಇನ್ ಟು ಸೆಲ್ಫಿಶ್ ಬೀಯಿಂಗ್ಸ್ ಅಟ್ ದಿ ಎಂಡ್ ಆಫ್ ದ ಡೇ. ಹೌದು, ವಿ ನಾಟ್ ಸೇಯಿಂಗ್ ಗೋ ಟು ದ ಎಕ್ಸ್ಟ್ರೀಮ್. ನಮ್ಮ ಅಜ್ಜ ಅಜ್ಜಿ ಅಮ್ಮ ಎಲ್ಲ ಹೆಂಗೆ ತುಂಬ ಕಷ್ಟಪಟ್ಟು ಮಾಡಿದ್ರು ಅಷ್ಟು ಹೋಗಬೇಡಿ, ನಾವೇನು ಹೇಳ್ತಾ ಇಲ್ಲ. ಅಷ್ಟು ಎಕ್ಸ್ಟ್ರೀಮ್ ಆದಾಗ ಎಸ್, ಇಟ್ಸ್ ರೈಟ್ ಟು ಕಮ್ ಔಟ್ ಆಫ್ ದಟ್ ಮ್ಯಾರೇಜ್. ಬಟ್ ಚಿಕ್ಕ ರೀಸನ್ಗೆ, ಸಿಲ್ಲಿ ರೀಸನ್ಗೆ ಇಲ್ಲ ಬಂದಿರೋ ಸಿಲ್ಲಿಯಸ್ಟ್ ರೀಸನ್ ಯಾವುದು? ಸಿಲ್ಲಿಯಸ್ಟ್ ರೀಸನ್ ನಾಟ್ ರಿಯಲಿ, ಥ್ಯಾಂಕ್ಫುಲಿ ಅಷ್ಟೊಂದೇನು ನಾವು ಸಿಲ್ಲಿ ಅದು ಹ್ಯಾಂಡಲ್ ಮಾಡಿಲ್ಲ. ಬಟ್ ಇಟ್ಸ್ ಜಸ್ಟ್ ಐವ್ ಹರ್ಡ್ ಸ್ಟೋರೀಸ್ ಆಫ್ ಸೇಯಿಂಗ್ ಲೈಕ್ ಯಾರು ಅವರ ಅಪ್ಪ ಅಮ್ಮ ಕೆಳಗಡೆ ಮನೇಲಿದ್ದಾರೆ, ನಾವು ಮೇಲ್ಗಡೆ ಮನೇಲಿದ್ದೀವಿ, ಏನೋ ಇಬ್ಬರೂ ಸೆಪ್ರೇಟಾಗಿ ಇರಬೇಕು ಅಂದರೆ ಅಪ್ಪ ಅಮ್ಮಂದಿರು ಮೇಲ್ಗಡೆ ಬರಬೇಕು. ದೇ ವೆ ನಾಟ್ ರೆಡಿ ಬಿಕಾಸ್ ದೇ ಆರ್ ಓಲ್ಡ್ ಏಜ್ ಆ್ಯಂಡ್ ದೇ ಸೆಡ್ ನೋ ಐ ಡೋಂಟ್ ವಾಂಟ್ ಟು ಲಿವ್ ಇನ್ ದಿಸ್ ಮ್ಯಾರೇಜ್. ಆ್ಯಂಡ್ ಐಮ್ ಲೈಕ್ ಏನು ಹೇಳೋಕ್ಕಾಗಲ್ಲ, ದೊಡ್ಡವರು ಅಪ್ಪ ಅಮ್ಮಂದಿರಿಗೆ ಏನು ಮಾಡೋಕ್ಕಾಗುತ್ತೆ. ಸೊ ದ್ಯಾಟ್ ವಾಸ್ ಒನ್ ಆಫ್ ಅ ವೆರಿ ರೀಸನ್. ಹಂಗೆ ಈ ಟೀ ಕುಡಿದ್ರು, ಕಾಫಿ ಕುಡಿದ್ರು, ಇಲ್ಲಾಂದರೆ ಗೊರಕೆ ಹೊಡೆದ್ರು, ದಿಸ್ ಈಸ್ ನಾಟ್ ಸಮಥಿಂಗ್ ಯು ಹ್ಯಾಂಡಲ್ ವಿತ್. ಅದಕ್ಕೆ ನೋಡಬೇಕು ಮದುವೆ ಅನ್ನೋದು ಸೀರಿಯಸ್ನೆಸ್ಸಲ್ಲಿ ತೊಗೋಬೇಕು ಅಂತ. ಇವಾಗ ಜಮೀನು ನಮ್ಮ ಹೆಸರಿನಲ್ಲಿ ಇದ್ದರೂ ಕೂಡ ಪಹಣಿ ಬೇರೆಯವ್ರ ಹೆಸರಲ್ಲಿದ್ದರೆ ನಾವು ಏನು ಮಾಡ್ಬೋದು ಅಂತ? ಓಕೆ, ಸೊ ಇದಕ್ಕೆ ಏನು ಮಾಡಬೇಕು, ಬ್ಯಾಕ್ಗ್ರೌಂಡ್ ರೆಕಾರ್ಡ್ಸ್ ಓಪನ್ ಮಾಡ್ಕೋಬೇಕಾಗುತ್ತೆ, ಆಯಿತಾ? ರಿಜಿಸ್ಟ್ರೇಷನ್ ಮಾಡೋ ಟೈಮ್ಗೆ ನೀವು ರಿಜಿಸ್ಟರ್ ಮಾಡ್ಕೊತೀರಾ. ಬಟ್ ಈ ಆರ್ ಟಿ ಸಿ ಎಂಟ್ರೀಸಲ್ಲಿ ಪಣಿದು ಆರ್ ಟಿ ಸಿ ಎಂಟ್ರೀಸಲ್ಲಿ ಹೆಂಗೆ ಬಂತು ಅನ್ನೋದು ಬ್ಯಾಕ್ಗ್ರೌಂಡ್ ಇರುತ್ತೆ. ಸೊ ನಿಮ್ಮದು ರೆಕಾರ್ಡ್ ಕ್ಲೀನ್ ಇದ್ದರೆ, ನಿಮಗೆ ಅಜ್ಜ ಅಜ್ಜಿಯಿಂದ ಬಂತು ಅಥವಾ ತಂದೆ ತಾಯಿ ಯಾರಿಂದ ಬಂತು ಅಂದರೆ ದೆನ್ ಅದೊಂದು ಫ್ಯಾಮಿಲಿ ಲೀನೇಜ್ ಆನ್ಸೆಸ್ಟ್ರಲ್ ಇದ್ದರೆ ಅದು ರೆಕಾರ್ಡು ಈ ಸಿ ತೊಗೊಳ್ತೀವಲ್ಲ, ಇನ್ಕಮ್ ರೆಟ್ ಸರ್ಟಿಫಿಕೇಟ್, ಸಿ ತೊಗೊಂಡು ಅದು ವರ್ಷಾನ್ಗಟ್ಲೆ ಇದ್ದಾಗ ಅದನ್ನ ಇದು ಮಾಡಬೇಕು. ಅದರ್ವೈಸ್ ಯು ವಿಲ್ ಹ್ಯಾವ್ ಟು ಗೋ ಟು ದ ರೆವೆನ್ಯೂ ರೆಕಾರ್ಡ್ಸ್, ಅಲ್ಲಿ ಏನಕ್ಕೆ ಆ ಥರ ಎಂಟ್ರಿ ಆಗಿದೆ ಅದನ್ನ ಡಿಸ್ಪ್ಯೂಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಈಗ ಸಾಕಷ್ಟು ಜನ ಸಾಲ ತಗೋತಾರೆ ಬ್ಯಾಂಕ್ಗಳಲ್ಲಿ, ಮತ್ತು ಅದನ್ನು ತೀರಿಸ್ಬೇಕು ಅಂತಂದರೆ ಏನೆಲ್ಲ ದಾಖಲೆಗಳನ್ನ ಕೊಡಬೇಕು? ಇವಾಗ ಐ ಆಮ್ ಗೆಟಿಂಗ್ ಎ ಲೋನ್, ನಾನು ಇವಾಗ ಒಂದು ಲೋನ್ ತೊಗೋತಿದ್ದೀನಿ ಮನೆಗೋಸ್ಕರ, ನಾನು ಏನೆಲ್ಲ ದಾಖಲೆಗಳನ್ನ ಕೊಡಬೇಕು, ಹಾಗೆ ತೀರಿಸಿಲ್ಲ ಅಂತಂದರೆ ಏನೆಲ್ಲ ಕಾನ್ಸಿಕ್ವೆನ್ಸಸ್ನ ಫೇಸ್ ಕೂಡ ಮಾಡಬೇಕು ಅನ್ನೋದು. ಸೊ ಇದು ವೆದರ್ ದ ಲೋನ್ ಇಸ್ ವಿತ್ ಸೆಕ್ಯೂರಿಟಿ ಆರ್ ವಿತ್ ನಾಟ್ ಸೆಕ್ಯೂರಿಟಿ, ಅಂದರೆ ಏನಾದ್ರು ಸೆಕ್ಯೂರಿಟಿ ಡೆಪಾಸಿಟ್ ಆಗಿ ಇಡ್ತಾ ಇದ್ದೀರಾ, ಏನಾದ್ರು ದುಡ್ಡು ಇಡ್ತಾ ಇದ್ದೀರಾ, ಅಥವಾ ಇಟ್ಸ್ ಅನ್ಸೆಕ್ಯೂರ್ಡ್ ಸೆಕ್ಯೂರ್ಡ್ ಲೋನ್ ಅನ್ನೋ ಅದರಲ್ಲೂ ಬರುತ್ತೆ. ಯೂಶ್ವಲಿ ಇಟ್ಸ್ ಸೆಕ್ಯೂರ್ಡ್, ಅದು ಮನೆ ಕಟ್ಸೋಕ್ಕೆ ಇದು ಅಂದರೆ ಇಟ್ಸ್ ಅ ಬಿಗ್ ಅಮೌಂಟ್. ಸೊ ಮನೆ ಕಟ್ಸೋದನ್ನೇ ಅಡ ಇಡ್ತಾರೋ ಅಥವಾ ಮಾರ್ಟ್ಗೇಜಿಂಗ್ ಅಂತ ಇಡ್ತಾರೋ, ಇದೆಲ್ಲ ಮಾಡುತ್ತೆ. ಡಾಕ್ಯುಮೆಂಟ್ಸ್ ಆರ್ ಬೇಸಿಕ್, ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಬೇಕೇ ಬೇಕು. ಮನೆ ಕಟ್ಸೋಕ್ಕಾಗಲಿ ಅಥವಾ ಮನೆ ಕಟ್ಟಿರೋದು ತೊಗೊಳಕ್ಕಾಗಲಿ, ಆ ಮನೆ ಇಸ್ ಇಟ್ ಅಂಡರ್ ದಿ ವ್ಯಾಲ್ಯೂ, ಆ ವ್ಯಾಲ್ಯೂ ಯಾರು ದುಡ್ಡು ಕೊಡ್ತಾ ಇದ್ದಾರೆ ಆ ವ್ಯಾಲ್ಯೂಕ್ಕಿಂತ ಜಾಸ್ತಿ ಇರೋದನ್ನೇ ಯೂಶ್ವಲಿ ಕೊಡೋದು. ಸೊ ಇಫ್ ಇಟ್ಸ್ ಪ್ರಾಪರ್ಟಿ ಆಫ್ 1 crore, ದೇ ವಿಲ್ ಟ್ರೈ ಟು ಗಿವ್ ಯು ಜಸ್ಟ್ ಲೈಕ್ 50-70 lakhs. ಸೊ ಲೇಟರ್ ಆನ್ ಯುವರ್ ಇಂಟ್ರೆಸ್ಟ್ ಬಡ್ಡಿ ಜಾಸ್ತಿ ಆದಾಗ ಸೊ ದೇ ಕ್ಯಾನ್ ರಿಕವರ್ ಇಟ್ ಔಟ್ ಆ್ಯಂಡ್ ಎವ್ರಿಥಿಂಗ್. ಡಾಕ್ಯುಮೆಂಟ್ಸ್ ವುಡ್ ಬಿ ಯುವರ್ ನಿಮ್ಮದು ಪ್ರಾಪರ್ಟಿ ಡಾಕ್ಯುಮೆಂಟ್ಸು, ಏನೋ ಸೇಲ್ ಡೀಡ್ ಆಗಿದ್ರೆ ಸೇಲ್ ಡೀಡು, ಇಲ್ಲಾಂದರೆ ಹೆಂಗಾರು ಗಿಫ್ಟಾಗಿ ಬಂದಿದ್ರೆ ಅದು, ಆಮೇಲೆ ಇನ್ಕಮ್ ರೆಟ್ ಸರ್ಟಿಫಿಕೇಟ್ಸು, ಅದಾದಮೇಲೆ ಲೋನ್ದು ಇದು ಲೀಗಲ್ ಒಪಿನಿಯನ್ ಅಂತ ಬರುತ್ತೆ. ನಿಮ್ಮದು ಹೀಗೆ ಟೈಟಲ್ ಯಾರಿಂದ ಹಿಂಗೆಲ್ಲ ಮದರ್ ಡೀಡಿಂದ ಹೆಂಗೆ ಬಂತು ಅದರದ್ದೆಲ್ಲ ಒಂದು ಲೀಗಲ್ ಒಪಿನಿಯನ್ ಮಾಡಿರ್ತಾರೆ. ಸೊ ದೀಸ್ ಆರ್ ದ ಬೇಸಿಕ್ ಸಿನಾರಿಯೋಸ್ ಅಸ್ ಟು ಹೌ ಯು ನೀಡ್ ಟು ಲೋನ್ ಸೆಕ್ಯೂರ್ ಮಾಡೋಕ್ಕೆ. ಹೌದು, ಲೋನಲ್ಲೂ ಅದರದ್ದೇ ಪ್ರಾಬ್ಲಮ್ಸ್ ಇದೆ. ಬಟ್ ಯಾವತ್ತು ಲೋನ್ ಮಾಡುವಾಗ ಒಂದು ಸ್ವಲ್ಪ ತಲೆ ಯೋಚನೆ ಮಾಡ್ಕೊಂಡು ಮಾಡಿ, ನಿಮಗೆ ಅದು ಕೆಪಾಸಿಟಿ ಇದೆಯಾ ವಾಪಸ್ ಕೊಡೋಕ್ಕೆ. ಇವಾಗ ದುಡ್ಡು ಕೊಟ್ಬಿಡ್ತಾರೆ, ಕಟ್ಬಿಡೋಣ ಆಮೇಲೆ ನೋಡ್ಕೊಳ್ಳೋಣ ಅನ್ನೋದು ಆ ಕೇರ್ಲೆಸ್ನೆಸ್ಸಿಗೆ ಹೋಗೋಕ್ಕೆ ಹೋಗಬೇಡಿ. ಬಿಕಾಸ್ ಲೋನ್ ಅಂದರೆ ಅದು ಹೆಂಗೆ ಮೈ ಮೇಲೆ ತಂದ್ಕೊಂಡಂಗೆ,
ಬಿಕಾಸ್ ಆಮೇಲೆ ಕೊಡೋಕ್ಕಾಗಲಿಲ್ಲ ಅಂದರೆ ಎಲ್ಲ ಮನೆ ಮಠ ಹರಾಜಾಗ್ಬಿಟ್ಟು ಬೀದಿಗೆ ಬರಬೇಕಾಗುತ್ತೆ. ಆ ಸ್ಟೇಟ್ ಬರಬಾರ್ದು ಅನ್ನೋ ಟೈಮ್ಗೆ ಆ ಥರ ನೋಡ್ಕೊಂಡು ಮಾತ್ರ ಲೋನ್ ತೊಗೊಳ್ಳಿ ಅಂತ ಅಷ್ಟೇ. ಆ್ಯಂಡ್ ಇನ್ನೊಂದೇನೆಂದರೆ, ಈಗ ತುಂಬ ಜನ ಪ್ರಾಪರ್ಟೀಸ್ನ ಮಾರಿ ಬೇರೆ ಕಡೆ ಮನೆ ತೊಗೊಳ್ಳೋಣ ಅನ್ನೋ ಥಾಟ್ ಪ್ರಾಸೆಸ್ಸಲ್ಲಿ ಅವರ ಆ್ಯನ್ಸಿಸ್ಟರ್ಸಿಂದ ಬಂದಿರುವಂತಹ ಪ್ರಾಪರ್ಟಿ, ಅಂದರೆ ಫ್ಯಾಮಿಲಿಯಿಂದ ಬಂದಿರುವಂತಹ ಪ್ರಾಪರ್ಟಿನ ಅಥವಾ ಅವ್ರ ತಂದೆ ಪರ್ಚೇಸ್ ಮಾಡಿರುವಂಥ ಪ್ರಾಪರ್ಟಿನ ಮಕ್ಕಳು ಮಾರ್ತಾರೆ. ಆಗ ಯಾರ್ಯಾರ ಸೈನ್ ತುಂಬ ಇಂಪಾರ್ಟೆಂಟ್? ಓಕೆ, ಸೊ ವೆನ್ ಇಟ್ ಕಮ್ಸ್ ಟು ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಅಂದರೆ ಮನೆ ಇಂದ ಬರುವಾಗ ಆ ಆನ್ಸೆಸ್ಟ್ರಲ್ ಪ್ರಾಪರ್ಟಿಗೆ ನಿಮ್ದು ಯಾರ್ಯಾರ ಹೆಸರಲ್ಲಿ ಹಕ್ಕಿದೆ ಆಯಿತಾ. ಇವಾಗ ಅಜ್ಜಂದು ಪ್ರಾಪರ್ಟಿ, ಇಬ್ಬರು ಮಕ್ಕಳಿದ್ರು ಅವ್ರಿಗೆ, ಅಣ್ಣ ತಮ್ಮನಿಗೆ ಇನ್ನೂ ಇಬ್ಬರು ಮಕ್ಕಳಿದ್ರು. ಸೊ ಇವಾಗ ಈ ಥರ್ಡ್ ಜನ್ರೇಷನ್ ಅವರು ಸೇಲ್ ಮಾಡಬೇಕು ಅಂತಿದ್ರೆ, ಥರ್ಡ್ ಜನ್ರೇಷನ್ ಯಾರೋ ಒಬ್ಬರು ಸೇಲ್ ಮಾಡಬೇಕು. ಇವಾಗ ಅಜ್ಜ ಇಲ್ಲ, ಅಪ್ಪ ಅಮ್ಮ ಇದ್ದಾರೆ, ಅವರು ಯಾರು ಅಣ್ಣ ತಮ್ಮಂದಿರಿದ್ದಾರೆ, ಅವ್ರದ್ದು ರೈಟ್ಸು ಫಸ್ಟ್ ಅವರಿಗೆ ಪಾರ್ಟಿಷನ್ ಇನ್ನೂ ಆಗಿಲ್ಲ, ಇನ್ನೂ ಒಂದು ಫುಲ್ ಹೋಲ್ ಪ್ರಾಪರ್ಟಿ ಇದೆ ಅಂದರೆ ಅವರಿಬ್ರದ್ದು ಒಪ್ಪಿಗೆ, ಇವ್ರ 4 ಜನದ ಒಪ್ಪಿಗೆ ಎಲ್ಲ ತೊಗೊಂಡು ಅದೇನೋ ದೇ ಆರ್ ಗೋನಾ ರಿವೋಕ್ ದೇರ್ ರೈಟ್ ಅಂತ ಮಾಡಿಕೊಂಡು ಆಮೇಲೆ ಸೇಲ್ ಮಾಡ್ಕೋಬೋದು. ಅದರ್ವೈಸ್ ಯೂಶ್ವಲಿ ಏನು ಮಾಡ್ತಾರೆ, ಒಂದು ಒಪ್ಪಂದ ಮಾಡ್ಕೊತಾರೆ, ಇದೊಂದು ಪ್ರಾಪರ್ಟಿನ ಸೇಲ್ ಮಾಡಿ ನನಗಿಷ್ಟು ಶೇರು ನಿಂಗಿಷ್ಟು ಶೇರು ಅಂತ ಮಾಡಿಕೊಂಡು ಅದೊಂದು ಡೀಡ್ ಮಾಡಿಕೊಂಡು ದೆನ್ ದೇ ಟೇಕ್ ಇಟ್ ಫಾರ್ವರ್ಡ್. ಉಲ್ಟಾ ಹೊಡಿಯೋರು ಇರ್ತಾರೆ. ಆ ಟೈಮಲ್ಲಿ ಡಾಕ್ಯುಮೆಂಟ್ಸ್ ಅಂತ ಏನಾದರೂ ಮಾಡ್ಕೋಬೇಕು ನಾವು ಸೇಫ್ ಆಗಿ ಅಂತಂದ್ರೆ ಏನು ಮಾಡಿ, ಇವಾಗ ಅಜ್ಜನ ಹೆಸರಲ್ಲಿ ಇದ್ದಿದ್ದು ಪ್ರಾಪರ್ಟಿನ ಇಟ್ಸ್ ಆಲ್ವೇಸ್ ಗುಡ್ ಟು ಬೈಫರ್ಕೇಟ್, ಪಾರ್ಟಿಷನ್ ಮಾಡಿಕೊಂಡು ಇಬ್ರು ಅಣ್ಣ ತಮ್ಮಂದಿರಿದ್ರೆ ಅವರಿಬ್ರಿಗೆ ಪಾಲಾಗುತ್ತೆ. ಆ ಪಾಲಲ್ಲಿ ನೆಕ್ಸ್ಟ್ ಮಕ್ಕಳಿಗೆ, ಹೆಂಡತಿಗೆ ಅವರು ಅಥವಾ ಗಂಡಂಗೆ ಈ ಕಡೆ ಬರೋದು. ಸೊ ಈ ಥರ ಡಾಕ್ಯುಮೆಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನೀವು ಅದೇ ಏನೋ ತುಂಬ ಲೈಟ್ಲಿ ಮಾಡ್ತೀವಿ ಅಂತ ಲೈಟಾಗಿ ತೊಗೋಬಾರ್ದು ಯಾವತ್ತು ಡಾಕ್ಯುಮೆಂಟ್ಸು ಅಂತ. ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಯಾವತ್ತು ನೆಕ್ಸ್ಟ್ ನೇಮು, ಇವಾಗ ಅಜ್ಜ ತೀರ್ಕೊಂಡ್ರು ಅಂದರೆ ನೆಕ್ಸ್ಟ್ ಯು ಹ್ಯಾವ್ ಟು ಪಾಣಿ, ಇಫ್ ಇಟ್ಸ್ ಅಗ್ರಿಕಲ್ಚರ್ ದಿಸ್ ಥಿಂಗ್ RTCಗಳಿದ್ರೆ ನೆಕ್ಸ್ಟ್ ಫ್ಯಾಮಿಲಿ ಅವ್ರದ್ದು ಹೆಸರನ್ನೆಲ್ಲ ಹಾಕಿಸ್ಕೊಂಡು ಬಿಡ್ತಾರೆ. ಏನಕ್ಕೆ, ಸೊ ದೇ ಹ್ಯಾವ್ ದೇ ರೈಟ್ ಇನ್ ಇಟ್ ಅಂತ. ಸೊ ಆ ಥರ ಡಾಕ್ಯುಮೆಂಟ್ ರೆಕಾರ್ಡ್ ಮಾಡೋದು ಒಂದು ಸ್ವಲ್ಪ ಹುಷಾರಾಗಿರ್ಬೇಕು. ಅದು ಬೇರೆ ನಮ್ಮಲ್ಲಿ ಬೆಂಗಳೂರಲ್ಲಿ ತುಂಬ ಲ್ಯಾಂಡ್ ಮಾಫಿಯಾಗಳಿವೆ. ಸೊ ಅದಕ್ಕೆ ತುಂಬ ಫೇಕ್ ಡಾಕ್ಯುಮೆಂಟ್ಸ್ ಕೂಡ ಮಾಡ್ಕೊಡ್ತಾರೆ, ಟೂ ಮೆನಿ ಆಫ್ ದೆಮ್, ಬಿಕಾಸ್ ವಿ ಹ್ಯಾಂಡಲ್ ಸೋ ಮೆನಿ ಮ್ಯಾಟರ್ಸ್. ಅಲ್ಲಿ ಫೇಕ್ ಡಾಕ್ಯುಮೆಂಟ್ಸ್ ಅದು ಹೆಂಗಾಗುತ್ತೆ ಏನು ಎತ್ತ ಗೊತ್ತೇ ಆಗಲ್ಲ. ದ್ಯಾಟ್ ಈಸ್, ಅದಕ್ಕೆ ಕೋರ್ಟ್ಗೆ ಬಂದಾಗ ವೆನ್ ಯು ಹ್ಯಾವ್ ಯುವರ್ ರೈಟ್ ಆ್ಯಂಡ್ ಎವ್ರಿಥಿಂಗ್, ಹೌದು ಪ್ರೂವ್ ಮಾಡುವ. ಇಟ್ಸ್ ಅ ಲಾಂಗ್ ಜರ್ನಿ, ಐ ವಿಲ್ ನಾಟ್ ಡಿನೈ ಇಟ್. ಇಟ್ಸ್ ಅ ಬಿಟ್ ಆಫ್ ಅ ಲಾಂಗ್ ಜರ್ನಿ, ಬಟ್ ಒನ್ಸ್ ಪ್ರೂವ್ ಆದರೆ ಹೌದು ನಿಮಗೆ ವಾಪಸ್ ಟೈಟಲ್ಸ್ ಬರುತ್ತೆ, ಎಲ್ಲ ಆಗುತ್ತೆ. ಬಟ್ ಈ ಫೇಕ್ ಇದಾಗುತ್ತಲ್ಲ, ಅದಕ್ಕೆ ಅಂತಲೇ ಸುಪ್ರೀಂ ಕೋರ್ಟಲ್ಲಿ ಅಷ್ಟೊಂದು ಮ್ಯಾಟರ್ಸ್ ಹೋದಾಗ ಒಂದಿಷ್ಟು ಇಲ್ಲ ಈ ಥರದ್ದಿಲ್ಲ, ಏನೋ GPA ಮಾಡಿಬಿಟ್ಟು ಮಾಡೋದು, ಆ GPA ರಿಜಿಸ್ಟರ್ ಆಗಿರಲ್ಲ, ಯಾರೋ ಫೇಕ್ GPA ಮಾಡ್ಕೊಂಡ್ಬಿಟ್ಟಿರ್ತಾರೆ, ಫೇಕ್ ಸಿಗ್ನೇಚರ್ಸ್ ಮಾಡ್ಕೊಂಡಿರ್ತಾರೆ, ಅದನ್ನೆಲ್ಲ ಡಿಸ್ಪ್ಯೂಟ್ ಮಾಡ್ಬೋದು ಅಂತ ಒಂದು ವ್ಯಾಲಿಡೇಷನ್ ಕೊಟ್ಟಿರುತ್ತೆ. ಸೊ ಪ್ರಾಪರ್ಟಿ ತೊಗೊಳೋಕ್ಕಿಂತ ಮುಂಚೆ ಜನ ಅಂತಾರೆ ಕಮ್ಮಿಗೆ ಸಿಗ್ತದೆ ತೊಗೊಂಡ್ಬಿಡೋಣ ಅದು ಇದು ಅಂತ. ಡು ನಾಟ್ ಡೂ ದ್ಯಾಟ್. ಯಪ್ಪ, ಅದರಲ್ಲಿ ಮೋಸ ಹೋಗೋರು ನಾವು ನೋಡಿಬಿಟ್ಟಿದ್ದೀವಿ ತುಂಬ. ಏನೋ ಇಷ್ಟೇ ಇರ್ಬೋದು ಬ್ಯಾಕ್ಗ್ರೌಂಡು ಲೆಫ್ಟು ರೈಟು ಸೆಂಟರ್ ಏನು ನೋಡ್ದೇನೆ ಕಣ್ಣು ಮುಚ್ಕೊಂಡು ತೊಗೊಳ್ತಾರಲ್ಲ, ನಾವೇನು ಹೇಳೋಕ್ಕಾಗಲ್ಲ. ಅದಕ್ಕೆ ಅನ್ನೋದು ನಮಗೆ ನಮ್ಗೆ ಒಳ್ಳೆ ಗೊತ್ತಿರೋ ಕ್ಲೈಂಟ್ಸ್ ಇರ್ತಾರೆ, ಅವ್ರು ಬೇರೆ ಮ್ಯಾಟರ್ಸ್ ಇರುತ್ತೆ, ಪ್ರಾಪರ್ಟಿ ತೊಗೊಳ್ಳುವಾಗ ಕೈ ಬಿಟ್ಬಿಡ್ತಾರೆ. ಆವಾಗ ಇಲ್ಲ ಮಾಡ್ಕೊಂಡ್ರಾಯ್ತು, ಆಮೇಲೆ ಬರ್ತಾರೆ ಹಿಂಗಾಗೋಯ್ತು ಹಂಗಾಗೋಯ್ತು ಅಂತ. ದೇರ್ ಸಮ್ಮನ್ ಎಲ್ಸ್, ಯಾರಿಗೋ ಬೇರೆಯವ್ರಿಗೆ ಹಕ್ಕಿರುತ್ತೆ ಅದರಲ್ಲಿ. ಇಲ್ಲ ಅಂದರೆ ಯಾರೋ ಬೇರೆಯವ್ರು ಆಲ್ರೆಡಿ ತೊಗೊಂಡು ಸೆಕೆಂಡ್ ಸೇಲ್ ಮಾಡೋಕ್ಕೆ ನೋಡಿರ್ತಾರೆ. ರಿಜಿಸ್ಟ್ರೇಷನ್ ಮಾಡೋಕ್ಕೆ ನಾನು ಹೋಗಿ ಇವಾಗ ವಿಧಾನಸೌಧನೂ ರಿಜಿಸ್ಟರ್ ಮಾಡ್ಕೋಬೋದು, ರಿಜಿಸ್ಟರ್ ಮಾಡಿ ಸಬ್ ರಿಜಿಸ್ಟರ್ ಮಾಡಿಕೊಡ್ತಾರೆ. ಬಟ್ ಹಕ್ಕೆಲ್ಲಿ ಬರುತ್ತೆ? ದ ರೈಟ್ ಹ್ಯಾಸ್ ಟು ಕಮ್ ಪ್ರಾಪರ್ಲಿ, ಲೀನಿಯೇಜ್ ಪ್ರೈಸ್ ಅಂತ. ಹಾಗೆ ಈಗ ತುಂಬ ಜನ ಏನು ಮಾಡ್ತಾರೆ ಅಂದರೆ ವಿಲ್ ಮಾಡಿಸ್ತಾರೆ. ಅಂದರೆ ಇಷ್ಟಿಷ್ಟು ಆಸ್ತಿ ಇವರಿಗೆ ಹೋಗಬೇಕು ಅಂತ ಹೇಳಿ, ತಂದೆ ಆಗಿರ್ಬೋದು ಅಥವಾ ತಾತ ಆಗಿರ್ಬೋದು, ಅವ್ರು ಕಂಪ್ಲೀಟ್ ಆಸ್ತಿಯನ್ನು ವಿಲ್ ಮಾಡಿಸ್ತಾರೆ. ಸೊ ಇವಾಗ ಮಕ್ಕಳಿಗೆ ಆ ವಿಲ್ ಏನು ಮಾಡಿಸಿದ್ದಾರೆ ಅದು ಇಷ್ಟ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಕರೆಕ್ಟಾಗಿ ಕೊಟ್ಟಿಲ್ಲ, ಈಕ್ವಲ್ ಶೇರ್ ಕೊಟ್ಟಿಲ್ಲ ಅಂತ ಒಂದು ಥಾಟ್ ಪ್ರೊಸೆಸ್ ಇರುತ್ತೆ. ಸೊ ಅದನ್ನು ನಾವು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ಬೋದಾ? ಆಪ್ಷನ್ ಇದೆಯಾ ಅದರಲ್ಲಿ? ದಾಚಾ ಇವಾಗ ವಿಲ್ನ ನಾನು ವಯಸ್ಸಾಗಿದ್ದೆ ನನಗೇನೋ ಬೇಕಿತ್ತು ಅಂತ ಬರೆದ್ಬಿಟ್ಟು ಹೊಟ್ಟೋದ್ರೆ ದಟ್ ಈಸ್ ಅನದರ್ ಡಿಫ್ರೆಂಟ್ ಸೀನ್. ಬಟ್ ನಾವೊಂದು ಕನ್ಸಲ್ಟ್ ಮಾಡಿ ಲೀಗಲ್, ಅದಕ್ಕೆ ಹೇಳೋದು ಎನಿ ಟೈಮ್ ಲೀಗಲ್ ಪಾಯಿಂಟ್ ಈಸ್ ವೆರಿ ಮಚ್ ನೀಡೆಡ್. ಸೊ ಇವಾಗ ನಾ ಕನ್ಸಲ್ಟ್ ಮಾಡಿದ್ದೆ, ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಅಂತ ಇದೆ, ಅದರಲ್ಲಿ ಎಲ್ಲರಿಗೂ ಹಕ್ಕು ಬರಬೇಕು. ಸೊ ಅದ್ರ ಪ್ರಕಾರ ಇದು ಮಾಡಿರ್ತೀನಿ. ನಾನು ದುಡ್ದಿರ್ತೀನಲ್ಲ, ಅದನ್ನ ಯಾರೂ ಡಿಸ್ಪ್ಯೂಟ್ ಮಾಡೋಕ್ಕಾಗಲ್ಲ. ಅದನ್ನ ನಾನು ಒಂದೇ ಒಂದು ಮೊಮ್ಮಗು ಕೊಡಬೇಕು ಅಂತಂದರೆ ನಾನು ಕೊಡ್ಬೋದು.
ಅಥವಾ ಇನ್ನೊಬ್ರು ಯಾರಿಗೋ ಕೊಡಬೇಕು ಅಂದರೆ ನಾನು ಕೊಡ್ಬೋದು. ಅದು ನಾನು ದುಡ್ದು ನಾನು ಶ್ರಮಪಟ್ಟು ತೊಗೊಂಡಿರೋ ಪ್ರಾಪರ್ಟಿನೋ ಅಥವಾ ಏನೋ ಇರ್ಬೋದು, ಇಮ್ಯೂಬಲ್ ಇರ್ಬೋದು ಅಥವಾ ಮೂವಬಲ್ ಏನೋ ಆಸ್ತಿ ಇರ್ಬೋದು. ಸೊ ಅಂಥದನ್ನ ಯಾರೂ ಡಿಸ್ಪ್ಯೂಟ್ ಮಾಡೋಕ್ಕಾಗಲ್ಲ ವಿಲ್ಲು. ಅದಕ್ಕೆ ರಿಜಿಸ್ಟರ್ ಮಾಡಿಬಿಡಿ ವಿಲ್ನ ಅಂತ ಅನ್ನೋದು, ಬಿಕಾಸ್ ಅದೊಂದು ಸಾಲಿಡಿಫೈ ಆಗುತ್ತೆ. ಈವನ್ ಜಸ್ಟ್ ಬರೆದ್ಬಿಟ್ಟು ಹೋದರೆ, ಇಲ್ಲ ನಾ ಇಷ್ಟು ಬರೆದ್ಬಿಟ್ಟು ಹೊಟ್ಟೋಗ್ತೀನಿ ಅಂದರೆ ದಟ್ ಕ್ಯಾನ್ ಆಲ್ವೇಸ್ ಬಿ ಡಿಸ್ಪ್ಯೂಟೆಡ್ ಇನ್ ಅ ಕೋರ್ಟ್ ಆಫ್ ಲಾ. ಸೊ ಅದಕ್ಕೆ ಈ ಕ್ರಕ್ಸ್ ಆಫ್ ದ ಮ್ಯಾಟರ್ ಇಸ್ ಲೀಗಲಿ ಒಂದು ಸ್ವಲ್ಪ ನೋಡ್ಕೊಂಡು ಮಾಡಿ. ಈ ವಿಲ್ಲು, ಗಿಫ್ಟ್ ಡೀಡು ಇವೆಲ್ಲ ಡ್ರಾಫ್ಟ್ ಮಾಡೋಗೆ ಅಂತೀರ. ಹೌದು, ಬರೀ ಲಾಯರ್ ನಿಮಗೆ ಬಿಸ್ನೆಸ್ ಮಾಡಬೇಕು ಅಂತ ಹಂಗಂತಲ್ಲ, ಒಂದು ಸ್ವಲ್ಪ ಕರೆಕ್ಟ್ ಸ್ಟ್ಯಾಂಡ್ ಪಾಯಿಂಟಲ್ಲಿ ನೋಡಿಕೊಂಡು ಮಾಡಿ ಅಂತ. ಸೊ ದಟ್ ಫ್ಯೂಚರಲ್ಲಿ ನಾವು ಕೋರ್ಟಿಗೆ ಹೋಗುತ್ತೆ. ಎಕ್ಸಾಕ್ಟ್ಲಿ. ಸೊ ಈ ವಿಲ್ ಮಾಡೋ ಟೈಮ್ಗೆ ಅದೇ ಆನ್ಸಿಸ್ಟ್ರಲ್ ಪ್ರಾಪರ್ಟಿ ಅಂದಾಗ ಎಲ್ಲರಿಗೂ ಈಕ್ವಲ್ ಶೇರ್ ಬರಬೇಕು ಆ ಥರ ಇರುತ್ತೆ. ದ್ಯಾಟ್ ಯು ಕಾಂಟ್ ಕೊಡಲ್ಲ ಅಂತ ಹೇಳೋಕ್ಕಾಗಲ್ಲ. ದೆನ್ ದೇ ಕೆನ್ ಕಮ್ ಆ್ಯಂಡ್ ಡಿಸ್ಪ್ಯೂಟೆಡ್. ವೆರಸ್ ನಂದೇ ಸೆಲ್ಫ್ ಮೇಡ್ ಪ್ರಾಪರ್ಟಿ, ಸ್ವರ್ಜಿತ ಆಸ್ತಿ ಸಿಕ್ಕಾಗ ಸ್ವರ್ಜಿತ ಆಸ್ತಿನ ಯಾರಿಗೆ ಬೇಕಾದ್ರೂ ವಿಲ್ಲಲ್ಲಿ ಬರ್ಕೋಬೋದು. ಒಂದೊಂದ್ಸಲಿ ಏನು ಮಾಡ್ತೀವಿ, ವೆನ್ ವಿ ಆರ್ ಡ್ರಾಫ್ಟಿಂಗ್ ಅ ವಿಲ್, ಅವ್ರು ಹೇಳಿರ್ತಾರೆ ಇಲ್ಲ ಒಂದು ಮೊಮ್ಮಗಂಗೆ ತುಂಬ ಇದೆ ಆಸ್ತಿ, ಆಲ್ರೆಡಿ ಕೊಟ್ಟಾಗಿದೆ, ಇನ್ನೊಬ್ರಿಗೆ ಏನೂ ಇಲ್ಲ, ಸೊ ಅವ್ರಿಗೆ ಕೊಡೋಣ ಅಥವಾ ಮೊಮ್ಮಗಳಿಗೆ ಏನೂ ಇಲ್ಲ ಅದಕ್ಕೆ ಕೊಡೋಣ ಅಂದಾಗ ನಾವು ವಿಲ್ ಬರುವಾಗೂ ಅದಕ್ಕೆ ಅಂತೀವಿ, ಬಿಕಾಸ್ ಇವ್ರ ಹತ್ರ ಇಷ್ಟಿದ್ದಕ್ಕೆ ನಾವು ಇಷ್ಟನ್ನ ಇಲ್ಲಿಗೆ ಕೊಡ್ತೇವೆ. ಬಿಕಾಸ್ ಆಮೇಲೆ ಬಂದು ಡಿಸ್ಪ್ಯೂಟ್ ಮಾಡ್ತಾರೆ, ಬರೀ ಇವ್ರಿಗೆ ಮಾತ್ರ, ಇಫ್ ಯು ರೈಟ್ ಇನ್ ಅ ವಿಲ್ ಬರೀ ಇವ್ರಿಗೆ ಇದು ಹೋಗಲಿ ಅಂತ ಸಿಂಪಲ್ ಆಗಿ ಬರೆದು ಬಿಟ್ರೆ ದೆನ್ ದೇ ವಿಲ್ ಬಿ ಅ ಡಿಸ್ಪ್ಯೂಟ್ ವಿಚ್ ವಿಲ್ ಕಮ್ ಅಪ್. ಸೊ ವಿ ಸೇ ಹಿಂಗಾಗಿದೆ, ಈ ಥರ ಆಗಿದೆ, ಸೊ ದೇರ್ ಫೋರ್ ವಿ ಆರ್ ಗಿವಿಂಗ್ ದಿಸ್ ಅ ಪರ್ಪಸ್ ಔಟ್ ಆಫ್ ಲವ್, ಕೇರ್ ಆ್ಯಂಡ್ ಅಫೆಕ್ಷನ್ ಐ ಆಮ್ ಗಿವಿಂಗ್ ದಿಸ್ ಅಂತ ಮಾಡ್ತಾರೆ. ಸೊ ದಟ್ ಈಸ್ ಮೋರ್ ಆಫ್ ಅ ಪ್ರಾಪರ್ ವೇ ಹೌ ಯು ಡ್ರಾಫ್ಟ್ ಆ್ಯಂಡ್ ಹೌ ಯು ಪುಟ್ ಇಟ್ ಔಟ್ ಅಷ್ಟೇ. ಈಗ ಸಡನ್ ಆಗಿ ಹಸ್ಬೆಂಡ್ ಡೆತ್ ಆಗೋಯ್ತು ಅಂದರೆ ಗಂಡನ್ ಡೆತ್ ಆಗೋಯ್ತು, ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಅವರ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಅಥವಾ ಆಸ್ತಿಲಿ ನಾಮಿನಿಯಾಗಿ ಹೆಂಡತಿ ಹೆಸರು ಇಲ್ಲ ಅಂತಂದರೆ ಏನು ಮಾಡ್ಬೋದು ಜೀವನಾಂಶಕ್ಕೆ ಅಂತ? ಸೊ ಸಿ ದೇರ್ಸ್ ಅ ಡಿಸ್ಪ್ಯೂಟ್ ಆನ್ ಇದೊಂದು ನಾಮಿನಿ ಅನ್ನೋ ವರ್ಡ್ ಇದೆಯಲ್ಲ, that doesn't mean that ಅವ್ರಿಗೆ ಎಲ್ಲ ಹೊಟ್ಟೋಗ್ಬೇಕು. ಇಟ್ ಈಸ್ ಅ ಪರ್ಸನ್ ಹೂಸ್ ಗೋನ್ ಹ್ಯಾಂಡಲ್, ಇವಾಗ ಅದಿದೆ ಅಲ್ಲ ಹೂಸ್ ಗೋನ್ ಹ್ಯಾಂಡಲ್ ವಾಟ್ ನೀಡ್ಸ್ ಟು ಬಿ ಡನ್. ಇವಾಗ ಅಮೌಂಟ್ ತೆಗಿಯೋಕ್ಕೆ ಈ ನಾಮಿನಿದು ಹೆಲ್ಪ್ ಬೇಕು. ಅದಾದಮೇಲೆ ದ ಫ್ಯಾಮಿಲಿ ಹ್ಯಾಸ್ ದ ರೈಟ್. ಬೇರೆ ಯಾರೂ ಡಿಸ್ಪ್ಯೂಟ್ ಮಾಡೋಂಗಿಲ್ಲ. ಏನು ಆಚೆ ಫ್ಯಾಮಿಲಿಯವರು ಅಂದರೆ ಹೆಂಡತಿ ಮಕ್ಕಳು, ಅವ್ರಿಗೆ ಆಬ್ವಿಯಸ್ಲಿ ರೈಟ್ ಬಂದೇ ಬರುತ್ತೆ, ಎನಿ ಆಫ್ ದಿಸ್ ಕ್ಯಾಶು ಏನಾರು ಇರಲಿ. ಸೊ ದಿಸ್ ನಾಮಿನಿ ಯಾರು ಅವ್ರ ತಾಯಿ ಆಗಿದ್ರು ಅಂದರೆ ಡಸಂಟ್ ಮೀನ್ ಎಲ್ಲ ತಾಯಿಗೆ ಹೊಟ್ಟೋಗ್ಬೇಕು ಅಂತ. ದಟ್ ಈಸ್ ವೇರ್ ಇಸ್ ಲಾಟ್ ಆಫ್ ಪೀಪಲ್ ಹ್ಯಾವ್ ಅ ಕನ್ಫ್ಯೂಷನ್ ಅಷ್ಟು ಈ ನಾಮಿನಿ ಅಂದರೆ ಅವ್ರಿಗೆ ಎಲ್ಲ ಹೊಟ್ಟೋಯ್ತಪ್ಪ ಅಂತ. ದಿಸ್ ಇಸ್ ಮೋರ್ ಆನ್ ದ ಫ್ಯಾಕ್ಟ್ ದಟ್ ಅವ್ರು ಹ್ಯಾಂಡಲ್ ಮಾಡೋಕ್ಕೆ ಕೊಟ್ಟಿದ್ದು, ಇವಾಗ ಈ ಅಕೌಂಟ್ನ ಇದು ಮಾಡೋಕ್ಕೆ ಅಂದರೆ ಹ್ಯಾಂಡಲ್ ಮಾಡೋಕ್ಕದು. ಹೌದು, ದೇರ್ ಇಸ್ ಆಲ್ಸೋ ದಿಸ್ ಕಾನ್ಫ್ಲಿಕ್ಟ್ ದಟ್ ಇಲ್ಲ ಅಮ್ಮಂಗೆ ಹೊಟ್ಟೋಗ್ಬೇಕು ಅಂತ ಹೊಟ್ಟೋಗುತ್ತೆ. ಬಟ್ ಅಂಥ ಟೈಮಲ್ಲಿ ಏನಾದ್ರು ಪ್ರಾಪರ್ಟೀಸ್ ಇದ್ದರೆ ದೆನ್ ದ ವೈಫ್ ಆ್ಯಂಡ್ ದ ಚಿಲ್ಡ್ರನ್ ಕ್ಯಾನ್ ಕ್ಲೇಮ್. ಸೊ ಓಕೆ, ಈಗ ನಾವು ಹಳ್ಳಿಗಳ ಕಡೆ ತುಂಬ ಜನಕ್ಕೆ ಅಷ್ಟೊಂದು ಐಡಿಯಾ ಅಥವಾ ನಾಲೆಡ್ಜ್ ಇರೋದಿಲ್ಲ, ಅಂದರೆ ಲಾ ಬೇಸಿಸಲ್ಲಿ. ಸೊ ಯಾರಾದರೂ ಏನಾದರೂ ಹೇಳಿದ್ರೆ ನಂಬುವಂತಹ ಮುಗ್ಧ ಜನರು ಈಗಲೂ ಇದ್ದಾರೆ. ಸೊ ತುಂಬ ಹಳೆಯ ಕಾಲದಿಂದ ಇವಾಗ ಅವ್ರದ್ದು ತಾತ ಮುತ್ತಾತರ ಕಾಲದಿಂದ ಜಮೀನಲ್ಲಿ ವ್ಯವಸಾಯ ಮಾಡ್ತಿರ್ತಾರೆ. ಬಟ್ ರಸ್ತೆಗಳಂತ ಏನಿರುತ್ತೆ ಅಲ್ಲ, ಅದನ್ನ ಅವರು ಲೀಗಲ್ ಆಗಿ ಬಿಟ್ಕೊಂಡಿರೋದಿಲ್ಲ, ಅಥವಾ ಅವ್ರ ಜಮೀನಿಗೆ ಹೋಗಕ್ಕೆ ಆ ರಸ್ತೆ ಇರೋದಿಲ್ಲ, ಅದು ತುಂಬಾ ಲೇಟ್ ಆಗಿ ಗೊತ್ತಾಗತ್ತೆ. ಅಂತ ಟೈಮ್ನಲ್ಲಿ ಏನ್ ಮಾಡ್ಬೋದು ಅಂತ. ಸೊ ಇವಾಗ ಇಫ್ ಇಟ್ಸ್ ಫಾರ್ ಯಾರೋ ಒಬ್ರಿಗೆ ದಾರಿ ಬೇಕು, ಈಸ್ಮೆಂಟ್ ಕೊಡಲೇಬೇಕು ಯಾರಾದರೂ. ಸೊ ಈಸ್ಮೆಂಟ್ ಕೊಡಲೇಬೇಕಾಗುತ್ತೆ. ಎವ್ರಿ ಒನ್ ಹ್ಯಾಸ್ ಅ ರೈಟ್ ನನ್ನ ಜಾಗಕ್ಕೆ ನಾನು ಹೋಗೋಕ್ಕೆ. ಬಿಕಾಸ್ ವಿ ಆಲ್ಸೋ ಹ್ಯಾಂಡಲ್ ಮ್ಯಾಟರ್ಸ್ ವೆನ್ ಈ ಡಿಸ್ಪ್ಯೂಟ್ ಥರ ಆಗೋಗುತ್ತೆ. ಒಂದು ದೊಡ್ಡ ಪ್ರಾಪರ್ಟಿ ಇದೆ, ಅದರಲ್ಲಿ ಒಂದು ಫ್ಯಾಮಿಲಿ 4-5 ಸ್ಪ್ಲಿಟ್ ಮಾಡಿ ಒಂದು 3-4 ಜನಕ್ಕೆ ಕೊಟ್ಬಿಟ್ಟಿದ್ದಾರೆ. ಅಲ್ಲಿ ಎಲ್ಲೋ ಮಧ್ಯದಲ್ಲಿರೋ ಪ್ರಾಪರ್ಟಿಗೆ ಇವ್ರು ಯಾರೂ ಬಿಡಲ್ಲ. ಸೊ ಅಟ್ ದಿ ಎಂಡ್ ಆಫ್ ದ ಡೇ ಏನು ಮಾಡ್ತಾರೆ, ಮಾತುಕತೆ ಮಾಡಿ ಹೇಳ್ತಾರೆ, ನೋಡಪ್ಪ ನನಗೆ ಇಷ್ಟು ಜಾಗ ಬೇಕಾದ್ರೆ ನಿನ್ಗೆ ಇದರಲ್ಲಿ ಕಾಂಪನ್ಸೇಟ್ ತೊಗೊಂಡು ಇಲ್ಲಿ ಒಂದಿಷ್ಟು ಜಾಗ ತಗೋ ಅಂತ ಏನಾದ್ರು ಮಾಡ್ತಾರೆ. ಇಲ್ಲ ಅಂದರೆ ಹಿ ಕ್ಯಾನ್ ಆಲ್ವೇಸ್ ಅಪ್ರೋಚ್ ದ ಕೋರ್ಟ್, ನನಗೆ ಈ ಜಾಗ ಹೀಗೆ ದಾರಿ ಬೇಕು ಅಂತ. ಈಸ್ಮೆಂಟ್ ರೈಟು ಏನು, ದಾರಿ ಹೋಗೋ ಕಷ್ಟ, ಅದೊಂದು ಸ್ಮಾಲ್ ಕಾಲ್ ದಾರಿನೇ ಇರ್ಬೋದು ಅಥವಾ ಒಂದು ಚಿಕ್ಕ ಗಾಡಿ ಹೋಗೋ ದಾರಿನೇ ಇರ್ಬೋದು. ಸೊ ಈಸ್ಮೆಂಟ್ ರೈಟ್ ಅನ್ನೋದು ಎಲ್ಲರಿಗೂ ಹಕ್ಕಿದ್ದೇ ಇರುತ್ತೆ. ಇಲ್ಲ ಅಂದರೆ ಅವ್ನಿಗೆ ಯಾವುದೂ ಜಾಗ ಇಲ್ಲ, ಎಲ್ಲಿ ಎನಿ ಆಲ್ಟರ್ನೇಟ್ ರೂಟ್ ಇಲ್ಲದೆ ಇದ್ದಾಗ ಅವಾಗ ಮಾತ್ರ ಕೇಳ್ಕೊಬೋದು. ಅವ್ನಿಗೆ ಇನ್ನೊಂದು ಕಡೆಯಿಂದ ದಾರಿ ಇಲ್ಲ, ನಾನು ಇಲ್ಲೂ ದಾರಿ ಬೇಕು ಅಂತ ಹೋಗ್ಲಿಕ್ಕೆ ಕಿತ್ತಾಡೋದೇ ದಾರಿ ಇಲ್ಲ ನಮ್ಮ ಹೊಲಕ್ಕೆ ಹೋಗಕ್ಕೆ, ಮನೆಗೆ ಹೋಗಕ್ಕೆ ಅಂತ. ಹೌದು. ಸೊ ಅಪ್ರೋಚ್ ಮಾಡ್ಬೋದು ನಾವು ಕೋರ್ಟ್ನಲ್ಲಿ. ಯು ಕ್ಯಾನ್ ಅಪ್ರೋಚ್. ಓಕೆ, ಇನ್ನು ಈ
ಡಿವೋರ್ಸ್ ಆದ್ಮೇಲೆ ಹೆಂಡತಿಗೆ ಗಂಡನ ಆಸ್ತಿಯಲ್ಲಿ ಪಾಲ್ ಸಿಗತ್ತಾ ಇಲ್ವಾ? ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ. ಹೌದು. ಸೊ ಆನ್ಸೆಸ್ಟ್ರಲ್ ಪ್ರಾಪರ್ಟಿಯಲ್ಲಿ ಮಕ್ಳಿಗೆ ಸಿಗುತ್ತೆ, ಹೆಣ್ಮಕ್ಳಿಗೆ ಸಿಗಲ್ಲ ಅಂತ ಇರುತ್ತೆ. ಬಟ್ ವಾಟ್ ಎವರ್ ಹ್ಯಾಪನ್, ಸ್ವಯಾರ್ಜಿತ ಆಸ್ತಿ ಇದೆಯಲ್ಲ ಅದರಲ್ಲಿ ಡಿವೋರ್ಸ್ ಆಗೋ ಟೈಮಲ್ಲಿ ಇವಾಗ ಮಕ್ಕಳಿದ್ರೆ ಮಕ್ಳಿಗೆ ಕೇಳ್ಕೋಬಹುದು. ಮೋಸ್ಟ್ ಆಫ್ ದ ಟೈಮ್ಸ್ ದೇ ಡೋಂಟ್ ಏನೋ ಈ ಕಾಂಪ್ರಮೈಸಲ್ಲೇ ಹೊಟ್ಟೋಗುತ್ತೆ ಹೊರತು ಯಾರು ಫುಲ್ ಎಂಡಿಗೆ ಹೋಗಿ ಇದು ಮಾಡೋದಿಲ್ಲ. ಏನಂತಾರೆ, ಇಲ್ಲ ನನಗಿಷ್ಟು ಆಸ್ತಿ ಬೇಕು, ನನಗಷ್ಟು ಆಸ್ತಿ ಬೇಕು ಅಂತ. ಇನ್ ಆರ್ ಕೋರ್ಟ್ ಇಟ್ಸ್ ಮೋರ್ ಆನ್ ಕಾಂಪ್ರಮೈಸು, ಸೆಟಲ್ಡ್ ಲಾ ಥರ ನೋಡೋಕ್ಕೆ ಹೋದರೆ ಮಕ್ಕಳಿಗೆ ಪಾಲ್ ಬರ್ಬೋದು, ಆಯಿತಾ. ಬಟ್ ಸ್ವಯಾರ್ಜಿತ ಆಸ್ತಿ ಇರುತ್ತಲ್ಲ ಅದರಲ್ಲಿ ಹಿ ಹ್ಯಾಸ್ ಅ ಡಿಸ್ಕ್ರಿಷನ್, ಹಸ್ಬೆಂಡ್ ಹ್ಯಾಸ್ ಅ ಡಿಸ್ಕ್ರಿಷನ್. ಅವ್ರು ಏನು ಮಾಡಿಬಿಡ್ತಾರೆ, ಅಮ್ಮನ ಹೆಸರಿಗೋ ಇನ್ನೊಬ್ಬರ ಹೆಸರಿಗೋ ಬರೆದ್ಬಿಡೋದು, ಆಮೇಲೆ ಡಿವೋರ್ಸ್ ಅಪ್ರೋಚ್ ಮಾಡೋದು, ಇವೆಲ್ಲ ವಿವ್ ಸೀನ್ ದ ಟ್ಯಾಕ್ಟಿಕ್ಸ್ ಹೌ ದೇ ಗೋ ಅಬೌಟ್. ಸೊ ದೆನ್ ರೆಕಾರ್ಡ್ಸ್ ಇದ್ದರೆ ದೆನ್ ಯು ಕ್ಯಾನ್ ಪ್ರೂವ್ ದಟ್ ಹಿ ಹ್ಯಾಸ್ ಇಷ್ಟು, ಅದಾದಮೇಲೆ ಬರಬೇಕು ಮಗುಗೆ ಅಥವಾ ಹೆಂಡತಿಗೆ ಅಂತ. ಬಿಕಾಸ್ ಅವನು ಯಾರು ಗಂಡ ಕೋರ್ಟಿಗೆ ಅಪ್ರೋಚ್ ಮಾಡ್ತಾ ಇದ್ರೆ, ಬಿಕಾಸ್ ಹೆಣ್ಮಗಳು ಶಿ ಡಸಂಟ್ ವಾಂಟ್ ಟು ಲೀವ್, ಬಟ್ ಅವನು ಬಿಡಬೇಕು ಅಂತ ಇರ್ತಾ ಇರೋದು. ಸೊ ಆ ಟೈಮಿಗೆ ಎಸ್ ಇಂಜಂಕ್ಷನ್ ಹಾಕಿ ಆ ಪ್ರಾಪರ್ಟಿನ ಸೇಲ್ ಮಾಡಿಬಿಡಬಾರ್ದು, ಇದು ಮಾಡಬಾರ್ದು ಅಂತ ಮಾಡ್ಕೋಬಹುದು. ಬಟ್ ವೆರಾಸ್ ಆನ್ಸೆಸ್ಟ್ರಲ್ ಪ್ರಾಪರ್ಟಿಯಲ್ಲಿ ಮಕ್ಳಿಗಂತೂ ಪಾಲ್ ಸಿಗುತ್ತೆ, ಹೆಂಡತಿಗೂ ಅಂತ ಇಟ್ಸ್ ವೆರಿ ಲೆಫ್ಟ್ ಆ್ಯಂಡ್ ರೈಟ್ ಅಂತ. ಅದಕ್ಕೆ ನಾವು ಹೇಳೋದು ಎಲ್ಲ ಕ್ಲೈಂಟ್ಸ್, ಮೇಡಮ್ ಹಿಂಗಂದ್ರೆ ಹಿಂಗೆ ಅಂತ ಅಂದ್ಬಿಡ್ತಾರೆ. ಒಂದು ಸ್ವಲ್ಪ ಪೇಪರ್ಸ್ ತೊಗೊಂಡು ಬಾರಪ್ಪ ತಂದೆ. ಬಿಕಾಸ್ ಹಾಫ್ ಆಫ್ ದ ಟೈಮ್ ದೇ ನೆವರ್ ನೋ ವೆದರ್ ಸ್ವಯಾರ್ಜಿತ ಆಸ್ತಿನ ಆನ್ಸೆಸ್ಟ್ರಲ್ ಪ್ರಾಪರ್ಟಿನ ಏನು ಅಂತ ಆ ಕ್ಲಿಯರ್ ವ್ಯೂ ಇರೋದೇ ಇಲ್ಲ. ನಾವೊಂದು ಹೇಳ್ಬಿಡ್ತೀವಿ, ಆಮೇಲೆ ಅವ್ರು ಬಂದಾದ್ಮೇಲೆ ನಾವು ಇನ್ನೊಂದು ನೋಡ್ಬಿಟ್ಟು ಹೇಳಿದ್ರೆ ನೀವೇ ತಪ್ಪು ಹೇಳಿದ್ರಿ ಅಂತ ಅಂದ್ಬಿಡುತ್ತೆ. ಸೊ ದ್ಯಾಟ್ಸ್ ದ ರೀಸನ್ ಕೇಸ್ ಬೈ ಕೇಸ್ ಬೇಸಿಸ್ ಇಸ್ ವಾಟ್ ವಿ ಪ್ರಿಫರ್ ಟು ಗೋ. ಅದಕ್ಕೆ ಎಲ್ಲರೂ ಇದು ನೋಡ್ತೀರಾ, ಅಫ್ಕೋರ್ಸ್ ಲೀಗಲ್ ರೀಲ್ಸು ಅದು ಇದು ಅಂತೆಲ್ಲ ನೋಡ್ತೀರಾ, ಬಟ್ ಇಟ್ಸ್ ನೆವರ್ ಲೆಫ್ಟ್ ರೈಟ್, ಇಟ್ಸ್ ನಾಟ್ ಬ್ಲ್ಯಾಕ್ ಆ್ಯಂಡ್ ವೈಟ್. ಹೌದು, ಬ್ಲ್ಯಾಕ್ ಆ್ಯಂಡ್ ವೈಟ್ ಹಾಕ್ಕೊಳ್ತೀವಿ, ದೇರ್ಸ್ ಆಲ್ವೇಸ್ ಅ ಗ್ರೇ ಏರಿಯಾ ಸಮ್ಟೈಮ್ಸ್. ಸೊ ಈಗ ನಿಮ್ಮ ಹತ್ರ ಬಂದಿರುವಂತಹ ಕೇಸಸ್ನ ನೀವು ನೋ ಡೌಟ್ ಹ್ಯಾಂಡಲ್ ಮಾಡಿರ್ತೀರ ಚೆನ್ನಾಗಿನೇ. ಈಗ ಈ ಡಿವೋರ್ಸ್ ಕೊಡಿಸೋದು ಅಥವಾ ಒಬ್ರನ್ನ ಒಂದು ಮಾಡೋದು, ಈ ಥರದ್ದು ಒಂದಷ್ಟು ಕಾನ್ಫ್ಲಿಕ್ಟ್ಸ್ ನಡೀತಾನೆ ಇರತ್ತೆ. ಸೊ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಕೂಡ ಸಾಕಷ್ಟು ಜನ ಡಿವೋರ್ಸ್ನ ತಗೋತಾರೆ. Yes. See, the thing is, if they are emotionally intelligent, they will understand not to cause harm. ಇಬ್ರಿಗೂ ತೊಂದರೆ ಕೊಟ್ಕೊಂಡು ಇಲ್ಲ ಜಗಳ ಅಂದ್ಕೊಂಡು ಹೋಗ್ದೇನೆ ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್. ಹೌದು, ಜಗಳ ಇರುತ್ತೆ, ಬಿಕಾಸ್ ಒಬ್ರು ನೊಂದ್ಕೊಂಡಿದ್ದಾಗ ಅದೊಂದು ಸಿಟ್ಟಾಗಿ ಬಂದೇ ಬರುತ್ತೆ, ಅರ್ಥ ಆಗುತ್ತೆ. ಬಟ್ ಆಫ್ಟರ್ ದಟ್ ಅವ್ರು ಆ ಕಡೆ ಸೈಡಿಂದನೂ ಒಂದು ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಂಡು ಬಂದಾಗ ದೆನ್ ಮ್ಯೂಚುವಲಿ ಏನೋ ಒಂದು ಸೆಟಲ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ. ಒಂದು ದಿನದಲ್ಲಿ ಸಿಗುತ್ತಾ ಡಿವೋರ್ಸ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ? ಇದು ಕೂಡ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿದ್ದು, ಇದು ಒಂದೇ ದಿನದಲ್ಲಿ ಸಿಕ್ಬಿಡುತ್ತಾ ಅನ್ನೋದು. ಹಂಗಂದ್ರೆ ದಿಸ್ ಬೀನ್ ಅ ರೆಕಾರ್ಡ್ ಬಿಕಾಸ್ ಸೀನಿಯರ್ ಆಫೀಸಲ್ಲಿ ಇದ್ದಾಗೆಲ್ಲ. ಸೊ ಐ ಹ್ಯಾವ್ ಹ್ಯಾಂಡಲ್ ಸಮ್ 2-3 ವೇರ್ ಇನ್ ಒಂದು 3 ದಿನದಲ್ಲಿ ಡಿವೋರ್ಸ್ ಆಗಿದೆ. ಬಿಕಾಸ್ ಏನಾಗುತ್ತೆ, ವಿ ಫೈಲ್ ಇಟ್. ದ ಥಿಂಗ್ ಇಸ್, ಇಟ್ಸ್ ನಾಟ್ ಎಲ್ಲರಿಗೂ ಆಗಲ್ಲ, ಎಲ್ಲರಿಗೂ ಸಿಗಲ್ಲ, ಬಿಕಾಸ್ ಅದೊಂದು ಕೂಲ್ ಆಫ್ ಪೀರಿಯಡ್ ಅಂತ ಇದೆ. ಇಟ್ಸ್ ವೆರಿ ಡಿಫಿಕಲ್ಟ್ ಆ್ಯಸ್ ಟು ಯು ಹ್ಯಾವ್ ಟು ಅರ್ಜೆಂಟ್, ಏನಿದು ಅರ್ಜೆನ್ಸಿ ಅಂತ. ಅದು ಪಾರ್ಟೀಸು ನ್ಯೂ ಇಯರ್ ಬರ್ತಾಯಿತ್ತು, ಒನ್ ಮೋರ್ ಥಿಂಗ್, ವೈ ಪೀಪಲ್ ವಿಲ್ಗೆ ಹೊಸ ವರ್ಷಕ್ಕೆ ಡಿವೋರ್ಸ್ ಆಗೋಗಿರುತ್ತೆ, ಅದೊಂದಿರುತ್ತೆ. ವಿಚ್ ಇಸ್ ನಾಟ್ ದ ಓನ್ಲಿ ರೀಸನ್. ಬೋತ್ ಆಫ್ ದೆಮ್ ಆರ್ ಫ್ಲೈಯಿಂಗ್ ಔಟ್ಸೈಡ್ ದ ಕಂಟ್ರಿ. ಸೊ ವಿ ಹ್ಯಾಡ್ ಟು ಟೆಲ್ ದ ಕೋರ್ಟ್ ಸೇಯಿಂಗ್ ಲೈಕ್ ಅರ್ಜೆನ್ಸಿ ಇದೆ, ಬಿಕಾಸ್ ಅವರಿಬ್ಬರು ಬೇರೆ ಬೇರೆ ದೇಶಕ್ಕೆ ಕೊಟ್ಟು ಹೋಗ್ತಾ ಇದ್ದಾರೆ, ಇನ್ನು ಬರಲ್ಲ. ಇವಾಗ ಡಿವೋರ್ಸ್ ಅಪ್ಲೈ ಮಾಡಿ 6 ತಿಂಗಳಾದ್ಮೇಲೆ ಮತ್ತೆ ಬನ್ನಿ ಅಂದರೆ ಆಗಲ್ಲ. ಸೊ ದೇರ್ ಫೋರ್ ಅದೊಂದು ವೇವ್ ಆಫ್ ಪೀರಿಯಡ್ ಅಂತ ಇರುತ್ತೆ. 6 ತಿಂಗಳು ಏನು, ಫಸ್ಟ್ ಡಿವೋರ್ಸ್ ಹಾಕಿದಾಗ ಒಂದು 6 ತಿಂಗಳು ಇರಿ, ನೋಡೋಣ ವಾಪಸ್ ಮತ್ತೆ ಬರ್ತೀರಾ ಅಂತ. ಅದು ಆ್ಯಕ್ಚುಲ್ ಇದಿರೋದು, ಹೆಂಗೆ ಪ್ರೊಸೀಜರ್ ನಡಿಬೇಕು. ಇನ್ನೊಂದು ವೇವ್ ಆಫ್ ಮಾಡಿಬಿಡಿ, ಬಿಕಾಸ್ ದೇ ಕನ್ಫರ್ಮ್ ಆಗಿದೆ ಅವರಿಬ್ರಿಗೂ ಡಿವೋರ್ಸ್ ಬೇಕು ಅಂತ ಬಂದಾಗ, ದೆನ್ ಇಫ್ ದ ಕೋರ್ಟ್ ಅಲೌಸ್, ವೇವ್ ಆಫ್ ಆಯಿತು ಅಂತಂದರೆ ಆವಾಗ ಅವತ್ತಿನ ಸಂಜೆನೆ ಮೀಡಿಯೇಷನ್ಗೆ ಹೋಗಿ, ಮೀಡಿಯೇಷನಲ್ಲಿ ಒಂದು ಸೆಲ್ಮೆಂಟ್ ದಟ್ ವಿ ವಾಂಟ್ ಟು ಡಿವೋರ್ಸ್ ಅಂದು, ಮತ್ತೆ ಬೆಳಗ್ಗೆ ನೆಕ್ಸ್ಟ್ ಡೇ ಕೋರ್ಟಿಗೆ ಬಂದು ದೆನ್ ದೇ ಸೇ ವಿ ಆರ್ ಡಿವೋರ್ಸ್, ವಿ ಡೋಂಟ್ ವಾಂಟ್ ಎನಿಥಿಂಗ್ ಫ್ರಮ್ ಈಚ್ ಅದರ್ ಆ್ಯಂಡ್ ಎವ್ರಿಥಿಂಗ್, ಆ್ಯಂಡ್ ದೇ ಗೋ ಔಟ್ ಆಫ್ ದ ಕೋರ್ಟ್ ಬಿಟ್ ಹ್ಯಾಪಿಲಿ. ಅಂದರೆ ಈಗ 1000 ಪೀಪಲ್ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಈ 1000 ಜನದಲ್ಲಿ ಎಷ್ಟು ಜನ ಮ್ಯೂಚುವಲ್ ಹೋಗ್ತಾರೆ, ಎಷ್ಟು ಜನ ಇಲ್ಲ ನನ್ಗೆ ಅದು ಬೇಕು ಇದು ಬೇಕು ಅಂತ ಕಿತ್ತಾಡ್ಕೊಂಡು ಹೋಗ್ತಾರೆ? ಮ್ಯೂಚುವಲ್ ಇಸ್ ಸಿ ಇನ್ ದ್ಯಾಟ್ ರೇಷಿಯೋ ಅಲ್ಲಿ ನೋಡಬೇಕು ಅಂದರೆ ಒಂದು 20% ಸಮ್ ಆಫ್ ದೆಮ್ ಹೂ ಆರ್ ಕನ್ಫರ್ಮ್ ಮೈಂಡ್. ಅದಕ್ಕೆ ಹೇಳೋದು, ಇವಾಗ
2 people ಆರ್ ದೇರ್, ನಮ್ಗೆ ಆಗಲ್ಲ ಅಂತ ಗೊತ್ತು, ಅವರಿಬ್ರಿಗೂ ಕನ್ಫರ್ಮ್ ಇದೆ, ನಾವು ಜೊತೆಗೆ ಇರಲ್ಲ, ನಮಗೆ ಐದರ್ ದೇ ವಾಂಟ್ ಟು ಗೆಟ್ ಬೋತ್ ಆಫ್ ದೆಮ್ ಹ್ಯಾವ್ ಫೌಂಡ್ ಸಮ್ವನ್ ಎಲ್ಸ್, ಅದರ್ವೈಸ್ ಇಲ್ಲ ನಮ್ಮ ಜೀವನ ನೋಡ್ಕೊಳ್ಳೋಣ ಅಂತ ಅನ್ನೋ ಟೈಮಿಗೆ ಆವಾಗ ಹೇಳ್ತಾರೆ ಇಲ್ಲ ಆಯಿತು ಲೆಟ್ಸ್ ಜಸ್ಟ್ ಗೆಟ್ ಅ ಡಿವೋರ್ಸ್ ಮ್ಯೂಚುವಲ್, ಹೆಂಗೋ ಒಂದು 2-3 ವರ್ಷ ಆಗಿರ್ಬೋದು ಮದುವೆ ಆಗಿ, ಅದಾದಮೇಲೆ ಇಲ್ಲ ಮ್ಯೂಚುವಲ್ ಇದು ಮಾಡಿಬಿಡೋಣ. ಇಬ್ರಿಗೂ ಏನು ಇಬ್ಬರು ಅಷ್ಟು ಕಿತ್ತಾಡಿದಾಗಿ ಬಂದಿಲ್ಲ, ಅಥವಾ ಕಿತ್ತಾಡ್ಬಿಟ್ಟು ಫುಲ್ ಶಾಂತಾಗಿ ಮತ್ತೆ ಬಂದಿರ್ತಾರೆ. ಸೊ ಅಂಥ ಟೈಮಲ್ಲಿ ಇಲ್ಲ ಮ್ಯೂಚುವಲ್ ತೊಗೊಂಡ್ಬಿಟ್ಟು ಮುಗಿಸ್ಬಿಡೋಣ ಕೆಲಸ ಅಂತ. ಅವ್ರು ಇಫ್ ದೇ ವಾಂಟ್ ಟು ಎಕ್ಸ್ಚೇಂಜ್ ಎನಿಥಿಂಗ್, ಅವ್ರು ಕೊಟ್ಟಿದ್ದು ಇವ್ರು ಕೊಟ್ಟಿದ್ದು ಮದುವೆ ಟೈಮಲ್ಲಿ ಚಿನ್ನ ಬೆಳ್ಳಿ ಅದು ಇದು ಮಾಡಿಬಿಟ್ಟಿರ್ತಾರೆ. ಸೊ ಆರಾಮಾಗಿ ಬಂದು ಒಂದು ಮ್ಯೂಚುವಲ್ ತೊಗೊಂಡು ಹೊಟ್ಟೋಗ್ತಾರೆ. ಅದರಲ್ಲೂ ಮ್ಯೂಚುವಲ್ ಮಾಡಬೇಕು ಅಂದ್ಬಿಟ್ಟು ಇಷ್ಟು ಕೊಡಬೇಕು ನೀನು ಅಷ್ಟು ಕೊಡಬೇಕು ಅಂತ ಅದನ್ನೂ ಒಂದು ಸ್ವಲ್ಪ ಕಿತ್ತಾಡೋದು ಹೋಗೋದು ಇರುತ್ತೆ. ಬಟ್ ಆನ್ ಅ ಪರ್ಸೆಂಟೇಜ್ 10-20% ಮ್ಯೂಚುವಲಿ ಆಗ್ತಾರೆ ಒಬ್ರೊಬ್ರಿಗೆ. ಬಿಕಾಸ್ ಐ ಹ್ಯಾವ್ ಹ್ಯಾಡ್ ಕ್ವೈಟ್ ಅ ಫ್ಯೂ ಮ್ಯೂಚುವಲ್ ಡಿವೋರ್ಸ್ ವೆರ್ ದ ಗರ್ಲ್ ಮದುವೆ ಆಗಿದ ತಕ್ಷಣ ಗಂಡನ ಮನೆಗೆ ಹೋಗಿ ಅವನಿಗೋಸ್ಕರ ಸೋಫಾ, ರೆಫ್ರಿಜ್ರೇಟ್ರು, ಅದು ಇದು ಮನೆಯದೆಲ್ಲ ಐಟಮ್ಸು, 3-4 ಗಾಡಿಗಳು ಎಲ್ಲ ಕೊಟ್ಟು ಅವ್ರ ಜೊತೆ ಇದ್ದು, ಆ್ಯಂಡ್ ಅವರು ಇದ್ದಿದ್ದೇ ದೇ ನ್ಯೂ ಇಚ್ ಅದರ್ ಸಿನ್ಸ್ ಅ ಲಾಂಗ್ ಟೈಮ್. ಮದುವೆ ಆಗಿ ಎಲ್ಲ ಆದಮೇಲೆ ಇಬ್ಬರು ಜೊತೆಗಿದ್ದಾರೆ, ಅರೌಂಡ್ 5-6 years ದೇ ಆರ್ ಟುಗೆದರ್, ಬಟ್ ದೇವ್ ನಾಟ್ ಟೇಕನ್ ಅ ಡಿವೋರ್ಸ್. ಒಬ್ರಿಗೆ ಇವಾಗ ಡಿವೋರ್ಸ್ ಬೇಕು, ಇವಾಗ ಏನಾಯಿತು ಮ್ಯೂಚುವಲ್ ಮಾಡ್ಕೊಳ್ಳೋಣ ಅಂತ ಮಾತುಕತೆ ಆಗಿರೋದು, ಬಟ್ ಕೋರ್ಟಿಗೆ ಬಂದ್ಬಿಟ್ಟು ಬೇರೆದು ಹಾಕಿರೋದು. ಸೊ ಆಬ್ವಿಯಸ್ಲಿ ಆವಾಗ ಇವ್ರಿಗೂ ಏನು ಬೇಕಿಲ್ಲ, ಡಿವೋರ್ಸೇ ಬೇಕಿತ್ತು ಅಟ್ ದಿ ಎಂಡ್ ಆಫ್ ದ ಡೇ, ಬಟ್ ಅದೊಂದು ಆ ಟೈಮಿಗೆ ಬಂದುಬಿಡುತ್ತೆ, ಅದೆಂಗೆ ಹಾಕಿದೆ ನೀನು ಮ್ಯೂಚುವಲ್ ಅಂತ ಹೇಳಿದ್ದಲ್ವಾ, ಬೇರೆದಕ್ಕೆ ಏನಕ್ಕೆ ಹೋದೆ ಅಂತ. ಆ ಟೈಮಲ್ಲಿ ಅದೊಂದು ಕಾನ್ಫ್ಲಿಕ್ಟ್ ಶುರು ಆಗುತ್ತೆ, ದಟ್ ತೊಂದರೆ ಕೊಡಬೇಕು ಅಂತ. ಬಟ್ ಆಮೇಲೆ ದೇ ಆಲ್ಸೋ ಸಬ್ಸೈಡ್. ಜಾಸ್ತಿ ಜನ ನಾವು ಅಂತೀವಿ ಇಫ್ ಯು ಗೋ ದ ಲಾಂಗ್ ವೇ, ಇವಾಗ ಸೂಟು ಗೀಟು ಅಂದ್ವಿ, ಅದೆಲ್ಲ ಪ್ರಾಪರ್ಟಿ ವಿಚಾರ ಒಂದು ಸ್ವಲ್ಪ ದುಡ್ಡು ಜಾಸ್ತಿ, ಇದ್ರದ್ದೆಲ್ಲ ಒಂದು ಸ್ವಲ್ಪ ಲಾಂಗ್ ವೇ ಎಲ್ಲ ಫುಲ್ ಎಂಡ್ ಮೊಮೆಂಟ್ ತನಕ ಹೋಗ್ತಾರೆ. ಇದರಲ್ಲಿ ಮನ್ಸುಗಳಲ್ಲ ಬಿಟ್ಬಿಟ್ರೆ ಸಾಕಪ್ಪ ಈ ಕೋರ್ಟು ಕಚೇರಿ ಬೇಡ ಅಂದ್ಬಿಟ್ಟು ಮ್ಯೂಚುವಲ್ಗೆ ಹೊಟ್ಟೋಗ್ತಾರೆ. ಸೊ ಅಟ್ ದ್ಯಾಟ್ ಟೈಮ್ ದೆಲ್ ಕಾಂಪ್ರಮೈಸ್, ನಂಗೆ ಏನೇನೂ ಬೇಡ ಅವನ ಹತ್ರ, ಏನೇನು ಬೇಡ, ಬಿಟ್ಬಿಟ್ಟು ಬಂದರೆ ಸಾಕು ಅಂತ ದೇ ಎಂಡ್ ಅಪ್ ಸ್ಪ್ಲಿಟ್ಟಿಂಗ್. ಈಗ 6 months ಕೋರ್ಟ್ ಟೈಮ್ ಕೊಡುತ್ತಾ ಇಲ್ಲ ಅಂದ್ರೆ ವಾಪಸ್ ಬರ್ತೀರೇನೋ ಅಂತ. ಒಂದಾಗಿದಾರ ಅಂದ್ರೆ ಸಿನಿಮಾಗಳಲ್ಲಿ ನೋಡಿದಾಗ ಅಟ್ ದಿ ಕ್ಲೈಮ್ಯಾಕ್ಸ್ ಜೋಡಿ ಒಂದಾಗಿರ್ತಾರೆ, ಡಿವೋರ್ಸ್ ನ ಬೇಡ ಅಂತ ಹೇಳ್ತಾರೆ. ಆತರ ಸಿನಾರಿಯೋಸು ಇದೆ ವೇರ್ ಇನ್ ಫ್ಯಾಮಿಲೀಸ್ ಯೂಶಲಿ ದೊಡ್ಡವ್ರು ಬಂದು ನೋಡಿ ಹಿಂಗಿದೆ ಅದು ಬರೇ ವೆನ್ ಯಾವ ಸೀನಲ್ಲಿ ಆಗುತ್ತೆ ಅಂದರೆ ಮಕ್ಕಳು ಇಶ್ಯೂಸ್ ಇದ್ದಾಗ, ದಟ್ ಈಸ್ ಮಕ್ಕಳಿರುತ್ತೆ, ಒಬ್ಬರೋ ಒಂದು ಮಗು ಇದ್ದಾಗ, ಆವಾಗ ಒಂದ್ಸಲಿ ಅಪ್ಪ ಅಮ್ಮಂದಿರು ಸ್ಪ್ಲಿಟ್ ಆಗಬೇಕು ಅಂತ ಎಂಡಿಗೆ ಹೊಟ್ಟೋಗಿರ್ತಾರೆ. ಆವಾಗ ಇಲ್ಲ ಮಗು ಮುಖ ನೋಡಿ, ಇಲ್ಲ ನಾವು ಇನ್ನೂ ಒಂದು ಸ್ವಲ್ಪ ಕಾಂಪ್ರಮೈಸ್ ಮಾಡಿ ಆವಾಗ ಒಂದು ಸ್ವಲ್ಪ ಕಂಪ್ಯಾಟಬಿಲಿಟಿ ಮಾಡ್ಕೋಬೋದು, ನಾವು ಲೆಟ್ಸ್ ಅಡ್ಜಸ್ಟ್ ಫಾರ್ ದೇರ್ ಫ್ಯೂಚರ್ ಅಂತ ಒಂದಿಷ್ಟು ಜನನೂ ಹೌದು ಡಿವೋರ್ಸ್ ಅಂತ ಬಂದಿರ್ತಾರೆ. ಬಟ್ ದೇಲ್ ಗೋ ಬ್ಯಾಕ್ ಸೇಯಿಂಗ್ ಲೈಕ್ ನೋ ವಿ ಡೋಂಟ್ ವಾಂಟ್ ಅ ಡಿವೋರ್ಸ್ ಅಂತ. ದಟ್ ಹ್ಯಾಸ್ ಹ್ಯಾಪೆಂಡ್ ಕ್ವೈಟ್ ಅ ಬಿಟ್. ಆವಾಗ ಅದೇ ಅನ್ನೋದು ಒಂದೊಂದ್ಸಲಿ ಅಂಡರ್ಸ್ಟ್ಯಾಂಡಿಂಗ್ ಅಂತ ಒಂದು ಲೈನ್ ಬಂದಾಗ ಯು ವಿಲ್ ಅಂಡರ್ಸ್ಟ್ಯಾಂಡ್ ದೇರ್ ಇಸ್ ಸಮಥಿಂಗ್ ಬಿಗರ್, ನಾಟ್ ಜಸ್ಟ್ ನಮ್ಮಿಬ್ರು ಕಿತ್ತಾಟ ಅಲ್ಲ, ದೇರ್ ಇಸ್ ಸಮಥಿಂಗ್ ಬಿಗರ್, ಆ ಮಗುನೂ ಇದೆ, ಆ ಟೈಮಲ್ಲಿ ಹೋಗೋಣ ಅಂತ. ಐ ಡೋಂಟ್ ನೋ ವೆದರ್ ಟು ಆಸ್ಕ್ ದಿಸ್ ಕ್ವೆಶನ್ ಆರ್ ನಾಟ್. ಆದರೆ ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ಈಗ ನನಗೆ. ಎ ಸೆಲೆಬ್ರಿಟಿ ಹೂ ಇಸ್ ಆಲ್ರೆಡಿ ಮ್ಯಾರಿಡ್, ಆದರೆ ಅವ್ರ ಗರ್ಲ್ ಫ್ರೆಂಡ್ಗೋಸ್ಕರ ಹಿ ವಿಲ್ ಸ್ಟೆಪ್ ಇನ್ ಟು ಅದರ್ ಪ್ರಾಬ್ಲಮ್ಸ್ ಅಂತ ಅಂದಾಗ ಯಾವ ಥರ ಲಾ ಅವ್ರನ್ನ ಅಂದರೆ ವೈಫ್ ಯಾವ ಥರ ಕೇಸಸ್ನ ಅವ್ರ ಮೇಲೆ ಫೈಲ್ ಮಾಡ್ಬೋದು ಇಫ್ she wants to? She can clearly file for divorce, saying that no, I don't want to live with a man who's in an adulterous life. But if she doesn't want to get a divorce andre you can't compel a man to do things. ಮನಸ್ಸಿಂದ ಬರಬೇಕು, ಇಲ್ಲ ಅಂದರೆ ಇದಾಗಬೇಕು. ಸೊ ಅದಕ್ಕೆ ಮೊದಲಿನ ಕಾಲದಲ್ಲೂ ಅಂತಾರಲ್ಲ, ನನ್ನ ಗಂಡನೇ ಎಲ್ಲ, ಏನೇ ಕೆಟ್ಟ ಕೆಲಸ ಮಾಡಬರಲಿ ನನ್ನ ಗಂಡನೇ ಎಲ್ಲ ಅಂದ್ಬಿಟ್ಟು ಇರ್ತಾರೆ ಒಂದಿಷ್ಟು ಜನ. ಇಟ್ ಡಿಪೆಂಡ್ಸ್ ಆನ್ ದೇರ್ ಮನಸ್ಸಾಕ್ಷಿ ಆರ್ ಆಲ್ ದೋಸ್ ಸೀನ್ಸ್. ಬಟ್ ಇಟ್ಸ್ ಪರ್ಟೈನಿಂಗ್ ಟು ದಟ್ ಒನ್ ಪರ್ಸನ್, ನಾವೇನು ಹೇಳೋಕ್ಕಾಗಲ್ಲ. ಡಿವೋರ್ಸ್ ಬೇಕಂದ್ರೆ ಎಸ್ ಆಬ್ವಿಯಸ್ಲಿ ದೇ ಕ್ಯಾನ್ ಗೋ ಫಾರ್ ಅ ಡಿವೋರ್ಸ್ and get whatever maintenance, compensation and everything. Otherwise ಇಲ್ಲ. ಅದಕ್ಕೆ ಹೇಳೋದು we have something called ಫ್ಯಾಮಿಲಿ ಕೋರ್ಟ್ಗೆ ನಮಗೆ ಲೀಗಲ್ ಲಾ ಅವೆಲ್ಲ ಇದೆ. ಅಟ್ ದಿ ಎಂಡ್ ಆಫ್ ಡೇ ಸಂಸಾರಗಳವು, ಸಂಸಾರಗಳನ್ನ ಹಾಗೆ ನಿಭಾಯಿಸ್ಕೋಬೇಕು. ನೀವು ಲೀಗಲಿ ಎಷ್ಟೇ ಕಟ್ಬಂದ್ಗಳು ಇರಲಿ, ಅಟ್ ದಿ ಎಂಡ್ ಆಫ್ ದ ಡೇ ಇವಾಗ ನಮಗೆ ನಲ್ಲಿಟಿ ಅಂತ ಇದೆ, ವೆರೆನ್ if the husband is important or like either of this thing are not sane within the 1 year of marriage, ನಿಮ್ಗೆ ಗೊತ್ತಾಯಿತು, ಸೊ ಆ ಮದುವೆನೇ ಆಗಿಲ್ಲ ಅನ್ನೋ ಥರ ಹೋಗಿ ಒಂದು ಫೈಲ್ ಮಾಡ್ಬೋದು ನಲ್ಲಿಟಿ.
ಆಫ್ ಮ್ಯಾರೇಜ್, ದಟ್ ಮದುವೆನೇ ಆಗಿಲ್ಲ. ಸೊ ಶಿ ವಿಲ್ ಗೆಟ್ ಹರ್ ಸ್ಟೇಟಸ್ ಆಸ್ ಅ ಅನ್ಮ್ಯಾರಿಡ್ ವುಮನ್ ಆ್ಯಂಡ್ ನಾಟ್ ಆಸ್ ಅ ಡಿವೋರ್ಸಿ. ಸೊ ವಿತಿನ್ 1 year ಆಫ್ ಮ್ಯಾರೇಜ್. ಆ ಟೈಮಲ್ಲಿ ನಲ್ಲಿಟಿ ಅನ್ನೋ ಟೈಮಲ್ಲಿ ಇಂಪಾರ್ಟೆನ್ಸಿ ಅಥವಾ ಏನಾದ್ರು ಯು ವಿಲ್ ಹ್ಯಾವ್ ಟು ಪ್ರೂವ್ ದ್ಯಾಟ್. ದೇರ್ಫೋರ್ ವಾಟ್ ಹ್ಯಾಪನ್ಸ್ ಇಸ್ ನಲ್ಲಿಟಿ ಅಂತ ಇದೆ, ವೆರೆನ್ ಕೋರ್ಟಿಗೆ ಹೋಗ್ಬಿಟ್ಟು ನಾ ಮದುವೆನೇ ಆಗಿಲ್ಲ ಅನ್ನೋ ಥರ ವಿತಿನ್ 1 year ಆಫ್ ಮ್ಯಾರೇಜ್ ವೆನ್ ಯು ಗೆಟ್ ಟು ನೋ ಮದುವೆ ಆಗಿರುತ್ತೆ, he's either important or he's not of a sane mind, he or she is not of a sane mind ಅಂತ ಪ್ರೂವ್ ಎಲ್ಲ ಆದಾಗ ವಿತಿನ್ ದಟ್ 1 year ಯು ಕ್ಯಾನ್ ಗೋ ಅಪ್ರೋಚ್ ಸೇಯಿಂಗ್ ನಲ್ಲಿಟಿ ಅಂತ. ಅದರಲ್ಲಿ ಏನಂತಾರೆ ಅಂದರೆ ಮೆನಿ ಆಫ್ ದ ಕೋರ್ಟ್ಸ್ ಆಲ್ಸೋ ಸೇ ನಲ್ಲಿಟಿಯಲ್ಲಿ ಮೀಡಿಯೇಷನ್ ಅನ್ನೋದು ಬರಲ್ಲ. ನೀ ಏನು ಮಾಡೋಕ್ಕೆ ನೀ ಕೋರ್ಟಿಗೆ ಏನಕ್ಕೆ ಬಂದಿದ್ಯಾ, ನಾ ಮದುವೆನೇ ಆಗಿಲ್ಲ ಅಂತ ನನ್ನ ಬಿಡಿಸ್ಬಿಡಿ ಅಂತ ಬಂದಿರೋದು. ಇದರಲ್ಲಿ ಏನು ಮೀಡಿಯೇಟ್ ಮಾಡ್ತೀರಾ ಅಂತ. ಡಿವೋರ್ಸ್ ಅಂದರೆ ಏನೋ ಮೀಡಿಯೇಟ್, ಯು ಐದರ್ ಗೆಟ್ ದೆಮ್ ಬ್ಯಾಕ್ ಟುಗೆದರ್ ಆರ್ ಟೇಕ್ ದೆಮ್ ಅವೇ. ನಲ್ಲಿಟಿ ಅನ್ನೋ ಟೈಮಲ್ಲಿ ಬಟ್ ದಿಸ್ ಈಸ್ ವೇರ್ ಕೋರ್ಟ್ಸ್ ಆಲ್ಸೋ ಆ್ಯಂಡ್ ದ ಫ್ಯಾಮಿಲಿ ಕೋರ್ಟ್ಸ್ ಆ್ಯಕ್ಟ್ ಅನ್ನೋದೊಂದು ವೇರ್ ದ ಕೋರ್ಟ್ಸ್ ದ ಲಾ ಎಲ್ಲರಿಗೂ ಆ ಲೀಗಲ್ ಬ್ಯಾಕ್ಗ್ರೌಂಡಲ್ಲೂ ಗೊತ್ತು ಇದು ಸಂಸಾರ ಅನ್ನೋದು. ಅಟ್ ದಿ ಎಂಡ್ ಆಫ್ ದ ನಲ್ಲಿಟಿಯಲ್ಲಿ ಮೀಡಿಯೇಷನ್ ಬರಲ್ರಿ ಆಗಲ್ಲ ಅಂತ ಅಂತಾರೆ, ಬಟ್ ದಿಸ್ ಕ್ಯಾನ್ ಆಲ್ಸೋ ಬಿ ಮೀಡಿಯೇಟೆಡ್ ಬಿಕಾಸ್ ಇಟ್ ಪರ್ಟೇನ್ಸ್ ಟು ಅ ಫ್ಯಾಮಿಲಿ ಅಟ್ ದಿ ಎಂಡ್ ಆಫ್ ದ ಡೇ ಇಫ್ ದೇ ವಾಂಟ್ ಟು ಡೂ ವಾಟ್ ಎವರ್ ದೇ ಹ್ಯಾವ್ ಟು ಡೂ ಅಂತ. ಸೊ ಅದಕ್ಕೆ ಹೇಳೋದು ಲೀಗಲಲ್ಲಿ ಹೌದು, ಇವಾಗ ಕ್ರಿಮಿನಲ್ ಪ್ರೊಸೀಜರ್ ಇದ್ದಾಗ ಇದು ಹೀಗೆ XYZ ಅಂತಂದರೆ XYZನೇ ಫಾಲೋ ಆಗುತ್ತೆ. ಬಟ್ ಫ್ಯಾಮಿಲಿ ಮ್ಯಾಟರ್ ಮ್ಯಾಟ್ರಿಮೋನಿಯಲಲ್ಲಿ ಅಂದರೆ ಇಟ್ಸ್ ನಾಟ್ ಲೈಕ್ ದ್ಯಾಟ್. ಇಟ್ಸ್ ನಾಟ್ XYZ ಆಲ್ ದ ಟೈಮ್. ಯಾವಾಗಲೂ ಇಲ್ಲ ಇಷ್ಟೇ ಆಗಬೇಕು, ನಾ ಹಾಗೆ ಅರ್ಧ ಕಾಂಪನ್ಸೇಷನ್ ಕೊಡಬೇಕು, ಅರ್ಧ ಮೇಂಟೆನೆನ್ಸ್ ಅವ್ನು ಕೊಡಲೇಬೇಕು, ಅರ್ಧನೇ ಕೊಡಬೇಕು ಅಂತ ಏನು ಇದಿಲ್ಲಲ್ಲ. ಅದನ್ನ ಕೇಸ್ ಬೈ ಕೇಸ್. ಇವಾಗ ನಾನೊಂದು ಕ್ಯಾಬ್ ಡ್ರೈವರು, ನನ್ನ ಹೆಂಡತಿ ಬಿಟ್ಟು ಹೋಗ್ಬಿಟ್ಟು ಇಲ್ಲ ನಂಗೆ ಡಿವೋರ್ಸ್ ಬೇಕು, ನಂಗೆ 20,000 ಕೊಡು ತಿಂಗಳಿಗೆ, ನನಗೆ ಇಲ್ಲಿ 10,000 ದುಡಿತಾ ಇದ್ದೀನಿ ಅಂದರೆ ಹೌ ವಿಲ್ ಹಿ ಗಿವ್? ದ್ಯಾಟ್ ಈಸ್ ವಾಟ್ ಕಮ್ಸ್ ಡೌನ್. ಸೊ ಹೆಂಗೆ ಸಸ್ಟೆನೆನ್ಸ್ ಅಂತ ಅರ್ಥ ಆಗುತ್ತೆ, ಬಟ್ ಅದರಲ್ಲೂ ಕಾಮನ್ ಸೆನ್ಸಲ್ಲಿ ಒಂದು ಸ್ವಲ್ಪ ಕೇಳ್ಕೋಬೇಕು. ದ್ಯಾಟ್ಸ್ ವೈ ಮ್ಯಾಟ್ರಿಮೋನಿಯಲ್ ಮ್ಯಾಟರ್ಸ್ ಐ ಥಿಂಕ್ ಹ್ಯಾಸ್ ಅ ಲಾಟ್ ಆಫ್ ಕಾಮನ್ ಸೆನ್ಸ್ ಟು ಬಿ ಇನ್ವಾಲ್ವ್ಡ್, ನಾಟ್ ಜಸ್ಟ್ ಲಾ. ಸೊ ದಿಸ್ ಇಸ್ ಹೌ ಇಟ್ ಗೋಸ್. ಮ್ಯಾಟ್ರಿಮೋನಿಯಲಲ್ಲೂ ಇಟ್ಸ್ ನಾಟ್ ಅ ಸ್ಟ್ರಿಕ್ಟ್ ಲಾ, ಬಟ್ ಅದನ್ನ ಉಪಯೋಗಿಸ್ಕೊಳ್ಳೋದು ನೀಟಾಗಿ ಉಪಯೋಗಿಸ್ಕೋಬೇಕಷ್ಟೇ ಜನರು. ಓಕೆ, ಸ್ಟ್ರೈಟಾಗೆ ಕೇಳೋದಾದರೆ ದರ್ಶನ್ ಅವ್ರ ಕೇಸ್ ಏನು ಆಗ್ಬೋದು ಅಂದರೆ, ನೀವು ಸೀನಿಯರ್ಸ್ ಜೊತೆ ಇರ್ತೀರಾ, ಪ್ರಾಕ್ಟೀಸ್ ಮಾಡ್ತಿದ್ದೀರಾ, ಹೈಕೋರ್ಟಲ್ಲಿದ್ದೀರಾ, ಈಗ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ ಒಂದು ಅಂದರೆ ಹೇಳಿ ವೆರಿ ಗುಡ್ ಆರ್ಡರ್, ಎವ್ರಿ ಒನ್ಸ್ ಜಸ್ಟ್ ಹ್ಯಾಪಿ ಲುಕಿಂಗ್ ಅಟ್ ಇಟ್ ಬಿಕಾಸ್ ಅದೊಂದು ಇಟ್ ಗಿವ್ಸ್ ಎ ಇಂಪ್ಯಾಕ್ಟ್ ಟು ದ ಸೊಸೈಟಿ. ಏನನ್ನುತ್ತೆ, ನೀ ಎಷ್ಟೇ ದೊಡ್ಡವನಾಗಲು ಏನೇ ಆಗು, ಗುಜರಾತ್ ಹೈಕೋರ್ಟಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ ವಿಚ್ ಐ ಆಮ್ ನಾಟ್ ಶೋರ್ ಆಫ್ ಹೌ ಇಟ್ಸ್ ರಿಟನ್, ಬಟ್ ಅದರ ಅರ್ಥ ನೀನು ಯಾರೇ ಆಗು, ನೀ ರಾಜ ಆಗು ಇಲ್ಲ ಭಿಕ್ಷುಕ ಆಗು, ಯಾರೇ ಆಗು, ಲಾ ಈಸ್ ಸೇಮ್, ರೂಲ್ ಆಫ್ ಲಾ ಆ್ಯಂಡ್ ದಟ್ ಲಾ ಅಪ್ಲೈಸ್ ಟು XYZ, ಎಲ್ಲರಿಗೂ ಒಂದೇ ಅಂತ ಅದೊಂದು ಇಂಪ್ಯಾಕ್ಟ್ ತೋರಿಸ್ತಲ್ಲ. ದ್ಯಾಟ್ ಈಸ್ ವಾಟ್ ಪ್ರೂವ್ಡ್ ದ ಸುಪ್ರೀಂ ಕೋರ್ಟ್ದು ಆರ್ಡ್ರ್ ಬಂತಲ್ಲ, ದ್ಯಾಟ್ ಈಸ್ ವೇರ್ ನೀ ಎಷ್ಟೇ ದೊಡ್ಡವನಾಗಲು ಎಷ್ಟೇ ಚಿಕ್ಕವನಾಗಲು, ನೀನು ಈ ತಪ್ಪು ಮಾಡಿದ್ಯಾ, ನೀನು ಹಿಂಗೆ ಮಾಡಿದ್ಯಾ ಅಂದರೆ ನಿನಗೂ ಶಿಕ್ಷೆ ಆಗುತ್ತೆ, ಇನ್ನೊಬ್ರಿಗೂ ಶಿಕ್ಷೆ ಆಗುತ್ತೆ. ಅದನ್ನು ಒಂದು ಈ ಆರ್ಡ್ರಲ್ಲಿ ತೋರಿಸ್ತಲ್ಲ. ಅದೊಂದೇ ಅಲ್ಲ, ವಿ ಹ್ಯಾಡ್ ಆಲ್ ದಿಸ್ ಜೇಲಲ್ಲಿ ಇವ್ರಿಗೆ ತುಂಬ ಸ್ಪೆಷಲ್ ಫೆಸಿಲಿಟಿ ಬಂತು ಅಂತ. ದ್ಯಾಟ್ ಆರ್ಡರ್ ಹ್ಯಾಸ್ ಬೀನ್ ಸೆಂಟ್ ಟು ಎಲ್ಲ ಸ್ಟೇಟ್ಗೂ ಹೋಗಿ, ಎಲ್ಲ ಇವ್ರಿಗೂ ಹೋಗಿ, ಇವಾಗ ಏನಾರು ಅವ್ರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತು ಅಂದರೆ ದ ಜೇಲ್ ಸೂಪರಿಂಟೆಂಡೆಂಟ್ ವಿಲ್ ಬಿ ಅಂಡರ್ ಚಾರ್ಜ್. ಸೊ ದ್ಯಾಟ್ ಗೇವ್ ಔಟ್ ಅ ವೆರಿ ಗುಡ್ ಇಂಪ್ಯಾಕ್ಟ್ ಸೊಸೈಟಿಗೆ. ನೀನು ಒಂದು ಸ್ವಲ್ಪ ಹೆದರ್ಕೊತಾರೆ, ಅಟ್ಲೀಸ್ಟ್ ದುಡ್ಡಿದ್ದವರು ಇದು ಮಾಡ್ಬೋದು, ಏನಾದ್ರು ಮಾಡ್ಕೋಬೋದು ಅಂತಾರಲ್ಲ, ಅಟ್ಲೀಸ್ಟ್ ಅವ್ರಿಗೂ ಒಂದು ಸ್ವಲ್ಪ ತಲೆಗೆ ಹೋದಂಗೆ ಒಂದು ಇಂಪ್ಯಾಕ್ಟ್ ಆಯಿತು ಅಂತ ಅಷ್ಟೇ. ಎಷ್ಟು ಈಗ 6 months ಹೊರಗಡೆ ಬರಲ್ಲ ಅಂತ ಹೇಳ್ತಿದ್ದಾರೆ, ಮತ್ತೆ ಅಪೀಲ್ ಮಾಡ್ಬೋದಾ ಸುಪ್ರೀಂ ಕೋರ್ಟಲ್ಲಿ ಜಾಮೀನಿಗೆ, ಅಥವಾ ಏನಾಗುತ್ತೆ ಪ್ರೊಸೀಜರ್ ಏನಾಗುತ್ತೆ? ಪ್ರೊಸೀಜರ್ ವೈಸ್ ಅದೇ ಇವಾಗ ನೆಕ್ಸ್ಟ್ ಏನು ಟ್ರಯಲ್ದೆಲ್ಲ ಇದಾಗಿ ಶುರು ಆಗಿ ನೆಕ್ಸ್ಟ್ ಮುಂದೆ ಏನು ಹೋಗ್ತಾ ಇದೆ, ದೇ ಕ್ಯಾನ್ ಓನ್ಲಿ ಅಪ್ರೋಚ್ ಆಫ್ಟರ್ ಒನ್ ಪರ್ಟಿಕ್ಯುಲರ್ ಸ್ಟೇಜ್ ಎವಿಡೆನ್ಸ್ದು ಇದ್ರದ್ದು, ಆಮೇಲೆ ಮತ್ತೆ ಏನಾರು ಬೇಲು ಅದು ಇದು ಅಂತ ಕೇಳ್ಕೋಬಹುದು ಹೊರತು. ಅಂದ್ರೆ ಮೆಡಿಕಲ್ ಆಗಿ ಮತ್ತೆ ಅವ್ರು ಹೊರಗಡೆ ಬರ್ಬೋದಾ? ದಟ್ ಈಸ್ ವೇರ್ ನಮಗೆ ಮೊನ್ನೆ ಹೇಳ್ತಾ ಇದ್ರು, ಬೇಲೆಲ್ಲ ಇದಾಯ್ತಲ್ಲ ನೋಡಿ ಇವಾಗ ಬೆನ್ನೋವು ಬರುತ್ತೆ ಅವ್ರಿಗೆ ಅಂತ. And that is what's happening. That is kind of a very seen scenario that ಯಾರೋ ದೊಡ್ಡ ಪೊಲಿಟಿಷಿಯನೋ ಯಾರೋ ಇನ್ಫ್ಲೂಯೆನ್ಷಿಯಲೋ ಇಂಡಸ್ಟ್ರಿಯಲಿಸ್ಟೋ ಜೇಲು ಅಂದಿದ ತಕ್ಷಣ ನೆಕ್ಸ್ಟು ಹಾರ್ಟ್ ಅಟ್ಯಾಕು, ಇಲ್ಲ ಹಾರ್ಟ್ ಪೇನು, ಚೆಸ್ಟ್ ಪೇನು, ಬ್ಯಾಕ್ ಪೇನು, ಅದು ಸೊಂಟ ನೋವು, ಕೈ ಕಾಲು, ಅದು ಎಲ್ಲ ಶುರು ಆಗುತ್ತೆ. ದ್ಯಾಟ್ ಶುಡ್ ಬಿ ಡನ್ ಮೆಟಿಕ್ಯುಲಸ್ಲಿ. ಮೆಡಿಕಲ್ ರೆಕಾರ್ಡ್ಸ್ ನೋಡಿಕೊಂಡು
ಏನಿದೆ ಅಂತ ಬ್ಯಾಕ್ಗ್ರೌಂಡ್ ನೋಡ್ಕೊಂಡು ಮಾಡಬೇಕು. ಲಾಸ್ಟ್ ಟೈಮು ಅದೇ ಏನೋ ಮೆಡಿಕಲ್ ಸರ್ಜರಿ ಅಂತ ಅಂದ್ಬಿಟ್ಟು ಮತ್ತೆ ಓಡೋಗಿದ್ದು ಅಲ್ಲಿ ಮನೆಗೆ ಏನೋ ಡೈರೆಕ್ಟ್ ಹೋಗಿ ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ದ ಹಾಸ್ಪಿಟಲ್ ಆ್ಯಂಡ್ ಎವ್ರಿಥಿಂಗ್. See, that is where things have to be taken. ಅದೆಲ್ಲ ಕನ್ಸಿಡರ್ ಮಾಡಿರುತ್ತೆ ಸುಪ್ರೀಂ ಕೋರ್ಟ್. That was considered. The thing is, that is what we were so happy that ಸುಪ್ರೀಂ ಕೋರ್ಟ್ಗೆ ಎಲ್ಲ ತೋರಿಸಿ ನಮ್ಮ ಸ್ಟೇಟಿಂದ ಎಲ್ಲ ತೋರಿಸಿ ಹೀಗೆಲ್ಲ ಆಗಿದೆ ಈ ಬ್ಯಾಕ್ಗ್ರೌಂಡ್, ಅಲ್ಲಿಗೆ ಹೊಟ್ಟೋಗಿರೋದು, ಹಿ ವೆಂಟ್ ಔಟ್ಸೈಡ್ ಆ್ಯಂಡ್ ಎವ್ರಿಥಿಂಗ್ನು ಎಲ್ಲ ತೋರಿಸಿ ನೋಡಿ, ಎಕ್ಸಾಕ್ಟ್ಲಿ ಎಲ್ಲ ನೋಡಿ ಯುನೋ ದೇ ವಾಸ್ ಆಲ್ಸೋ ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಒಬ್ರು ಬರುತ್ತೆ, ಯಾರು ಮೂವಿ ಅವರು ದುಡ್ಡು ಕೊಟ್ಟಿದ್ದೀವಿ ನಮ್ಮದು ಇದಾಗೋಗುತ್ತೆ ಅಂತ. ಆವಾಗ ಕೋರ್ಟ್ ಕೇಳುತ್ತೆ, ಇದು ಜೈಲಲ್ಲಿ ಇದ್ದಾಗ ಕೊಟ್ಟಿದ್ದು ಜೈಲ್ಗಿಂತ ಮುಂಚೆ ಕೊಟ್ಟು, ಜೈಲಲ್ಲಿದ್ದಾಗ ನಿಮ್ಗೆ ಯಾರು ಕೊಡೋಕೆ ಹೇಳಿದ್ದು? ಹಿ ಈಸ್ ಆಲ್ರೆಡಿ ಇನ್ ಜೈಲ್. Who asked you to give him money? That is your problem, not ಬೇರೆಯವ್ರದ್ದಲ್ಲ. So that is how basically that understanding ಇದೆಯಲ್ಲ, we were so happy with the Supreme Court order. ಅದಕ್ಕೆ it gives a light and societyಗೆ ಒಂದು ಏನೋ ಒಂದು ಮಾರಲ್ ಹೋಗುತ್ತಲ್ಲ, ಅದು is very important. ಸೊ ಈಗ ಅವ್ರು ಬರೋದಕ್ಕೆ ಇನ್ನೂ ಒಂದು 2-3 ವರ್ಷ ಟೈಮ್ ಹಿಡಿಬೋದಾ? ನೋಡೋಣ ಎಷ್ಟು ಗಟ್ಟಿಯಾಗಿ ಒಳಗಿಟ್ಕೊಳ್ತಾರೆ ಅಂತ. ಓಕೆ. ಆ್ಯಂಡ್ ಈಗ ಸಾಕಷ್ಟು ನೆಗೆಟಿವ್ ಕಮೆಂಟ್ಸ್ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಫಾರ್ ಎಕ್ಸಾಂಪಲ್ ರಮ್ಯಾ ಅವರ ಕೇಸಲ್ಲೇ ನಾವು ನೋಡ್ಬೋದು, ಜಸ್ಟ್ ಬಿಕಾಸ್ ಶಿ ಸ್ಪೋಕ್ ಅಬೌಟ್ ದರ್ಶನ್ ಫ್ಯಾನ್ಸ್ ಆಗಿರ್ಬೋದು, ಆ ಕೇಸ್ ರೇಣುಕಾಸ್ವಾಮಿ ಕೇಸ್ ಬಗ್ಗೆ ಆಗಿರ್ಬೋದು, ಮಾತಾಡಿದ್ದಕ್ಕೆ ಕೆಟ್ಟ ಕಮೆಂಟ್ಸ್ಗಳನ್ನು ಹಾಕ್ತಾಯಿದ್ರು. ಅವ್ರು ಅದಕ್ಕೆ ಸೈಬರ್ ಕಂಪ್ಲೇಂಟ್ ಕೂಡ ಕೊಟ್ಟರು. ಈಗ ಫಾರ್ ಎಕ್ಸಾಂಪಲ್ ಒಂದು ನಾರ್ಮಲ್ ಒಂದು ಹ್ಯೂಮನ್ ಬೀನ್ ಮಾತಾಡ್ತಾರೆ ಒಂದು ಸೆಲೆಬ್ರಿಟಿ ಬಗ್ಗೆ ಆಗಿರ್ಬೋದು ಅಥವಾ ಬೇರೆ ಯಾರ ಬಗ್ಗೆನೂ ಆಗಿರ್ಬೋದು, ಈ ಥರ ಕಮೆಂಟ್ಸ್ ಬಂದಾಗ ತುಂಬ ಜನ ಹ್ಯಾಂಡಲ್ ಮಾಡಲ್ಲ, ಭಯ ಪಡ್ತಾರೆ. ಅಂಥವ್ರಿಗೆ ಏನು ಹೇಳ್ತೀರಾ? ಸೊ ಬೇಸಿಕ್ಲಿ ಯು ಹ್ಯಾವ್ ಅ ರೈಟ್ ಟು ಟಾಕ್. ಎವ್ರಿ ಒನ್ ಹ್ಯಾಸ್ ಅ ರೈಟ್ ಟು ಟಾಕ್. ಅದು ಹಿತದಲ್ಲಿ ಮಿತದಲ್ಲಿ ಇರಬೇಕು. ನಾವು ಹೇಳ್ತೀವಿ ಇಲ್ಲ ಅವ್ನು ತಪ್ಪು ಅನ್ನೋ, ದಿಸ್ ಇಸ್ ನನ್ನ ಒಪಿನಿಯನ್ನು. ನನ್ನ ಒಪಿನಿಯನ್ ಬಂದ್ಬಿಟ್ಟು ಇನ್ನೊಬ್ರು ಮೂರನೇವರು ಇನ್ನೊಂದೇನೋ ಹೇಳಿ, ವಿ ಸೇ ಡೋಂಟ್ ಎಂಗೇಜ್ ವಿತ್ ಟ್ರೋಲ್ಸ್ ಅಂತ. ದ ಮೋರ್ ಯು ಎಂಗೇಜ್ ದ ಮೋರ್ ದೇ ವಿಲ್ ಸ್ಟಾರ್ಟ್ ಬಾರ್ಕಿಂಗ್. ಡಾಗ್ಸ್ ವಿಲ್ ಕೀಪ್ ಆನ್ ಬಾರ್ಕಿಂಗ್. ಸೊ ಒಂದು ಆ ಹಿತ ಏನೋ ಇಫ್ ದೇ ಸ್ಟಾರ್ಟ್ ಟ್ರಬ್ಲಿಂಗ್ ಯು, ಪ್ಲೀಸ್ ಗೋ ಗಿವ್ ಅ ಸೈಬರ್ ಕಂಪ್ಲೇಂಟ್. ಇಟ್ಸ್ ನಾಟ್ ದಟ್ ಬಿಗ್ ಆಫ್ ಅ ಡೀಲ್. ಏನೋ ಕಂಪ್ಲೇಂಟು ಪೊಲೀಸ್ ಸ್ಟೇಷನು ಆ ಥರ ಅಂತಲ್ಲ, ಆನ್ಲೈನೇ ಕೊಡ್ಬೋದು. ಪ್ಲೀಸ್ ಗೋ ರಿಪೋರ್ಟ್ ಇಟ್. ಅದೊಂದು ರೆಕಾರ್ಡ್ ಕ್ರಿಯೇಟ್ ಆಗುತ್ತೆ. ವೈ ಐ ಯೂಶ್ವಲಿ ಟೆಲ್ ಮೈ ಕ್ಲೈಂಟ್ಸ್, ಎಲ್ಲರೂ ಹೆದರ್ತಾರೆ, ಬೇಡ ಮೇಡಮ್ ಅದು ಬೇಡ, ಕಂಪ್ಲೇಂಟ್ ಬೇಡ ಇದು ಅಂತ. ದ ಥಿಂಗ್ ಈಸ್ ಯು ಹ್ಯಾವ್ ಟು ಬಿ ಕಾಷಿಯಸ್. ಒಂದು ಇನ್ಸಿಡೆಂಟ್ ಆಯಿತು ಆಯಿತಾ, ಒಂದು ಇನ್ಸಿಡೆಂಟ್ ಏನು ಜಾಸ್ತಿ ಆಗಲಿಲ್ಲ, ಏನೋ ಒಂದು ಸ್ವಲ್ಪ ಯಾರೋ ಏನು ಹಿಂಗೆ ಅಂದರು, ಬಟ್ ಅದು ಇನ್ಸಿಡೆಂಟ್ ಅಂತ ಅನ್ನೋಕ್ಕೆ ಯಾರ ಹತ್ರನೂ ಪ್ರೂಫ್ ಇರಲ್ಲ. ಅಟ್ ದಿ ಎಂಡ್ ಆಫ್ ದ ಡೇ ಏನಾರು ತೆಗೆದುಬಿಟ್ರು ಮಾಡಿಬಿಟ್ರು ಅಂದರೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಗ್ರೇವ್ ಆಯಿತು, ಆವಾಗ ಅಟ್ಲೀಸ್ಟ್ ಒಂದು ಸ್ವಲ್ಪ ಎಚ್ಚೆತ್ಕೊಂಡು ಹೋಗಿ ರಿಪೋರ್ಟ್ ಮಾಡಿ. ಅದನ್ನ ಟೇಕ್ ಇಟ್ ಇನ್ ಅ ವೆರಿ ಬೆಟರ್ ಮ್ಯಾನರ್. ಹೌದು, ಇಂಟರ್ನೆಟ್ ಇಸ್ ಅ ಹಾರಬಲ್ ಪ್ಲೇಸ್ ಟು ಬಿ ಅರೌಂಡ್, ಬಟ್ ಟೇಕ್ ದಟ್ ಪ್ರಿಕಾಷನ್. ಸೊ ಏನಾದ್ರು ಜಾಸ್ತಿ ಎಕ್ಸ್ಟ್ರೀಮ್ ಆಯಿತು ಅಂದರೆ ದೇರ್ ಇಸ್ ಅ ರೆಕಾರ್ಡ್ ಆಫ್ ನೋಯಿಂಗ್ ದಟ್ ಸಮ್ ಒನ್ ಹ್ಯಾಡ್ ಟ್ರೈ ಟು ಡೂ ಸಮಥಿಂಗ್ ವಿತ್ ಯು. So because I have had my close best friend, she was in a bad relationship. She kept on for a year or two. ಇಲ್ಲ ಪರವಾಗಿಲ್ಲ ಬೇಡ, ಹೆದರ್ಕೊಂಡು ಪೊಲೀಸ್ ಬೇಡ, ಅಪ್ಪ ಅಮ್ಮಂದಿಗೆ ಗೊತ್ತಾಗುತ್ತೆ, ಇವ್ರಿಗೆ ಇದಾಗುತ್ತೆ. ಐ ಸೆಡ್ ನೋ. ಇವಾಗ ಒಂದಿನ ಬಂದು ಮನೆ ಹತ್ರ ಏನೋ ಕಿರ್ಚಾಡ್ ಹೋಗ್ತಾರೆ, ನೆಕ್ಸ್ಟ್ ದಿನ ಮನೆ ಒಳಗೆ ಬಂದರೆ ಏನು ಮಾಡ್ತೀಯಾ? ಇವಾಗ ಅವ್ರು ದಿಸ್ ಇಸ್ ಹೌ ಯೂಶ್ವಲಿ ಹ್ಯಾಪನ್ಸ್. ಇಲ್ಲ ಧಮ್ಕಿ ಕೊಟ್ಬಿಟ್ಟು ನಿನ್ನ ಹೆಸರು ಬರೆದ್ಬಿಟ್ಟು ನಾನು ಸೂಸೈಡ್ ಮಾಡ್ಕೊತೀನಿ, ಅದು ಇದು ಆ್ಯಂಡ್ ಎವ್ರಿಥಿಂಗ್, ಆಲ್ ಆಫ್ ದಿಸ್ ಹ್ಯಾಪನ್ಸ್ ಇನ್ ದ ಸೊಸೈಟಿ. ಆ್ಯಂಡ್ ಸಾರಿ ಬಟ್ ನಾಟ್ ಎವ್ರಿ ಒನ್ ಇಸ್ ಸೇನ್. ಸಮ್ ಪೀಪಲ್ ಹ್ಯಾವ್ ದೇರ್ ಓನ್ ಡಿಫ್ರೆಂಟ್ ಮೈಂಡ್ ಸೆಟ್. ವಿ ಆಲ್ ಆರ್ ಇನ್ ಡಿಫ್ರೆಂಟ್, ಏನೋ ಜೀವನ ಮಾಡ್ತಾ ಇರೋದು ಡಿಫ್ರೆಂಟ್ ವಾತಾವರಣ ತುಂಬ ಡಿಫ್ರೆಂಟ್. ನಾನೊಂದು ಬೇರೆ ವಾತಾವರಣ, ಇನ್ನೊಂದು ಬೇರೆ ವಾತಾವರಣ, ಎಲ್ಲರೂ ಡಿಫ್ರೆಂಟಾಗಿ ಇನ್ಫ್ಲೂಯೆನ್ಸ್ ಆಗ್ತೀವಿ. ಸೊ ಅಂಥ ಟೈಮಲ್ಲಿ ಪ್ರಿಕಾಷನ್ ತೊಗೊಳ್ಳಿ. ಪೊಲೀಸ್ ಸ್ಟೇಷನ್ ಏನು ಹೆದರೋ ಜಾಗ ಅಲ್ಲ. ಹೌದು, ಐ ಆಮ್ ನಾಟ್ ಸೇಯಿಂಗ್ ಪೊಲೀಸವ್ರು ತುಂಬ ಎಲ್ಲರೂ ಸಾಚ ಅಲ್ಲ, ಬಟ್ ಯು ಹ್ಯಾವ್ ಅ ರೈಟ್. ನಿಮಗೇನೋ ತೊಂದರೆ ಆಗಿದೆ, ಹೋಗಿ ಪೊಲೀಸ್ ಸ್ಟೇಷನ್ಗೆ. ನಾಟ್ ಆಲ್ ದ ಕಾಪ್ಸ್ ಆರ್ ನಾಟ್ ಬ್ಯಾಡ್, ಬಟ್ ನಾಟ್ ಆಲ್ ಆರ್ ಗುಡ್ ಆಲ್ಸೋ. ಬಟ್ ಸಿಗುತ್ತೆ, ಒಂದು ರಿಲೀಫ್ ಅಟ್ಲೀಸ್ಟ್ ಸಿಗುತ್ತೆ. ಹಿಂಗೆ ಹೋಗಿ ಒಂದು ಕಂಪ್ಲೇಂಟ್ ಹಾಕಿದೆ, ಕಂಪ್ಲೇಂಟ್ ತೊಗೊಳ್ಳಿಲ್ವಾ, ಒಂದು ರಿಜಿಸ್ಟರ್ ಪೋಸ್ಟ್ ಹಾಕಿ ಕಳಿಸಿ. ಇಮೇಲ್ ಗೊತ್ತಿಲ್ವಾ, ಎವ್ರಿ ಒನ್ಸ್ ಟೆಕ್ ಫ್ರೆಂಡ್ಲಿ, ಒಂದು ಇಮೇಲಲ್ಲಿ ಕಳಿಸಿ. ಸೊ ಅದೊಂದು ಗೊತ್ತಿರುತ್ತೆ ನಿಮ್ಗೆ, ಅದೊಂದು ಇರುತ್ತೆ ಲೈನ್ ಆಫ್ ಥಾಟ್ ದಟ್ ಹಿಂಗಿದೆ ಆಗಿದೆ ಅಂತ. ಆಮೇಲೆ ಲಾಸ್ಟ್ ನಿಮಗೆ ಒಂದು 10-15 ಸಲ ಆದಮೇಲೆ ಯಾರೋ ಬಂದು ಚಾಕು ಹಾಕಿದ್ರು, ನೀ ಹಂಗಂದೆ ಅಂದರೆ ದೆನ್ ಇಟ್ ಇಸ್ ನೋ ರೆಕಾರ್ಡ್ ಟು ಸೇ ದಟ್ ಓ ಈ ಥರ ಆಗಿತ್ತು ಬ್ಯಾಕ್ಗ್ರೌಂಡು ಅಂತ. ಸೊ ಎಚ್ಚೆತ್ಕೊಳ್ಳಿ. ಆನ್ಲೈನ್ ಹಾಕುವಾಗೂ ಇಂಟ್ರ್ಯಾಕ್ಟ್ ಮಾಡುವಾಗೂ ತುಂಬ ಹುಷಾರಾಗಿ. ಐ ಆಮ್ ನಾಟ್ ಸೇಯಿಂಗ್ ಹಂಗಂದರೆ ನಾವು ಮಾತಾಡಲೇಬಾರ್ದಾ ಅಂತ ನಾ ಏನು ಹೇಳ್ತಾ ಇಲ್ಲ. ಹಿತದಲ್ಲಿರಲಿ, ಮಿತದಲ್ಲಿರಲಿ. ನೀವು ಹೆಂಗೆ, ಇಫ್ ಯು ಆರ್ ಅ
social influencer and all, how will you impact the society? Because you have a greater impact. ನೀವು ಹೆಂಗೆ ಪ್ರಭಾವ ಬೀರ್ತೀರಾ ಸೊಸೈಟಿಗೆ ಅನ್ನೋದು ನೋಡಿಕೊಂಡು ಯೋಚಿಸ್ಕೊಂಡು ಮಾತ್ರ ಮಾತಾಡಿ ಅನ್ನೋದು. ಬಟ್ ಏನಾರು ಈ ಥರ ಯು ಆರ್ ಆನ್ ದ ರೈಟ್ ಸ್ಟ್ಯಾಂಡ್, ಇಲ್ಲ ಕರೆಕ್ಟಾಗೆ ಮಾತಾಡಿದ್ದೀರಾ ಬಟ್ ಬೇರೆಯವರೆಲ್ಲ ಇದು ಮಾಡ್ತಾ ಇದ್ದಾರೆ, ಒಂದು ಸ್ವಲ್ಪ ಕಂಪ್ಲೇಂಟ್ ಕೊಟ್ಟು ನೋಡಿಕೊಂಡು ಇದು ಮಾಡಿ. ದ ಥಿಂಗ್ ಇಸ್, ಹೌದು ರಮ್ಯ ಅವರು ಕೊಟ್ಟರು, ಸೊ ಗೊತ್ತಾಯಿತು, ಅದಕ್ಕೆ ಎಲ್ಲರೂ ಇಂಟ್ರ್ಯಾಕ್ಟ್ ಮಾಡ್ತಾರೆ, ಅವ್ರು ದೊಡ್ಡವರು ಕೊಟ್ಟರು ಅದಕ್ಕೆ ಬಚಾದ್ರು ಅಂತ. ಬಟ್ ಇಟ್ಸ್ ನಾಟ್ ಲೈಕ್ ದ್ಯಾಟ್. ಎಲ್ಲರಿಗೂ ಅದೇ ಥರ ರಿಲೀಫ್ ಸಿಗಬೇಕು. ಸೊ ಎಲ್ಲರೂ ಸ್ಟೆಪ್ ತೊಗೊಳ್ತೀವಲ್ಲ, ಹೋಗಿ ನಾವು ಕಂಪ್ಲೇಂಟ್ ಮಾಡಬೇಕು ಅಂತ, ಆವಾಗ ಎಚ್ಚೆತ್ಕೊಳ್ತಾರೆ ಎಲ್ಲರೂ. ಎಲ್ಲರೂ ಪ್ರಿಕಾಷನ್ ತೊಗೊಳ್ತಾ ಇದ್ದಾರಪ್ಪ, ಸೊ ಅದಕ್ಕೆ ನಾವು ಒಂದು ಸ್ವಲ್ಪ ಹಿಂಜರಿದ್ರಾಯ್ತು ಅಂತ. ಅದಕ್ಕೆ ಥ್ಯಾಂಕ್ ಯು ದೀಕ್ಷಾ ಅಮೃತೇಶ್ ಅವರೇ. ಇಟ್ ವಾಸ್ ರಿಯಲಿ ಗುಡ್ ಟು ಹ್ಯಾವ್ ದಿಸ್ ಕೈಂಡ್ ಆಫ್ ಕಾನ್ವರ್ಸೇಷನ್. ಯಾಕಂದರೆ ತುಂಬ ಜನಕ್ಕೆ ಲಾ ಆ್ಯಂಡ್ ಆರ್ಡರ್ಸ್ ಬಗ್ಗೆ ಗೊತ್ತಿಲ್ಲ. ಏನು ಮಾಡಬೇಕು ನಮ್ಮ ಲೈಫಲ್ಲಿ ಏನಾದರೂ ಏನೋ ಒಂದು ಗೊಂದಲದಲ್ಲಿ ಸಿಗಾಕೊಂಡಿದ್ದೀವಿ ಅಂದಾಗ ಏನು ಮಾಡ್ಬೇಕು, ಅದರಿಂದ ಹೆಂಗೆ ಹೊರಗೆ ಬರಬೇಕು ಅನ್ನೋದು ಕೂಡ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಇವತ್ತು ನೀವು ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಾ, ತುಂಬ ಚೆನ್ನಾಗೇ ಕೊಟ್ಟಿದ್ದೀರಾ, ತುಂಬ ಚೆನ್ನಾಗೇ ಕೊಟ್ಟಿದ್ದೀರಾ. ಆ್ಯಂಡ್ ಅದು ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ತುಂಬ ಇನ್ಫಾರ್ಮೇಟಿವ್ ಇತ್ತು ಈ ಪಾಡ್ಕಾಸ್ಟ್ ಅಂತ ನನಗೆ ಅನ್ನಿಸ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮೀ. ನೋಡಿದ್ರಲ್ಲ, ಅಂದರೆ ನಮ್ಮ ಸೊಸೈಟಿಯಲ್ಲಿ ಯಾವ್ಯಾವ ವಿಷಯಗಳಿಗೆ ನಾವು ಏನೇನು ಮಾಡಬೇಕು ಅನ್ನೋ ಒಂದು ಸ್ವಲ್ಪ ಐಡಿಯಾ ಕೂಡ ಇರೋದಿಲ್ಲ ಎಷ್ಟೋ ಜನಕ್ಕೆ. ಇವತ್ತು ದೀಕ್ಷಾ ಅವರು ಅದನ್ನು ಎಲ್ಲ ಕ್ಲಿಯರ್ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದೇ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.